ಸ್ಯಾಂಡಲ್ವುಡ್ನ ಸಂತೂರ್ ಮಮ್ಮಿ ಅಂತಾನು ಕರೀಬಹುದು. ನಾನು ಸಿನಿಮಾಗೆ ಎಂಟರ್ ಆದಂತ ಟೈಮಲ್ಲಿ ನಾನು ಹೀರೋಯಿನ್ ಆಗುವಂತ ಏಜ್ ಅಲ್ಲಿ ಇರಲಿಲ್ಲ. 2006ನಲ್ಲಿ ಗಜ ಸಿನಿಮಾಯಿಂದ ಕಾಲ್ ಬಂತು. ಅಲ್ಲಿಂದ ನಿಮ್ಗೆ ಮೇಡಮ್ ತುಂಬಾ ಸಿನಿಮಾ ಬಂದ್ಬಿಡುತ್ತೆ, ನೀವು ಬ್ಯುಸಿ ಆಗ್ಬಿಡ್ತೀರಾ, ಸೀರಿಯಲ್ ಬಿಟ್ಬಿಡ್ತೀರಾ, ಇದೆಲ್ಲ. ಯಶ್ ಜೊತೆಗೆ ಮಿಸ್ಟರ್ ರಾಮಾಚಾರಿ ಮಾಡ್ತೀರಿ. ಕುದುರೆಗೆ ಹಿಂಗ್ ಕಟ್ ಬಿಟ್ರೆ ಹಿಂಗ್ ನೇರವಾಗಿ ಒಂದೇ ರಸ್ತೆಲಿ ಹೋಗುತ್ತೋ. ನಾನ್ ನೋಡಿರೋ ಯಶ್ಗೆ ತಲೆಯಲ್ಲಿ ಸಿನಿಮಾ ಬಿಟ್ರೆ ಇನ್ನೇನಿಲ್ಲ. ಸೆಟ್ಗೆ ಪುನೀತ್ ಸರ್ ರಾಘಣ್ಣ ಇಬ್ರು ಬರ್ತಾರೆ. ಹೇಗಿರ್ಬೇಕು ಅನ್ನೋದನ್ನ ಅವ್ರಗಳನ್ನ ನೋಡಿ ಕಲಿಬೇಕು. ಇವತ್ತಿಗೂ ಅಷ್ಟೇ. ಇಬ್ರು ಪ್ರೊಡಕ್ಷನ್ ಮ್ಯಾನೇಜರ್ಸ್. ಸೀರಿಯಲ್ ಅಷ್ಟು ನಿಮ್ಮನ್ನು ದುಡ್ಸಲ್ಲ ಇಲ್ಲ, ನಾವು ಇಷ್ಟೇ ಪೇಮೆಂಟ್ ಕೊಡ್ತೀವಿ, ನಿಮಗೆ ಕಲಾವಿದರು ಬೇಕು, ನಮಗೆ ಕೆಲಸ. ಸಿನಿಮಾದ ಸೀರಿಯಲ್ ಅಮ್ಮ ತುಂಬಾ ದುಬಾರಿನ? ಇಲ್ಲ ಸರ್, ಅಮ್ಮ ದುಬಾರಿ ಅಲ್ಲ. ಸಿನಿಮಾ 3 ದಿನದ್ದಾಗೋದ್ರೆ 3 ತಿಂಗಳಾದ್ಮೇಲೆ ಬರ್ಬೋದು ನಿಮಗೆ ದುಡ್ಡು, ಬರ್ದೇನೂ ಇರ್ಬೋದು. ಡಿಪೆಂಡ್ಸ್ ಆನ್ ಯುವರ್ ಲಕ್. ಸಿನಿಮಾ ಲಕ್ ಅಂತೀರ. ಅತಿ ಹೆಚ್ಚು ಸಂಭಾವನೆ ಪಡೆದಿತ್ತು ಯಾವುದು? ಕನ್ನಡ ಸಿನಿಮಾ. ಯಾವ ಸಿನಿಮಾ ಅಂತ ಹೇಳ್ಬೋದಾ? ಬೇಡ ಸರ್. ದೊಡ್ಡ ಸ್ಟಾರ್ ಸಿನಿಮಾನೇ ಇರ್ತದೆ ಬಹುಶಃ. ಸ್ಟಾರ್ ಸಿನಿಮಾ ನಾವು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಸರ್. ಅದರಲ್ಲಿ ಬೇರೆ ಬೇರೆ ಆಯಾಮಗಳಿರುತ್ತೆ, ಅದನ್ನ ನಮ್ಮ ಮುಂದೆ ಇಟ್ಬಿಡ್ತಾರೆ. ನನಗೆ ಒಂದು ಸಿನಿಮಾ ಮಾಡ್ತೀನಿ ಅಂದ್ರೆ ಪಾತ್ರ ಗಿಟ್ಬೇಕು, ಇಲ್ಲ ಜೇಬ್ ಗಿಟ್ಬೇಕು. ಪಾತ್ರ ಓಕೆ, ಸುಮಾರು ಅಮ್ಮ ನೀವ್ ಇರ್ಬೇಕು ಬರ್ಬೇಕು ಅಂತ, ಸರಿ ಓಕೆ ಒಳ್ಳೆ ಪೇಮೆಂಟ್ ಕೊಡು ಬರ್ತೀನಿ ಅಂತ. ಅವನಿಗೆ ಅದು ದುಬಾರಿ ಅನ್ನಿಸ್ಬೋದು, ನನಗೆ ಏನೂನೇ ಇಲ್ಲದೆ ಇರ್ಬೋದು. ಸಂಭಾವನೆ ವಿಚಾರದಲ್ಲಿ ತಾರತಮ್ಯ ಇದೆ ಅಂತ ಅನ್ಸುತ್ತಾ? ಇದೆ ಸರ್, ಸಿಕ್ಕಾಪಟ್ಟೆ ಇದೆ. ಸಿಕ್ಕಾಪಟ್ಟೆ ಇದೆ. ನಾನೇ ಜಾಸ್ತಿ ಕೆಲಸ ಮಾಡಿದಿನಲ್ಲ, ಇವ್ರಿಗಿಂತ ಇವ್ರು ಯಾಕೆ ಈ ಪಾಟಿ ದುಡ್ಡು ತಗೋತಾ ಇದಾರೆ ಅಂತ ಅನ್ಸುತ್ತೆ. ಆ ಧ್ವನಿ ಎತ್ತಬೇಕು ಅನ್ಸುತ್ತೆ. ಯಾರ ಹತ್ರ ಮಾತಾಡೋದು ಇದನ್ನೆಲ್ಲ? ಕೆಲವೊಂದು ಬಿಟ್ಬಿಟ್ಟಿದೀನಿ. ಮುಜುಗರ ಆಗ್ಬಿಡತ್ತೆ, ಅಸಹ್ಯ ಆಗತ್ತೆ. ಯಾವ ಕೊಟ್ರೆ ಸರಿ, ಕೊಡ್ತಿದ್ರೆ ನೀನೇ ಇಟ್ಕೋ ಅದನ್ನ ಅಂತ. ನಿಮ್ಗೆ ವರ್ಷಕ್ಕೆ ಎಷ್ಟು ಸಿನಿಮಾ ಬರ್ತೀರಿ ಅಂತ? 24ನಲ್ಲಿ ಒಂದೇ ಒಂದು ಸಿನಿಮಾನು ನಾನು ಮಾಡಲಿಲ್ಲ. ಒಂದು ಸಿನಿಮಾ ಇದನ್ನೇ ಬದುಕು ಅಂತ ನಂಬ್ಕೊಂಡಿರ್ತೀವಲ್ಲ, ಹೇಗ್ ನಡೆಸೋದು? ಪೆಟ್ಟಾಗಿದೆ ಇಲ್ಲ ಅಂತ. ಪ್ಯಾನ್ ಇಂಡಿಯಾ ಸಿನಿಮಾ ಕಾನ್ಸೆಪ್ಟ್ ಬಂದ್ಬಿಟ್ಟು ಕಲಾವಿದರಿಗೆ ಎಲ್ಲೋ ಒಂದ್ ಕಡೆಗೆ ಅವಕಾಶಗಳು ಕೈ ತಪ್ತಾ ಇದೆ. ಒಂದ್ ತಾಯಿ ಪಾತ್ರ ಇರುತ್ತೆ ಅಂತ ಇಟ್ಕೊಳ್ಳಿ, ಅವಾಗ ಕನ್ನಡದ ತಾಯಿಗೆ ಪಾತ್ರ ಸಿಗಲ್ಲ, ಯಾಕಂದ್ರೆ ಹೀರೋ ಕನ್ನಡದವನಾಗಿರ್ತಾನೆ. ಹಾಗಾಗಿ ತೆಲುಗು ತಾಯಿ ಅಥವಾ ತಮಿಳ್ ತಾಯಿ ಬರ್ತಾರೆ ಅಲ್ಲಿಗೆ. ಇಂಡಸ್ಟ್ರಿಯಲ್ಲಿ ನೀವು ಗಳಿಸಿದ್ದೇನು, ಕಳ್ಕೊಂಡಿದ್ದೇನು? ಈಗ ತಾಯಿ ಅನ್ನುವ ಒಂದು ಪಟ್ಟ ಮತ್ತೆ ಅದಕ್ಕೆ ಸಿಕ್ಕಂತ ಗೌರವ. ಅದಕ್ಕೆ ಬಹಳ ಜನ ಸಂತೂರ್ ಮಮ್ಮಿ ಅಂತ ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಕನ್ನಡ ಚಿತ್ರರಂಗದಲ್ಲಿ ಸುಮಾರು 25 ವರ್ಷಗಳ ಯಶಸ್ವಿ ಜರ್ನಿ. ಈ 25 ವರ್ಷಗಳ ಯಶಸ್ವಿ ಜರ್ನಿಯಲ್ಲಿ ಇವತ್ತಿಗೂ ಕೂಡ ನಿರಂತರವಾಗಿ ಬ್ಯುಸಿ ಇರತಕ್ಕಂಥ ನಟಿ. ಕನ್ನಡದಲ್ಲಿ 125ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಎಲ್ಲರ ಮನವನ್ನು ಗೆದ್ದಿರುವಂಥ ಅಪರೂಪದ ನಟಿ ಅಂತಲೇ ಹೇಳ್ಬೋದು. ಅದರಲ್ಲೂ ಸ್ಯಾಂಡಲ್ವುಡ್ನ ಸಂತೂರ್ ಮಮ್ಮಿ ಅಂತಲೂ ಕರೀಬೋದು. ಯಾಕಂದರೆ ಅಷ್ಟು ಫೇರ್ ಆಗಿದ್ದಾರೆ. ನೀವು ಇಷ್ಟೊಂದು ಹೇಳ್ತಿದ್ದೀನಿ ಅಂತಂದರೆ ಯಾರಿರ್ಬೋದು ಅಂತ ನಿಮಗೆ ಒಂದಿಷ್ಟು ಪ್ರಶ್ನೆ ಬರ್ಬೋದು. ಎಸ್, ನಮ್ಮ ಜೊತೆ ಇವತ್ತು ಪಾಡ್ಕಾಸ್ಟ್ನ ಗೆಸ್ಟ್ ಆಗಿರೋದು ಅರುಣಾ ಬಾಲರಾಜ್. ಅರುಣಾ ಬಾಲರಾಜ್ ಅಂದ ತಕ್ಷಣ ಬಹುತೇಕರಿಗೆ ಅಮ್ಮನ ನೆನಪಾಗುತ್ತೆ. ಅಮ್ಮ ಅಂದರೆ ಎಷ್ಟೋ ವರ್ಷವೋ ಹಂಗೆ ಸಿನಿಮಾ ರಂಗದವರೆಗೂ ಅಮ್ಮ ಅಂದ ತಕ್ಷಣ ನೆನಪಾಗೋದು ಅರುಣಾ ಬಾಲರಾಜ್. ಯಾಕಂದರೆ ಬಹುತೇಕ ಸ್ಟಾರ್ ನಟರ ಸಿನಿಮಾಗಳಿಗೆ, ಸ್ಟಾರ್ ನಟಿಯರ ಸಿನಿಮಾಗಳಲ್ಲಿ ಅಮ್ಮನ ಪಾತ್ರಧಾರಿಯಾಗಿ ಎಲ್ಲವನ್ನು ಆವರಿಸ್ಕೊಳ್ಳುವಂಥ ಒಬ್ಬ ನಟಿ ಅಂದರೆ ಅದು ಅರುಣಾ ಬಾಲರಾಜ್. ಅರುಣಾ ಬಾಲರಾಜ್ ಇವತ್ತು ನಮ್ಮ ಜೊತೆ ಕೂತಿದ್ದಾರೆ. ಯಶಸ್ವಿ 25 ವರ್ಷಗಳ ಪಯಣ ಅವ್ರದ್ದು. ಸೊ ಆ ಪಯಣದ ಒಂದು ಜರ್ನಿಯನ್ನು ನಾವು ನೋಡ್ತಾ ಬರೋಣ. ನಮಸ್ತೆ ಮೇಡಮ್. ನಮಸ್ಕಾರ ಸರ್. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಸೋ ಮಚ್. ಓಕೆ, ಹೇಗೆ ನಡೀತಾ ಇದೆ ಇಂಡಸ್ಟ್ರಿ? ಇಂಡಸ್ಟ್ರಿ ಚೆನ್ನಾಗಿ ನಡೀತಾ ಇದೆ ಸರ್. ಓಕೆ, ಅಂದರೆ ಈ ವರ್ಷ 2025 24 ಮತ್ತು 23ಗಿಂತ ತುಂಬ ಸುಧಾರಿಸಿದೆ ಅಂತ ಅನ್ಸುತ್ತೆ. ಯಾಕೆಂದರೆ ಸ್ವಲ್ಪ ಸಿನಿಮಾ ಪೂಜೆಗಳು, ಸಿನಿಮಾ ಶೂಟಿಂಗು ಇವೆಲ್ಲ ಜಾಸ್ತಿ ಕಾಣಿಸ್ತು 2025ಅಲ್ಲಿ. 4 ಮತ್ತು 3ಗೆ ಕಂಪೇರ್ ಮಾಡಿಕೊಂಡ್ರೆ ಇಂಡಸ್ಟ್ರಿ ಚೆನ್ನಾಗಿದೆ. ಬಟ್ ನಮಗೆ ಎಲ್ಲೋ ಒಂದು ಇನ್ನೂ ಏನು ಒಂಥರ ಪುಷ್ ಬೇಕು ಅನ್ನೋ ನಿರೀಕ್ಷೆಯಲ್ಲಿ ಕನ್ನಡ ಇಂಡಸ್ಟ್ರಿ ಇದೆ ಅಂತ. ಖಂಡಿತ. ಎಸ್, ಒಂದು ಪ್ರಶ್ನೆ. ಅರುಣಾ ಬಾಲರಾಜ್ ಅವ್ರನ್ನ ಯಾವ ಸಿನಿಮಾ ನೋಡಿದ್ರು ಅಲ್ಲಿ ಕಾಣ್ತಾರೆ, ಅದರಲ್ಲೂ ಅಮ್ಮನಾಗಿನೇ ಕಾಣಿಸ್ಕೊಳ್ತಾರೆ. ಹೆಂಗೆ ಅಂತ ಹುಡ್ಕೊಂಡ್ಬರ್ತಾರ ಅಥವಾ ಒಂದು ರೂಲ್ ಮಾಡ್ಬಿಟ್ಟಿದ್ದೀರ ನನಗೆ ಅಮ್ಮನ ಪಾತ್ರನೇ ಬೇಕು ಅಂತ, ಹೆಂಗೆ ಅಂತ? ನಿಜ ಹೇಳಬೇಕು ಅಂದರೆ ಹೌದು ಸರ್. ನಾನು ಇಂಡಸ್ಟ್ರಿಗೆ ಬಂದಿದ್ದೆ ಅಮ್ಮನಾಗಿ. ಮೆಗಾ ಸೀರಿಯಲ್ ಶುರು ಆದಾಗ್ಲಿಂದಾನು ಅಮ್ಮನ ಪಾತ್ರದಲ್ಲಿ ಮಾಡ್ಕೊಂಡು ಬಂದೆ. ಸಿನಿಮಾ ಶುರುವಾದಾಗ ಹೆಚ್ಚು ನನ್ಗೆ ಇಷ್ಟ ಆಗ್ತಾ ಇದ್ದಿದ್ದ ಪಾತ್ರ ಅಮ್ಮನ ಪಾತ್ರ ಮಾಡಬೇಕು ಅಂತ.
ಬಿಗಿನಿಂಗಲ್ಲಿ ಮಾಡಿ ಬಿಸಿ ಬಿಸಿಲಿಲ್ಲ, ಕೆಲವೊಂದರಲ್ಲಿಲ್ಲ, ಅಮ್ಮ ಅಲ್ಲ ನಾನು. ಬಟ್ ನನಗೆ ಸಿಕ್ಕಿದ್ದೇ ಅಮ್ಮನ ಪಾತ್ರ. ನನಗೆ ಖುಷಿ ಇದೆ ಅದ್ರ ಬಗ್ಗೆ. ಓಕೆ, ಆರಂಭದಿಂದ ಇಲ್ಲಿವರೆಗೂ ಅಮ್ಮನಾಗಿನೇ ಬಂದ್ಬಿಟ್ರಿ. ಹೌದೌದು. ಸೊ ಬಹುತೇಕ ಸ್ಟಾರ್ ನಟಿಯವರಿಗೆ ಅಮ್ಮ ಆಗಿದ್ದೀರಿ. ಯಾವ್ದಾದ್ರು ಉಳ್ಕೊಂಡಿದ್ದೀರಾ ಅಂತ? ಹೊಸಬ್ರ ಜೊತೆಗೂ ನೀವೇ ಇರ್ತೀರಿ, ಯಾರೋ ಸ್ಟಾರ್ ನಟ ಬಂದ್ರು ಅವ್ರಿಗೆ ಅಮ್ಮ ಆಗಿರ್ತೀರಿ. ಬಹುತೇಕ ಅರ್ಣವ್ ಬಾಲರಾಜು ಅಂದ ತಕ್ಷಣ ಅಮ್ಮ ಅನ್ನೋದು ಫಿಕ್ಸ್ ಆಗ್ಬಿಟ್ಟಿದೆ. ಅಮ್ಮನಾಗಿ ನೀವು ಕಂಡುಕೊಂಡಿದ್ದೇನು ಆಸ್ ಎ ಸಿನಿಮಾ ರಂಗದಲ್ಲಿ? ಸಿನಿಮಾ ರಂಗದಲ್ಲಿ ಅಮ್ಮನಾಗಿ ಒಂದು ಆ ಪಾತ್ರಕ್ಕೆ ಕೊಡುವಂತಹ ಒಂದು ಮೌಲ್ಯ, ನಿರ್ದೇಶಕರು ಅಥವಾ ಬರಹಗಾರರು ಅದಕ್ಕೆ ಒಂದು ಸ್ಥಾನ ಕೊಟ್ಟು ಬರೆದಿರ್ತಾರಲ್ಲ, ಅದು ತುಂಬಾ ಚೆನ್ನಾಗಿರುತ್ತೆ. ಏನೋ ಬಂತು ಹೋಯ್ತು ಅನ್ನೋ ತರ ಇರಲ್ಲ ಸಿನಿಮಾದಲ್ಲಿ. ಒಂದು ಹೀರೋ ಮದರ್ ಆದ್ರೂ ಸರಿ, ಹೀರೋಯಿನ್ ಮದರ್ ಆದ್ರೂ ಸರಿ, ಒಂದು ಪ್ರಾಮುಖ್ಯತೆ ಇರುವಂತಹ ಸಿನಿಮಾಗಳಲ್ಲಿ ಪ್ರಾಮುಖ್ಯತೆ ಇರುವಂತಹ ಸೀನ್ಗಳನ್ನ ಬರ್ದಿರ್ತಾರೆ. ಹೌದು, ನಾನು ಮಾಡಿರೋ ಸಾಕಷ್ಟು ಸಿನಿಮಾದಲ್ಲಿ ಅದ್ ನನಗೆ ಸಿಕ್ಕಿದೆ. ಅದ್ ನನ್ನ ಪುಣ್ಯ ನಿಜವಾಗ್ಲೂ. ಅದು ಅದೃಷ್ಟನೂ ಕೂಡ. ಅದೃಷ್ಟ ಸರ್, ಅದೃಷ್ಟ. ಸುಮ್ನೆ ಬಂದ್ನ ಕಾಫಿ ಕೊಟ್ನ ವಾಪಸ್ ಹೋದ್ನ ಆ ತರ ಆಗಿಲ್ಲ. ಅದ್ ನೋಡಕ್ ಹಾಗೆ ಕೆಲವೊಂದು ಸಿನಿಮಾದಲ್ಲಿ ಕಂಡ್ರು, ಬಟ್ ಒಳ್ಳೊಳ್ಳೆ ಸೀನ್ಗಳು ಆಮೇಲೆ ಮುಂದಕ್ಕೆ ಬಂದಿದೆ. ಬಹುತೇಕ ನೀವು ಮಾಡಿದ ಅಷ್ಟು ಪಾತ್ರಗಳು ವ್ಯಾಲ್ಯೂಬಲ್ ಇರ್ತಕ್ಕಂಥವು ಇದೆ ಸರ್, ಅಲ್ವಾ? ಆಲ್ಮೋಸ್ಟ್ ಎಲ್ಲೋ ಒಂದ್ ಕಡೆ ಬಜಾರಿ ಅಮ್ಮ, ಅಥವಾ ಇನ್ನೆಲ್ಲೋ ಕಡೆಗೆ ತುಂಬಾ ಭಾವುಕತೆನ ಹೆಚ್ಚಿಸುವ ಅಮ್ಮ, ಒಂದೊಂದ್ ಕಡೆಗೆ ಅಳವರಿಕೆಯ ಅಮ್ಮ, ಎಲ್ಲದನ್ನು ಕೂಡ ಮಾಡಿದ್ರಿ. ಅಂದ್ರೆ ಮನ್ಸಿಗೆ ನಾಟುವಂತ ಪಾತ್ರಗಳೇ ನಿಮಗೆ ಸಿಗ್ತವೆ. ಅಂದ್ರೆ ಆಯ್ಕೆ ಹೇಗೆ ಅಂತ, ಅಂದ್ರೆ ನಿಮ್ಮನ್ನೇ ಅವು ಹುಡ್ಕೊಂಡ್ ಬರ್ತವೋ ಅಥವಾ ಬಂದಿದ್ದು ಯಾವ್ದಾದ್ರು ರಿಜೆಕ್ಟ್ ಮಾಡಿದ್ ಉಂಟಾ ಅಂತ? ಇಲ್ಲ ಸರ್, ನಾನು ಸಾಮಾನ್ಯವಾಗಿ ಬಂದಿರೋದು ಯಾವುದನ್ನು ರಿಜೆಕ್ಟ್ ಮಾಡಿಲ್ಲ ಈವರೆಗೂ. ಆಗಲ್ಲ ಅಂತ ಯಾಕಂದಿರ್ತೀನಿ ಅಂದ್ರೆ, ಬೇರೆ ಸಿನಿಮಾಗೆ ಅದೇ ಡೇಟ್ನೇ ಕೊಟ್ಬಿಟ್ಟಿರ್ತೀನಿ. ಡೇಟ್ ಸಮಸ್ಯೆ ಕ್ಲಾಶ್ ಆದಾಗ ಮಾತ್ರ ಇಲ್ಲ ಅಂದಿದ್ದೀನಿ. ಇಲ್ಲದೆ ಹೋದ್ರೆ ನನ್ನ ಕಡೆಯಿಂದ ಇಲ್ಲ ಆಗಲ್ಲ ಅಂತ ನಾನು ಹೇಳಿದಂಥ ಸಿನಿಮಾಗಳು ತುಂಬಾ ಕಡಿಮೆ. ಓಕೆ ಮೇಡಮ್, ಒಂದು ಸಣ್ಣ ಕುತೂಹಲ ಇರುತ್ತೆ ಎಲ್ರಿಗೂ. ಆರ್ಟಿಸ್ಟ್ ಅಂದ ತಕ್ಷಣ ಸಿನಿಮಾಗೆ ಬರ್ತಾರೆ, ಸಿನಿಮಾದ ಮೇಲೆ ರಾರಾಯಿಸ್ತಾರೆ, ಅವ್ರಿಗೆ ಶಿಳ್ಳೆ ಚಪ್ಪಾಳೆ ಸಿಗುತ್ತೆ, ಓಕೆ. ಆದರೆ ಅವರ ಹಿಂದಿನ ಬದುಕು ಬೇರೆ, ಭಾಳ ಕ್ಯೂರಿಯಾಸಿಟಿ ಇರುತ್ತೆ. ಅರ್ಣವ್ ಬಾಲರಾಜ್ ಅವರು ಹುಟ್ಟಿದ್ದಲ್ಲಿ, ಯಾವ ಊರಿನವರು, ಎಲ್ಲಿ, ಅವ್ರ ಫ್ಯಾಮಿಲಿ ಇತ್ಯಾದಿ ಬಗ್ಗೆ ಹೇಳಿ. ಸರ್, ನಾನು ಹುಟ್ಟಿದ್ದು ಅಂದರೆ ಬರ್ತ್ ಪ್ಲೇಸ್ ಅಂತ ಹೇಳ್ತಾರಲ್ಲ, ಅದು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ. ಈ ಹಿಂದೆ ನಾನು ಸಾಕಷ್ಟು ಇಂಟರ್ವ್ಯೂಗಳಲ್ಲೂ ಹೇಳಿದ್ದೀನಿ. ನಾನು ಚನ್ನರಾಯಪಟ್ಟಣದಲ್ಲಿ ಹುಟ್ಟಿದ್ದು. ಅದು ನಮ್ಮ ತಾಯಿ ಊರು. ಅಲ್ಲಿ ನಮ್ಮ ಸೋದರ ಮಾವ ಮತ್ತೆ ಫ್ಯಾಮಿಲಿ ಈಗಲೂ ಇದ್ದಾರೆ. ನಮ್ಮ ಚನ್ನರಾಯಪಟ್ಟಣದ ಒಡನಾಟ ಇದೆ. ನಾನು 7th ವರೆಗೂ ಅಲ್ಲೇನೆ ಓದಿದ್ದು. ಅದಾದ್ಮೇಲೆ ಬೆಂಗಳೂರು, ನಮ್ಮ ತಂದೆ ಊರು ಬೆಂಗಳೂರು. ನಾವು ಬೆಂಗಳೂರಿಗೆ ಬರ್ತೀವಿ. ಇಲ್ಲಿ ನಾನು ಹೈಸ್ಕೂಲು, ಕಾಲೇಜು ಮಹಾರಾಣಿ ಲಕ್ಷ್ಮೀ ಅಮ್ಮಣಿ, ಮಲ್ಲೇಶ್ವರಂ 18 ಕ್ರಾಸ್. ನಮ್ಮನೆ ವಯಾಲಿ ಕಾವಲ್ನಲ್ಲಿತ್ತು, ನಮ್ಮ ಅಜ್ಜಿ ತಾತನ ಮನೆ. ಅಲ್ಲಿದ್ದು ಓದ್ಕೊಂಡು ಎಜುಕೇಶನ್ ಫೈನಲ್ ಇಯರ್ ಡಿಗ್ರಿನಲ್ಲಿದ್ದಾಗ ಎಕ್ಸಾಮ್ ಆದ ಕೂಡಲೇ ಮದುವೆ ಆಗತ್ತೆ. ಮದುವೆ ಆದ್ಮೇಲೆ ನಮ್ಮ ಯಜಮಾನ್ರು ಬೆಮೆಲಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ, ಬಾಲರಾಜ್. ಸೊ ನಾನು KGFಗೆ ಶಿಫ್ಟ್ ಆಗ್ಬೇಕಾಗತ್ತೆ. KGFಗೆ ಶಿಫ್ಟ್ ಆಗಿ ಅಲ್ಲಿ ನೆಕ್ಸ್ಟ್ ಇಯರ್ ನನ್ನ ಮಗಳು ಹುಟ್ಟುತ್ತಾಳೆ. ಬಾಣಂತನಕ್ಕೆ ಅಂತ ನಾನು ಬೆಂಗಳೂರಿಗೆ ಬಂದಿರ್ತೀನಿ. ಆಮೇಲೆ ಮತ್ತೆ ನಾವು ಇಲ್ಲೇ ಶಿಫ್ಟ್ ಆಗ್ಬಿಡೋದು ಅನ್ನೋ ಥರ ಒಂದು ನಿರ್ಧಾರ ಎಲ್ಲರೂ ಸೇರಿ ಫ್ಯಾಮಿಲಿನಲ್ಲಿ ತಗೋತಾರೆ. ಹಾಗಾಗಿ ನಾವು ಮತ್ತೆ ವಾಪಸ್ ಬೆಂಗಳೂರು ಜರ್ನಿ ಸ್ಟಾರ್ಟ್ ಆಗತ್ತೆ, ಶುರು ಆಗತ್ತೆ. KGFನ ದಿನಗಳು ಮತ್ತೆ ಆ ನೆನಪುಗಳ ತುಂಬಾ ಕಡಿಮೆ. ಗೋಲ್ಡನ್ ಡೇಸ್, ಗೋಲ್ಡನ್ ಮೆಮೊರೀಸ್ ಅದು. ಆದ್ರೆ ಅದು ತುಂಬಾ ಕಡಿಮೆ. ನಾನು ಅಲ್ಲಿ ಮದುವೆ ಹೋದ್ಮೇಲೆ ಬಾಣಂತನಕ್ಕೆ ಬರೋವರೆಗೂ ಎಷ್ಟು ತಿಂಗಳುಗಳಲ್ಲಿ ಇದ್ನೋ ಅಷ್ಟು ಮಾತ್ರನೇ ನನ್ನ ಪಾಲಿಗದು. ಆಮೇಲಿಂದ ನಮಗೆ ಬೆಂಗಳೂರು ಲೈಫ್ ಸ್ಟಾರ್ಟ್ ಆಗೋಯ್ತು. ಆವಾಗ ಅಂದರೆ ನಾನು ಮಾತಾಡ್ತಾ ಇರೋದು 1995 ಅಂತ ಅಂದ್ಕೊಳ್ಳಿ. ಆ ಟೈಮ್ಗೂ ಇವಾಗೂ ನಾವು ಕಂಪೇರ್ ಮಾಡೋಕ್ಕಾಗಲ್ಲ. ಆದರೆ ಹಾಗೆ ಸಾಕ್ತು ಜೀವನ, ಸಾಕ್ತಾ ಇದೆ. ಓಕೆ, ಸಿನಿಮಾ ಅಂತ ಬಂದಾಗ ನಿಮಗೆ ಆಸಕ್ತಿ ಬಂತ ಅಥವಾ ಯಾರಾದ್ರೂ ಪ್ರೇರಣೆ ಆದ್ರೆ ಅಥವಾ ಬಂದಿದ್ದು ಹೇಗೆ ಅಂತ? ನಾನು ಮೊದಲು ಬಂದಿದ್ದು ಕಿರುತೆರೆಗೆ. ಓಕೆ, ಕಿರುತೆರೆನಲ್ಲಿ ಆಕ್ಟ್ ಮಾಡಬೇಕು ಅಂತ ನನಗಿಷ್ಟ ಇತ್ತು. ನಮ್ಮ ಮಾವನವರು ಅಂದರೆ ನಮ್ಮ ಯಜಮಾನ್ರ ತಂದೆ ವಿದ್ಯಾಪೀಠದಲ್ಲಿ ಒಂದು ಇದಾಗಿ ಸೋಷಿಯಲ್ ಸರ್ವಿಸ್ ಥರ ಒಂದು ಕೆಲಸ ಮಾಡ್ತಾ ಇದ್ರು. ಸೊ ಅವ್ರಿಗೆ ಆಕ್ಟಿಂಗ್ ಗೀಳು ತುಂಬಾ ಜಾಸ್ತಿ. ಇದೆಲ್ಲ ನಮ್ಗೆ ಹುಟ್ಟಿದ್ದೆಲ್ಲಿ ಅಂದ್ರೆ ನಮ್ಮ ಸೋದರ ಮಾವ ಚಂದ್ರಶೇಖರ್ ಅಂತ, ಅವರು ಬೆಮಲಲ್ಲಿ ಕೆಲಸ ಮಾಡ್ತಾ ಇದ್ರು. ಅವ್ರಿಗೆ ನಾಟಕದ ಹುಚ್ಚು ಜಾಸ್ತಿ. ಎಲ್ಲ ಸೇರಿ ಒಂದು ತಂಡ ಕಟ್ಟಿದ್ರು ಅಲ್ಲಿ, ಒಂದು ಫ್ಯಾಮಿಲಿ. ಅಲ್ಲಿ ಬೆಮೆಲ್ ಅಂದ್ರೆ ಕ್ವಾರ್ಟರ್ಸ್ಗಳು ನೆನಪಾಗತ್ತೆ ನಂಗೆ ನಿಮ್ಮ ಹತ್ರ ಮಾತಾಡುವಾಗ. ಆ ಕ್ವಾರ್ಟರ್ಸ್ ಅಲ್ಲಿ ಇದ್ದಂತ ಓವೆಲ್ ಅಂತೀವಲ್ಲ, ಆತರ ಆ ಶೇಪಲ್ಲಿ ಮಧ್ಯ ಜಾಗ ಇರುತ್ತೆ, ಸುತ್ತಲೂ ಮನೆಗಳಿರುತ್ತೆ. ಆಲ್ಮೋಸ್ಟ್ ಎಲ್ರಿಗೂ ಬೇಕಾದಂತ ವ್ಯಕ್ತಿ ಆಗಿದ್ರು ನಮ್ಮ ಸೋದರ ಮಾವ.
ಅವರು ಸ್ನೇಹ ಸಂಪದ ಅಂತ ಒಂದು ತಂಡ ಕಟ್ಕೊಂಡಿದ್ರು. ಹಾಂ. ಕಟ್ಟಿ ಪ್ರತಿ ವರ್ಷ ಅಂದರೆ ಬೆಂಗಳೂರಿನಲ್ಲಿ ನಡೀತಕ್ಕಂಥ ಕಾಂಪಿಟೇಷನ್ಸ್ಗೆ ಅವ್ರ ನಾಟಕವನ್ನು ರೆಡಿ ಮಾಡಿಕೊಂಡು ಅಲ್ಲಿಯ ಜನರನ್ನ ಕರ್ಕೊಂಡು ನಾಟಕನ ರೆಡಿ ಮಾಡಿಕೊಂಡು ಬಂದು ಇಲ್ಲಿ ಕಾಂಪಿಟೇಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ಗೆಲ್ಲೋದು, ಪ್ರಶಸ್ತಿಗಳನ್ನು ತಗೊಂಡು ಹೋಗೋದು, ಇದೆಲ್ಲ ನಮಗೆ ಒಂಥರ ಸಣ್ಣ ಹುಡುಗಿಯಿಂದ ನಾನು ನೋಡ್ಕೊಂಡ್ ಬಂದಿದ್ದೆ. ಇದು ಸರ್ವೇ ಸಾಮಾನ್ಯ. ಒಂದು ಕಡೆಗೆ ಆಸಕ್ತಿನ ಬೆಳೀತಾ ಹೋಯ್ತು. ಮತ್ತು ಆ ತಂಡದಲ್ಲಿ ಮುಖ್ಯ ಲೇಡಿ ಪಾತ್ರ ಮಾಡ್ತಾ ಇದ್ದಿದ್ದು ನನ್ನ ಸ್ವಂತ ಚಿಕ್ಕಮ್ಮ, ನಮ್ಮ ತಾಯಿ ತಂಗಿ. ಅವರು ಕೂಡ, ನಮ್ಮ ಚಿಕ್ಕಪ್ಪ ಕೂಡ ಬೆಮೆಲ್ ಎಂಪ್ಲಾಯಿ ಆಗಿದ್ದರಿಂದ ಇವ್ರದ್ದೆಲ್ಲ ಆಲ್ರೆಡಿ ಫ್ಯಾಮಿಲಿ ಪ್ಲಸ್ ಈ ನಾಟಕದ ಫ್ಯಾಮಿಲಿನೂ ಸೇರಿಕೊಂಡು ಎಲ್ಲ ಒಂದು ಹೇಗಿದ್ರು ಅಂದರೆ ಒಂಥರ ಈ ಒಗ್ಗಟ್ಟಿನ ಇದ್ರ ಥರ, ಒಂದೇ ಕೂಡು ಕುಟುಂಬದ ಥರ ಅನಿಸೋದು ಅದು ನೋಡೋದಕ್ಕೆ. ಹಾಗಿದ್ದಂಥ ಸಮಯದಲ್ಲಿ ನಮ್ಮ ಸೋದರ ಮಾವ ನಾಟಕದ ಒಂದು ತರಾತುರಿಗೋಸ್ಕರ ಒಂದು ವೆಹಿಕಲ್ನ ಫ್ಯಾಕ್ಟ್ರಿ ಒಳಗಡೆ ಡ್ರೈವ್ ಮಾಡುವಾಗ ಅದು ತಪ್ಪಾಗಿ ಬ್ರೇಕ್ ಒತ್ತೋ ಬದಲು ಆಕ್ಸಿಲೇಟರ್ ಒತ್ತಿ ಅದು ಗಾಡಿಯಿಂದ ಮುಗ್ಗರಿಸ್ಬಿದ್ದು, ಗಾಡಿ ಮೇಲಿದ್ದ ಬ್ಯಾಟ್ರಿ ಅವ್ರ ಮೇಲೆ ಬಿದ್ದು ಅವರು ಸ್ಥಳದಲ್ಲೇ ಮರಣವನ್ನು ಹೊಂದಬೇಕಾಗತ್ತೆ. ಆ ಸಮಯದಲ್ಲಿ ನಾವೆಲ್ಲ ಸ್ವಲ್ಪ ಚಿಕ್ಕವ್ರೆ, PUC ಅನಿಸತ್ತೆ ಆ ಟೈಮಲ್ಲಿ. ಒಂಥರ ಮತ್ತೆ ಈ ಕುಟುಂಬನೇ ಜೊತೆಗೆ ಎಲ್ಲರೂ ಜೊತೆಲಿ ಬಂದು ಸಮಾಧಾನ ಹೇಳಿ, ತುಂಬ ಅನ್ಎಕ್ಸ್ಪೆಕ್ಟೆಡ್ ಇದು ನಮ್ಮ ಮಾವ ಹೋಗಿದ್ದಂಥ ಸಮಯದಲ್ಲಿ. ಸೊ ಎಲ್ಲರೂ ಇದನ್ನು ಶಾಕಿಂದ ಹೊರಗೆ ಬರೋಕ್ಕೆ ತುಂಬ ಟೈಮ್ ಆಯಿತು. ಆ ಟೈಮಲ್ಲಿ ಎಲ್ಲ ಒಟ್ಟಿಗೆ ಜೊತೆಲಿದ್ದು ಆ ಓವೆಲ್ ಆ ಮನೆಗಳಲ್ಲಿ ಎಲ್ಲರೂ ಮನೆಯಿಂದ ಅಡುಗೆ ಮಾಡ್ಕೊಂಡು ಬರೋದು, ಬೇರೆ ಬೇರೆ ಥರ ಮಾತಾಡೋದು, ಈ ಥರದ್ದು ಮಾತುಗಳು, ಈ ಸಮಾಧಾನದ ಮಾತುಗಳು ಇದೆಲ್ಲ ಆಗಿ ಆಮೇಲೆ ಆ ಜಾಗವನ್ನು ನಮ್ಮ ಅತ್ತೆ ಸ್ವಲ್ಪ ವರ್ಷಗಳ ನಂತರ ಬೆಂಗಳೂರಿಗೆ ಅವರು ಬರಬೇಕಾಗತ್ತೆ. ಇದನ್ನ ಯಾಕೆ ಹೇಳಿದೆ ಅಂದರೆ ಈ ಆ್ಯಕ್ಟಿಂಗಿನ ಗೀಳು ರಕ್ತದಿಂದನೇ ಬಂದಿತ್ತು ಅನ್ನೋ ಥರ. ಸೊ ಹೀಗೆ ಈ ತಂಡದಲ್ಲಿ ನಮ್ಮ ಮಾವನವರು ಇದ್ರು, ನಮ್ಮ ಯಜಮಾನರು ಇದ್ರು. ಅಂದ್ರೆ ಫುಲ್ ಫ್ಯಾಮಿಲಿ. ನಿಮ್ದಲ್ಲಿ ಮನೇಲಿ ಒಬ್ರು ಆಕ್ಟ್ ಮಾಡ್ತಾರೆ ಅಂತ ಏನಿಲ್ಲ, ಎಲ್ಲರೂ ಇದು ಮಾಡ್ತಾರೆ. ಮಕ್ಕಳ ಆರ್ಟಿಸ್ಟ್ ಬೇಕಾದ್ರೆ ಮಕ್ಳುಗಳು ಬರ್ತಾರೆ, ವಿಮೆನ್ ಬರ್ತಾರೆ, ಎಲ್ಲ ಬರ್ತಾರೆ. ಆ ಥರದ್ದು ಇತ್ತು. ಆ ಥರ ಸಂದರ್ಭ ಇದ್ದಾಗ ನಾವು ಇದು ಮುಗೀತು. ಸ್ನೇಹ ಸಂಪದದಾದ್ಮೇಲೆ ನಾವು ಬೆಂಗಳೂರಿಗೆ ಶಿಫ್ಟ್ ಆದ್ಮೇಲೆ ನಮ್ಮ ಮಾವನವರು ಇಲ್ಲಿ ಅವ್ರು ತುಂಬ ಆಕ್ಟಿವ್. ಅವರು ಇವಾಗಲೂ ಅಷ್ಟೇ ತುಂಬ ಆಕ್ಟಿವ್. ಅವರು ಸ್ವತಃ ಹೋಗಿ ಫೋಟೋ ಎಲ್ಲ ತೆಗೆಸ್ಕೊಂಡು, ಫೋಟೋ ಹಿಂದೆ ಅಡ್ರೆಸ್ಸು ಎಲ್ಲ ಬರ್ಕೊಂಡು ತೊಗೊಂಡು ಹೋಗಿ GV ಅಯ್ಯರ್ ಸ್ಟುಡಿಯೋನಲ್ಲಿ ಸುನಿಲ್ ಪುರಾಣಿಕ್ ಅವ್ರನ್ನ, ಈ ಥರ ಅವಾಗ ಯಾರು ಪ್ರಚಲಿತದಲ್ಲಿ ಇದ್ರು ಅವ್ರನ್ನೆಲ್ಲ ಹೋಗಿ ಮೀಟ್ ಆಗಿ ಅವರು ಪಾತ್ರನ ಮಾಡ್ತಾ ಇದ್ರು. ಅವರು ನಾಗತಿಹಳ್ಳಿ ಚಂದ್ರಶೇಖರ್ ಅವ್ರದ್ದು ವಟಾರ ಮಾಡಿದ್ದಾರೆ, ಮತ್ತೆ ಇನ್ನೊಂದು GV ಅಯ್ಯರ್ ಅವ್ರದ್ದು ಸುಮಾರು ಪ್ರಾಜೆಕ್ಟ್ಸ್ ಮಾಡಿದ್ದಾರೆ. ಆಮೇಲೆ ರವಿಕಿರಣ್ ಅವ್ರದ್ದು ಮಾಡಿದ್ದಾರೆ, ಸುನಿಲ್ ಪುರಾಣಿಕ್, ಈ ಥರ ಡೈರೆಕ್ಟರ್ ಜೊತೆ ಮಾಡಿದ್ದಾರೆ. ಬಟ್ ಅವ್ರು ಕೇಳ್ತಾ ಇದ್ದಿದ್ದು ಒಂದೇ, ನಂಗೆ ಒಂದಿನದ ಪಾತ್ರ ಕೊಡಿ, ಒಂದು ಸೀನ್ ಕೊಡಿ, ಈ ಥರ. ನನಗೆ ಇದೆ ವಿದ್ಯಾಪೀಠದ ಕೆಲಸ ಬಿಟ್ಟು ಅಲ್ಲಿ ಬರೋಕ್ಕಾಗಲ್ಲ, ನಾನು ಬರ್ತೀನಿ, ಒಂದಿನದ್ದೆಲ್ಲ ಅಡ್ಜಸ್ಟ್ ಮಾಡ್ತೀನಿ, ಈ ಥರ ಹೇಳಿ ಮಾಡಿ ಅವ್ರನ್ನೆಲ್ಲ ತುಂಬ ಫ್ರೆಂಡ್ಲಿ ಆಗಿ ಮಾತಾಡಿಸ್ಕೊಂಡು ಹಾಗೆ ಅವ್ರು ನಮ್ಮ ಮಾವ ಟಚ್ಚಲ್ಲಿದ್ದರು ಇಂಡಸ್ಟ್ರಿಗೆ, ಕಿರುತೆರೆ ಇವರು ಇಂಡಸ್ಟ್ರಿ ಟಚ್ಚಲ್ಲಿದ್ದಾಗ ನಾವು ಅವ್ರ ಶೂಟಿಂಗಿಂದ ಬಂದಮೇಲೆ ನಮ್ಮ ಯಜಮಾನರು ಇದು ರಂಗಭೂಮಿ ಆರ್ಟಿಸ್ಟ್ ಆಗಿದ್ದರಿಂದ ಅಂದರೆ ಯಾರು ಮೀಟ್ ಆದರು, ಏನು ಸೀನ್ ಇತ್ತು, ನೀನೇನು ಮಾತಾಡಿದೆ, ನೀನು ಹೇಗೆ ಮಾಡಿದೆ, ಇದೆಲ್ಲ ಒಂದು ಕ್ಯೂರಿಯಾಸಿಟಿಲಿ ಕೇಳ್ತಿದ್ವಿ. ನಾನು ಅವಾಗ ಒಂದು ಸಾಫ್ಟ್ವೇರ್ ಕಂಪನಿನಲ್ಲಿ ಕೆಲಸ ಮಾಡ್ತಾ ಇದ್ದೆ, ಬೆಂಗಳೂರು ಸಾಫ್ಟ್ ಸೆಲ್ ಅಂತ, ಕತ್ರಿಗುಪ್ಪೆಲಿತ್ತು. ಆಮೇಲೆ ಅದು ಬನ್ನರ್ಘಟ್ಟ ರಸ್ತೆಗೆ ಬಂತು. ಅಲ್ಲಿ ನಾನು ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಆ ಕಂಪ್ನಿನೂ ಅಷ್ಟೇ ಒಂದು ಚಿಕ್ಕ ಮನೆಯಲ್ಲಿ, ನನಗೆ ಜ್ಞಾಪಕ ಇರೋಂಗೆ 3 ಬೆಡ್ರೂಮ್ ಮನೆ ಅನ್ಸುತ್ತೆ ಅದು, ಕತ್ರಿಗುಪ್ಪೆನಲ್ಲಿ ಶುರುವಾಗಿದ್ದು. ಇದರಲ್ಲಿ ಬೆಂಗಳೂರು ಸಾಫ್ಟ್ ಸೆಲ್ ಬನ್ನರ್ಘಟ್ಟ ರೋಡಿಗೆ ಬಂದಾಗ 3 ಅಂತಸ್ತು ಬಿಲ್ಡಿಂಗ್ ಆಗಿ ಬಂತು. ಈಗಲೂ ಆ ಬಿಲ್ಡಿಂಗ್ ಇದೆ, ನಮ್ಮ ಸಾಫ್ಟ್ ಸೆಲ್ ಕಂಪನಿ ಇಲ್ಲ. ಮೆಟ್ರೋ ಇದು ಬಂದ್ಬಿಡ್ತು ಅಲ್ಲಿ ಇವಾಗ, ಸ್ಟೇಷನ್. ಆ ಬಿಲ್ಡಿಂಗು ನಮ್ಮ ರಘೋತ್ತಮ್ ಸರ್ದು. ಅಲ್ಲಿಗೆ ಬಂದ್ವಿ ನಾವು. ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಬಟ್ ನಾನು ಹೆಚ್ಚು ಗಮನ ಈ ಕಡೆನೇ ಇರ್ತಾ ಇತ್ತು, ಆಸಕ್ತಿ ಈ ಕಡೆನೇ ಇರ್ತಾ ಇತ್ತು. ಇಲ್ಲಿ ನಾನು ಕೆಲಸ ಬಿಟ್ಟು ಹೋಗೋದು ಎಷ್ಟು ಸೇಫೋ, ಮತ್ತೆ ನನಗೆ ಗೊತ್ತಿತ್ತು ಲಾಂಗ್ ಅವರ್ಸ್ ಸಸ್ಟೇನ್ ಆಗ್ತೀನೋ ಇಲ್ವೋ, ಮತ್ತು ಲಾಂಗ್ ಅವರ್ಸ್ ವರ್ಕ್ ಇದು ಅಂತ ಗೊತ್ತಿತ್ತು. ನಮ್ಮ ಮಾವ ಬೆಳಗ್ಗೆ ಹೋದ್ರೆ ರಾತ್ರಿ ಮನೆಗೆ ಬರ್ತಾ ಇದ್ದಿದ್ದು ಎಷ್ಟೋ ಸಲ 11:30, 12 ಗಂಟೆ ಈ ಥರ ಎಲ್ಲ ಬಂದಿದ್ದಾರೆ. ಇದೆಲ್ಲ ನಾನು ನೋಡಿದ್ದೆ. ನನಗಾಗತ್ತಾ ಮಾಡಕ್ಕೆ ಅನ್ನೋದು ಒಂದು ಕ್ವೆಶ್ಚನ್ ಮಾರ್ಕ್ ಇತ್ತು. ಸುಮ್ಮನೆ ಇದ್ದೆ ನಾನಾಯ್ತು, ನನ್ನ ಕೆಲಸ ಆಯಿತು, ಹೋಗೋದು ಬರೋದು ಮಾಡ್ಕೊಂಡು ಸುಮ್ಮನೆ ಇದ್ದೆ.
ಆಫೀಸಿಂದ ಮನೆಗೆ ಬಂದಮೇಲೆ ಮೆಗಾ ಸೀರಿಯಲ್ಗಳು ಸಾಯಂಕಾಲದೊತ್ತು ಶುರುವಾಯ್ತಲ್ಲ ಬರೋದಕ್ಕೆ. ಸೊ ಕೂತ್ಕೊಂಡು ನೋಡೋದು. ಅವಾಗ ಅಯ್ಯೋ ನಾನು ಆ್ಯಕ್ಟ್ ಮಾಡೋಕ್ಕೆ ಟ್ರೈ ಮಾಡಲಾ, ಆಗ್ಬೋದಾ ನನಗೆ, ಮಾಡ್ತೀನಿ ಅಂತ ಅದು ಗಟ್ಟಿ ಆಯಿತು. ಆಗ ನಮ್ಮ ಮಾವನವ್ರಿಗೆ ಹೇಳಿದೆ, ನನಗೆ ಈ ಥರ ಒಂದು ಚಾನ್ಸ್ ಕೊಡಿಸ್ತೀರಾ ಏನು ಅಂತ. ಅವರು ಏನಾಗ್ತಿತ್ತು, ವಿದ್ಯಾಪೀಠ ಪ್ಲಸ್ ಆ್ಯಕ್ಟಿಂಗು ಪ್ಲಸ್ ನಾಟಕದಲ್ಲಿ ಏನಾದರೂ ಮಾಡೋದು, ಹೀಗೆಲ್ಲ ಅವ್ರನ್ನವ್ರು ಬ್ಯುಸಿಯಾಗಿ ಇಟ್ಕೊಂಡಿದ್ರು. ಅವ್ರಿಗೆ ಹೆಚ್ಚು ಇದು ತಲೆಗೆ ಹೋಗಲಿಲ್ಲ. ನನ್ನ ಹಸ್ಬೆಂಡು ಇಲ್ಲಿ ಬೆಂಗಳೂರಿಗೆ ನಾವು ಬಂದಾದ್ಮೇಲೆ ಬೆಮೆಲ್ನ ರಿಸೈನ್ ಮಾಡಿ ಅವರು ಮೈಕೋಗೆ ಜಾಯಿನ್ ಆದರು. ಅಲ್ಲಿ ಮೈಕೋ ಕಲಾ ಸಂಸ್ಥೆ ತುಂಬ ದೊಡ್ಡದಾಗಿದ್ದರಿಂದ ಅಲ್ಲಿ ಪ್ರತಿ ವರ್ಷ ಕಾಂಪಿಟೇಷನ್ ಮಾಡ್ತಾ ಇದ್ರು ರಂಗ ಚಟುವಟಿಕೆಯಲ್ಲಿ. ಅದರಲ್ಲಿ ಭಾಗವಹಿಸಿ ಒಂದು ನಾಟಕ, ಸಾಕ್ಷಿ ಕಲ್ಲು ನಾಟಕನ ಮಾಡಿಸಿದ್ರು. ಅವರೇ ಡೈರೆಕ್ಟ್ ಮಾಡಿ ಎಲ್ಲ. ಅದರಲ್ಲಿ ನಂದು ಆಸಕ್ತಿ ಎಲ್ಲ ನೋಡಿ ಒಂದು ಇದು ಕೊಟ್ಟರು, ರೋಲ್ ಕೊಟ್ಟರು, ಗೌಡ್ತಿ ಪಾತ್ರ ಕೊಟ್ಟಿದ್ರು. ಅದು ಚೆನ್ನಾಗಾಯ್ತು. ಗೌಡ್ತಿ ಪಾತ್ರ ಚೆನ್ನಾಗಾಯ್ತು, ಒಳ್ಳೆ ಶೋ ಆಯಿತು, ನಮ್ಮ ತಂಡಕ್ಕೆ ಪ್ರೈಸ್ ಎಲ್ಲ ಬಂತು. ಅದು ಖುಷಿ ಆಯಿತು, ಕಾನ್ಫಿಡೆನ್ಸ್ ಹೆಚ್ಚಾಯಿತು. ಆಮೇಲೆ ಅದು ನಮ್ಮ ಮಾವ ಇದನ್ನೆಲ್ಲ ನೋಡ್ತಾ ಇದ್ರು, ಈ ನನ್ನ ಜರ್ನಿನೆಲ್ಲ ನೋಡ್ತಾ ಇದ್ರು. ಅವ್ರಿಗೂ ಒಂದು ಕಾನ್ಫಿಡೆನ್ಸ್ ಬಂತು. ಸೊ ಆಗ ಅವರು ನಾನು ಹೇಳ್ತೀನಿ ಅಂತ ಮನ್ವಂತರ ಧಾರಾವಾಹಿಲಿ ಅವ್ರ ಪ್ರಿನ್ಸಿಪಲ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ಅಲ್ಲಿ ಹೇಳಿದ್ರು, ನರಹರಿ ಅವ್ರಿಗೆಲ್ಲ ಹೇಳಿದ್ರು. ಒಂದಿನ ರಘು ಸಮರ್ಥ್ ಮತ್ತು ನರಹರಿ ಎಲ್ಲ ಇದ್ದಾಗ ಫೋನ್ ಮಾಡಿ ನಿಮ್ಮ ಸೊಸೆಗೆ ಇಂಟ್ರೆಸ್ಟ್ ಇದ್ರೆ ಬರಲಿ ಅಂತ ಹೇಳಿದ್ರು. ನಾವು KR ರೋಡ್ನಲ್ಲಿ ಇದ್ವಿ. ಇದು ಶೂಟಿಂಗ್ ನಡೀತಾ ಇದ್ದಿದ್ದು ಕೆಫೆಶ್ರೀ ಹೌಸ್. ಒಂದೇ ರಸ್ತೆ, ಅರ್ಧ ಕಿಲೋಮೀಟರ್ ಹಂಗೆ ಅಂತ. ನಾನು ನನ್ನ ಹಸ್ಬೆಂಡ್ ಇಬ್ರು ಬಂದ್ವಿ. ಅವರು ಒಂದು ಇದು ಕೊಟ್ರು, ಡೈಲಾಗ್ಸ್ ಎಲ್ಲ ಕೊಟ್ರು. ಹೇಳಿ ಆಯ್ತು, ಸಾಯಂಕಾಲ 4 ಗಂಟೆಗೆ ಶೂಟ್ ಮಾಡೋಣ ಅಂತ. ಅವತ್ತೆ ಆಡಿಷನ್ ಅಲ್ಲೇ ಆಯ್ತು ಆಡಿಷನ್ ಅಂತ ಹೇಳಿದ್ರು. ನೀವು 3 ಗಂಟೆಗೆ ಬನ್ನಿ ಅಂದರು. 3 ಗಂಟೆಗೆ ಹೋದ್ವಿ. ಅವ್ರ ಹಸ್ಬೆಂಡ್ ಕ್ಯಾರೆಕ್ಟರ್ ಇದೆ, ನೀವೇ ಮಾಡಿ ಅಂತ ಹೇಳಿದ್ರು. ಸರಿ, ನನ್ನ ಹಸ್ಬೆಂಡು ಆಯಿತು ಮಾಡ್ತೀನಿ ಅಂತ ಒಪ್ಕೊಂಡು ನಾವಿಬ್ರು ಅವತ್ತು ಫಸ್ಟು ಕ್ಯಾಮ್ರಾನ ಫೇಸ್ ಮಾಡಿತ್ತು. ಅಲ್ಲಿಂದ ಶುರುವಾಯಿತು ಸರ್. ಅದಾದ್ಮೇಲೆ ಕಿರುತೆರೆಯಲ್ಲಿ ನೆಕ್ಸ್ಟ್ ಸಿಕ್ಕಂತ ಅವಕಾಶ ಸರ್, ನಮ್ಮ ಈ ಮನ್ವಂತರ ಧಾರಾವಾಹಿನಲ್ಲಿ ನನ್ನ ತಾಯಿ ಪಾತ್ರನ ಶ್ರೀಮತಿ ಸರೋಜ ಶ್ರೀಶೈಲನ್ ಮಾಡಿದ್ರು. ಅವರು ಅವಾಗ ಎಲ್ಲಾದ್ರಲ್ಲೂ ಅಮ್ಮ 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 ಕಾಣಿಸ್ಕೊತಾ ಇದ್ರು, ಜಾಸ್ತಿ ಹೆಚ್ಚು ಟಚ್ ಇತ್ತಲ್ವ ಅವ್ರಿಗೆ ಇಂಡಸ್ಟ್ರಿದು. ಅವ್ರು ನನ್ನ ಕೇಳಿದ್ರು, ನೀನು ಕೆಲಸ ಮಾಡ್ತಾ ಇದೆಯಾ, ಇವಾಗ ಆ್ಯಕ್ಟ್ ಮಾಡಕ್ಕೆ ಬಂದಿದ್ಯಾ, ಇದನ್ನು ಸೀರಿಯಸ್ ಆಗಿ ತಗೋತೀಯಾ, ಎಲ್ಲಾದರೂ ಹೇಳ್ಬೋದಾ, ನಿನ್ನ ರೆಫರೆನ್ಸ್ ಮಾಡ್ಬೋದಾ ಅಂತ ಅವ್ರು ಕೇಳಿದ್ರು. ಹೇಳಿ ಅಮ್ಮ, ಪರವಾಗಿಲ್ಲ ಅಂತ. ಸರಿ, ನಿಂದೊಂದಷ್ಟು ಫೋಟೋಸ್ ಕೊಡು. ನನ್ನ ಹತ್ರ ಇಲ್ಲ ಫೋಟೋಸ್, ಏನೂ ಇಲ್ಲ, ಗೊತ್ತಿಲ್ಲ, ಮೇಕಪ್ ಇಲ್ಲ, ಏನು ಆ ಥರದ್ದು. ಅವಾಗ ಅವ್ರು ಹೇಳಿದ್ರು, ನೋಡು, ಒಂದು ಒಳ್ಳೆ ಫೋಟೋಗ್ರಾಫರ್ ಹತ್ರ ಫೋಟೋಸ್ ತೆಗೆಸ್ಕೊ, ಫೋಟೋಶೂಟ್ ಆಗಬೇಕು ಅಂತೆಲ್ಲ ಹೇಳಿದ್ರು. ಆಮೇಲೆ ನಾಗೇಶ್ ಅವರು ಫೋಟೋಶೂಟ್ ಮಾಡಿಕೊಟ್ರು. ಅದು ಆ ಫೋಟೋಸ್ನ ಸುಮಾರು ಕಡೆ ಕೊಟ್ಟಿದ್ದೀನಿ ನಾನು. ಆವಾಗ ಅಮ್ಮ ನನಗೆ ಪಣಿರಾಮಚಂದ್ರ ಸರ್ದು ಪ್ರೇಮ ಪಿಶಾಚಿಗಳು ಧಾರಾವಾಹಿ ಕಾಸ್ಟಿಂಗ್ ಆಗ್ತಾ ಇತ್ತು. ಸುರೇಶ್ ಬಾಬುಗೆ ಹೇಳಿದ್ರು. ಸುರೇಶ್ ಬಾಬು ಕರೆದು ಮಾತಾಡಿಸಿ ಆಫೀಸ್ಗೆ ಹೋಗಿ ಮಾತಾಡಿ ಅಲ್ಲಿಂದ ನಂದು ಮೆಗಾ ಸೀರಿಯಲ್ ಜರ್ನಿ ಸ್ಟಾರ್ಟ್ ಆಯ್ತು. ಆಮೇಲೆ ಅಲ್ಲಿಂದ ತುಂಬಾ ಬಿಸಿ ಆಗ್ತೀರಿ ಸೀರಿಯಲ್ ಅಲ್ಲಿ. ಎಷ್ಟು ಸೀರಿಯಲ್ ಆಯ್ತು ಮೇಡಮ್ ಹೆಚ್ಚು ಕಮ್ಮಿ? ಸರ್, 60 ಈಗಲೂ ಮಾಡ್ತಾ ಇದೀರಿ ಹೇಳಿದ್ ಆ ಕಾಲಕ್ಕೆ 60 ಮೇಲ್ಪಟ್ಟಿದೆ ಅನ್ಸುತ್ತೆ ಮೆಗಾ ಸೀರಿಯಲ್ ನಾನು ಹೇಳ್ತಾ ಇರೋದು. ಹೌದು. ಪ್ರೇಮ ಪಿಶಾಚಿನಲ್ಲಿ ಒಂದು ತಾಯಿ ಪಾತ್ರಕ್ಕೆ ನಾನು ಎಂಟ್ರಿ ಆದೆ. ಅದನ್ನ ನೋಡಿ ಸುಮಾರು ಬಂತು. ಬಾಲಾಜಿ ಟೆಲಿಫಿಲಮ್ಸ್ನವ್ರು ಕಾಸ್ಟ್ ಮಾಡಿದ್ರು, ವಜ್ರೇಶ್ವರಿ ಕಂಬೈನ್ಸ್ನವ್ರು ಕಾಸ್ಟ್ ಮಾಡಿದ್ರು. ಇವೆರಡೂ ಕಂಪನಿ, ವಜ್ರೇಶ್ವರಿ ಮತ್ತೆ ಬಾಲಾಜಿ ಟೆಲಿಫಿಲಮ್ಸ್ ಅವರು ಮಾಡಿದಂತಹ ಎಲ್ಲ ಸೀರಿಯಲಲ್ಲೂ ನಾನಿದ್ದೀನಿ. ಬಹುತೇಕ ನಿಮಗೆ ಒಂದು 6 ವರ್ಷಗಳ ಕಾಲ ಸೀರಿಯಲ್ ಆಗಿದ್ದು ಅಂತಂದ್ರೆ ಶೇಷಾದ್ರಿ ಅವ್ರದ್ದು. ಎಜಿ ಶೇಷಾದ್ರಿ ಅವರು. ಹೌದು. ಪುಣ್ಯಕೋಟಿ ಅಂತ ಉದಯ ಟಿವಿನಲ್ಲಿ ಪುಣ್ಯಕೋಟಿ ಅಂತ ಒಂದು ಸೀರಿಯಲ್ ಮಾಡಿದ್ವಿ. 2006 ಶುರು ಮಾಡಿದ್ವಿ ಅದನ್ನ. 2012 ನಾವು ಮುಗಿಸಿದಾಗ 6 ವರ್ಷಗಳ ಕಾಲ ಒಂದು ಸೀರಿಯಲ್ ಆಯ್ತು. ದೊಡ್ಡ ಸೀರಿಯಲ್ ಅದ. ಅಯ್ಯೋ, ಯಾಕೆ ಹೇಳ್ತೀರಾ? ಆ ಸೀರಿಯಲ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಯಾಕಂದ್ರೆ ಮನೆ ಮಂದಿ ಎಲ್ಲ ಆ ಪುಣ್ಯಕೋಟಿ ಅಂತ ತಕ್ಷಣ ಸೀರಿಯಲ್ ಕುತ್ಕೊಂಡ್ಬಿಡೋರು. ಬೇರೆ ಚಾನಲ್ ಕೂಡ ಇರ್ಲಿಲ್ಲ ಎಂಟರ್ಟೈನ್ಮೆಂಟ್. ಸರ್, ಇದು ಹೇಗಾಯ್ತು ಅಂದ್ರೆ, ಪುಣ್ಯಕೋಟಿ ನಮ್ಮ ಪಾತ್ರ ಶುರುವಾಗಿದ್ದು ನಾನು ಮತ್ತೆ ವೆಂಕಟಾದ್ರಿ ಸರ್, ಪಾಪ ಅವ್ರು ಇವಾಗಿಲ್ಲ. ನಮ್ದು ಒಂದು ಟ್ರ್ಯಾಕ್ ಮೊದಲು ಶುರುವಾಯ್ತು. ನಮಗೆ ಗೊತ್ತಿದ್ದ ಪ್ರಕಾರದಲ್ಲಿ ಅದು ವಿತಿನ್ 100 ಎಪಿಸೋಡ್ಸ್ ಅದು ಎಂಡ್ ಆಗತ್ತೆ. ಅದು ಯಾಕೆಂದ್ರೆ ನಿಮಗೆ ಗೊತ್ತಲ್ಲ, ಮೆಗಾ ಸೀರಿಯಲ್ ಅಂದ್ರೆ ತರ ಬೇರೆ ಬೇರೆ ಚಾನೆಲ್ಸ್ ಅಂದ್ರೆ ಬೇರೆ ಬೇರೆ ಇದಿರುತ್ತೆ, ಎಳೆಗಳಿರುತ್ತೆ, ಇದು ಬೆಳೆಯುತ್ತೆ, ಇದು ಬೆಳೆಯಲ್ಲ, ಇದು ಬೆಳೆಯುತ್ತೆ, ಏನೋ ಸಮಥಿಂಗ್ ಹಂಗೆ. ಸೊ ಈ ಕತೆ ಇದ್ದಿದ್ದೆ ಹೀಗೆ, ಇಷ್ಟೇ ಇದ್ದಿದ್ದು. ಒಂದು ಆಶ್ರಮ, ಸಮಾಜ ಸೇವಕಿ ನಾನು, ನಮ್ಮ ತಂದೆ ಆಶ್ರಮ ನಡೆಸ್ತಾ ಇರ್ತಾರೆ, ನಮ್ಮಿಬ್ರದ್ದು ಈ ಥರ ಕತೆ ಸ್ಟಾರ್ಟ್ ಆಗಿರುತ್ತೆ. ಇದು ಏನಾಯಿತು,
ನಮ್ಮ ಸೀರಿಯಲ್ ಶುರುವಾದಾಗ ಇದು ಶುರುವಾದಾಗ ಸ್ವಲ್ಪ ತಿಂಗಳುಗಳಿಗೆ ತುಂಬ ಒಳ್ಳೆ TRP ಬಂದ್ಬಿಡ್ತು. ಸೊ ಇದನ್ನ ನಿಲ್ಸಕ್ಕಾಗ್ಲಿಲ್ಲ, ಈ ಪಾತ್ರ ನಿಲ್ಸಕ್ಕಾಗ್ಲಿಲ್ಲ, ಏನೋ ಬೆಳಿಬೇಕಿತ್ತು. ಸೊ ಇದು ನನ್ನ ಆಶ್ರಮದ ಮಾತ್ರನೇ ಹೇಳಿದ್ರೆ ನಾವು ಗಿರಿನಗರದಲ್ಲಿ ಒಂದು ಅನಾಥಾಶ್ರಮ ಇದೆ, ಅಲ್ಲಿ ಶೂಟ್ ಮಾಡಿದ್ವಿ, ಮ್ಯಾಕ್ಸಿಮಮ್ ಮಾಡಿದ್ವಿ. ಅಲ್ಲಿಂದ ಆಮೇಲೆ ಬೃಂದಾವನ್ ಹೌಸ್ಗೆ ಶಿಫ್ಟ್ ಮಾಡಿದ್ವಿ, ಇದು ರಂಗರಾವ್ ರಸ್ತೆನಲ್ಲಿ ಇದೆಯಲ್ಲ ಅಲ್ಲಿ ಸುಮಾರು ಮಾಡಿದ್ವಿ. ನಾರಾಯಣ ರೆಡ್ಡಿ ಹೌಸ್ ಅಂತ ಇತ್ತು, ಶೂಟಿಂಗ್ ಇವಾಗ ಕೊಡ್ತಿಲ್ಲ ಅನ್ಸುತ್ತೆ, ಕೋಣನಕುಂಟೆಯಿಂದ ಒಳಗಡೆ ಹೋಗಬೇಕು, ಅಲ್ಲಿ ಆ ಮನೆಯಲ್ಲಿ ಮಾಡಿದ್ವಿ. ಈ ಥರ ಸ್ವಲ್ಪ ಬದಲಾವಣೆಗಳಾದ್ರೂ ತುಂಬ ಕ್ಲಿಕ್ ಆದಂಥ ಟ್ರ್ಯಾಕ್ ನಮ್ಮದು. ಇದು ಹೇಗಾಯ್ತು ಅಂದರೆ ನಾನು ವೆಂಕಟಾದ್ರಿ ಸರ್ ಅಷ್ಟೇ ಅಲ್ಲದೆ ಆಮೇಲೆ ಸುಮಾರು ಕಡೆ ಹೊತ್ತಿಗೆ 15 ಜನ ಇದ್ವಿ ನಾವು. ಎವ್ರಿ ಡೇ ಶೂಟಿಂಗ್ ಇರಬೇಕು ಅಂದರೆ ಅಷ್ಟು ಜನನೂ ಇರಬೇಕು, ಆ ಮಟ್ಟಕ್ಕೆ ಬೆಳೆದ್ಬಿಡ್ತು ಇದು. ಬೇರೆ ಏನೇನು ಇದಿತ್ತಲ್ಲ, ಎಕ್ಸ್ಟ್ರಾ ಟ್ರ್ಯಾಕ್ಸ್ ಇತ್ತಲ್ಲ, ಬೇರೆ ಟ್ರ್ಯಾಕ್ ಇನ್ನೊಂದು ಮತ್ತೊಂದು ಎಲ್ಲ ಅದೆಲ್ಲ ಲಿಂಕ್ ಆಗಕ್ಕೆ ಸ್ಟಾರ್ಟ್ ಆಯ್ತು ಇದಕ್ಕೆ. ಇದೇ ಮೇಜರ್ ಟ್ರ್ಯಾಕ್ ಆಗೋಯ್ತು. TRP ಯಾವಾಗ ಚೆನ್ನಾಗಿ ಬಂತು ಅದನ್ನ ಬೂಸ್ಟ್ ಮಾಡಿದ್ರು. ಸೊ ಈ ತರ ಒಂದು ಟ್ರ್ಯಾಕ್ ಮಾಡಿದಾಗ ಇದರಲ್ಲಿ ಮಾಸ್ಟರ್ ಹಿರಣ್ಣಯ್ಯನವ್ರು ಒಪ್ಕೊಂಡ್ರು ಹೋಮ್ ಮಿನಿಸ್ಟರ್ ಆಗಿ ಪಾತ್ರ ಮಾಡೋದಕ್ಕೆ. ನಮ್ಗೆ ಒಂಥರ ಎಂಥ ಗೂಸ್ ಬಂಪ್ಸ್, ಅದು ಒಂಥರ ಎಷ್ಟು ಬೂಸ್ಟಿಂಗ್, ಅಣ್ಣ ಒಪ್ಕೊಂಡಿದ್ದಾರೆ ಅನ್ನೋ ಥರ. ಸ್ವಲ್ಪ ದಿನ ಆಯಿತು ನನಗೆ, ನನ್ನ ಸಹ ಕಲಾವಿದರಿಗೆ ಎಲ್ರಿಗೂ ಅದನ್ನು ಜೀರ್ಣಿಸ್ಕೊಂಡು ಅವ್ರ ಜೊತೆ ಬೆರೆಯೋಕ್ಕೆ. ಬಟ್ ವೆಂಕಟಾದ್ರಿ ಸರ್ ಅವರು ತುಂಬ ಕ್ಲೋಸ್ ಆಗಿದ್ದರಿಂದ ನಮಗೆ ಹೆಲ್ಪ್ ಆಯಿತು. ಆ ಥರ ಆಗಿ ಪುಣ್ಯಕೋಟಿ 6 ವರ್ಷ ಸತತವಾಗಿ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ವಿ. ಅಣ್ಣನ ಜೊತೆ ಒಂಥರ ಈಗಲೂ ನಮಗೆ ಅದು ಮರೆಯೋಕ್ಕಾಗಲ್ಲ. ಮೇಡಮ್, ಅಲ್ಲಿಂದ ಸಿನಿಮಾ ಎಂಟ್ರಿ ಹೇಗಾಯಿತು? ಫಸ್ಟ್ ಸಿನಿಮಾ ಯಾವುದು? ಸರ್, ನಾನು ಪ್ರೇಮ ಪಿಶಾಚಿಗಳು ಹೇಳದ್ನಲ್ಲ, ಅದರಲ್ಲಿ ಒಬ್ಬರು ಅಸೋಸಿಯೇಟು ಹಿರೇಮಠ್ ಅಂತ. ಹಿರೇಮಠ್ ಸರು ಒಂದು ಸಿನಿಮಾ ಮಾಡಬೇಕು ಅಂತ ಮಾತಾಡ್ತಾಯಿದ್ರು ಪ್ರೇಮ ಪಿಶಾಚಿಗಳು ಸೆಟ್ಟಲ್ಲಿ. ಆಗ ಬ್ರೇಕ್ ಇತ್ತು ಏನೋ, ನಂಗೆ ಎಕ್ಸಾಕ್ಟ್ಲಿ ಮರ್ತೋಗಿದೆ. ಬಟ್ ನನಗೆ ಅವರಿಂದ ಫೋನ್ ಬಂತು, ಒಂದು 3 ದಿನದ ಪಾತ್ರ ಇದೆ, ಚೆನ್ನಾಗಿರುತ್ತಮ್ಮ, ಕಾಮಿಡಿ ಕ್ಯಾರೆಕ್ಟರು, ನೀನು ಮಾಡ್ತೀಯ? ಅಯ್ಯೋ ಇಲ್ಲ ಸರ್, ನಾನು ಸಿನಿಮಾ ಎಲ್ಲ ಮಾಡೋದ, ನನಗೆ ಗೊತ್ತಿಲ್ಲಪ್ಪ, ನಾನು ಬರಲ್ಲ ಸಿನಿಮಾಗೆ. ಅಮ್ಮ ನಾನಿದ್ದೀನಿ ಅಲ್ಲ, ನಾನು ಗೊತ್ತಲ್ವ ನಿಂಗೆ, ನೀನು ಬಾಮ್ಮ ಅಂತ ಕರೆದ್ರು. ಅದು ಬಿಸಿ ಬಿಸಿ ಸಿನಿಮಾ, ರಮೇಶ್ ಅರವಿಂದ್ ಅವ್ರದ್ದು, ಅನುಪ್ರಭಾಕರ್, ರಮೇಶ್ ಅರವಿಂದ್. ಅದರಲ್ಲಿ 3 ದಿನದ ಪಾತ್ರ, ನಿಜವಾಗ್ಲೂ ನಂದು ಕಾಮಿಡಿ ಟ್ರ್ಯಾಕು. ಶಂಕರ್ ರಾವ್ ಅವರ 3ನೇ ಹೆಂಡತಿಯಾಗಿ ಪಾತ್ರ ಅದು. ಆ ಸಿನಿಮಾಯಿಂದ ನನಗೆ ಸಿನಿಮಾ ಜರ್ನಿ ಸ್ಟಾರ್ಟ್ ಆಯಿತು. ಅದಾದಮೇಲೆ ರಾಮದಾಸ್ ನಾಯ್ಡು ಅವ್ರದ್ದು ಮೊಗ್ಗಿನ ಜಡೆ ಅಂತ ಒಂದು ಮಾಡಿದೆ. ಆಮೇಲೆ ಗಿರೀಶ್ ಕಾಸರವಳ್ಳಿ ಅವ್ರದ್ದು ನಾಯಿ ನೆರಳು ಚಿತ್ರ ಮಾಡಿದೆ. ಈ ಥರ ಒಂದು ಮಧ್ಯ ಮಾಡ್ತಾ ಹೋಗ್ತಿದ್ದೆ. 2006ನಲ್ಲಿ ಗಜ ಸಿನಿಮಾಯಿಂದ ಕಾಲ್ ಬಂತು ನನಗೆ. ಆ ಟೈಮಲ್ಲಿ ಪುಣ್ಯಕೋಟಿಯ ಬ್ರೇಕ್ ಇತ್ತು. ಸೊ ಡೇಟ್ಸ್ ಏನು ಒಂಥರ ಎಲ್ಲ ಕೂಡ್ ಬಂದ್ರೆ ಹೇಗಾಗತ್ತೆ ಅದೊಂದು ಉದಾಹರಣೆ. ಒಂದು ದಿನವೂ ಏನು ಕ್ಲಾಶ್ ಆಗದೆ ಗಜ ಸಿನಿಮಾ ಕಂಪ್ಲೀಟ್ ಮುಗಿಸ್ದೆ. ಅಲ್ಲಿಂದ ನಿಮ್ಗೆ ಮೇಡಮ್ ತುಂಬಾ ಸಿನಿಮಾ ಬಂದ್ಬಿಡುತ್ತೆ, ನೀವು ಬ್ಯುಸಿ ಆಗ್ಬಿಡ್ತೀರಾ, ಸೀರಿಯಲ್ ಬಿಟ್ಬಿಡ್ತೀರಾ, ಇದೆಲ್ಲ ಕೇಳಿ ಒಂಥರ ಅಸೋಸಿಯೇಟ್ಗಳು ಇವ್ರದೆಲ್ಲ ಬೂಸ್ಟಿಂಗು ಹಾಗೆ ಇತ್ತು. ಬಟ್ ಹಾಗೇನೋ ನಾನೇನು ಸೀರಿಯಲ್ ಏನು ಬಿಡ್ಲಿಲ್ಲ. ಗಜ ಸಿನಿಮಾ ಸೂಪರ್ ಡೂಪರ್ ಬ್ಯಾಲೆನ್ಸ್ ಮಾಡಿ 100 days ಆಯ್ತು. ಆಮೇಲೆ ಮಧ್ಯದಲ್ಲಿ ಯಾವ ಸಿನಿಮಾ ಬರುತ್ತೆ ನನಗೆ ಸೀರಿಯಲ್ ಇಲ್ಲದೆ ಇರೋ ಟೈಮಲ್ಲಿ ಅದನ್ನ ಮಾಡ್ಕೊಂಡು ಹಾಗೇನೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದೆ. ನನಗೆ ಜ್ಞಾಪಕ ಇರೋ ಪ್ರಕಾರ ನಾನು ಪದ್ಮಾವತಿ ಸೀರಿಯಲ್ವರೆಗೂ ಇದನ್ನೇ ಮಾಡ್ಕೊಂಡು ಬಂದೆ. ಕಲರ್ಸ್ ಅಲ್ಲೇ ಪದ್ಮಾವತಿ ಅಂತ ಒಂದು ಸೀರಿಯಲ್ ಮಾಡಿದ್ವಿ, ಅದು ಮತ್ತೆ ಆನಂದ ಭೈರವಿ, ಇದೆಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಉದಯ ಟಿವಿನಲ್ಲಿ ಸರಿಗಮಪ ಇದೆಲ್ಲ ಮಾಡ್ತಾ ಹೋದಾಗ ನಮಗೆ ಒಂಥರ ನನಗೆ ಟೈಮ್ ಮ್ಯಾನೇಜ್ಮೆಂಟು ಇಲ್ಲ, ಇದಾಗ್ತಾ ಇಲ್ಲ ಅನ್ನೋದು ತಲೆಗೆ ಬಂತು. ಸಿನಿಮಾಲ್ ಬ್ಯುಸಿ ಆಗ್ತಾ ಹೋದೆ, ಒಳ್ಳೊಳ್ಳೆ ಪಾತ್ರಗಳು ಬರ್ತಾ ಹೋಯ್ತು. ಸೊ ನೋಡೋಣ, ಟ್ರೈ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಬ್ರೇಕ್ ತಗೋಬೋದೇನೋ ಅಂತ ಸೀರಿಯಲಿಂದ ಬ್ರೇಕ್ ತಗೊಂಡೆ. ಸುಮಾರು 7 ವರ್ಷನೇ ಬ್ರೇಕ್ ತಗೊಂಡೆ. 7 ವರ್ಷ ತಗೊಂಡ್ರೆ ಸುಮಾರು 7 ವರ್ಷಕ್ಕೆ ಒಂದು 70-80 ಸಿನಿಮಾ ಆಗೋಯ್ತು, ಹೆಚ್ಚು ಕಮ್ಮಿ. ವರ್ಷಕ್ಕೆ 10-12 ಸಿನಿಮಾ ಅಂದರೆ ಅದರಲ್ಲೂ ಎಲ್ಲ ಸಿನಿಮಾಗಳು ಅಮ್ಮನೇ ಆಗಿ ಕಾಣಿಸ್ಕೊಳ್ತೀರಿ. ಇದು ಹೆಂಗೆ ವರ್ಕ್ ಆಯ್ತು ಅಂತ ಕೆಲವೊಬ್ರಿಗೆ ನಾನು ಹೇಳಿದ್ದೀನಿ ಸರ್. ಅಂದರೆ ಒಂದೇನು ಅಂದರೆ ಸರ್, ಅಮ್ಮನ ಪಾತ್ರದ ಅವಶ್ಯಕತೆ ಇತ್ತು, ನಿಜ ಇತ್ತು. ಒಂದು ಈಗಲೂ ಇದೆ. ಈಗಲೂ ಇದೆ. ನಾನು ಸಿನಿಮಾಗೆ ಎಂಟರ್ ಆದಂಥ ಟೈಮಲ್ಲಿ ನಾನು ಹೀರೋಯಿನ್ ಆಗುವಂಥ ಏಜಲ್ಲಿ ಇರಲಿಲ್ಲ, ಅಂದರೆ ಇದು ಇರಲಿಲ್ಲ. ಹಾಗನ್ಬಿಟ್ಟು ಈಗ ಬಿಸಿ ಬಿಸಿ ಎಲ್ಲ ಮಾಡಿದಾಗ ಇದು ತುಂಬ ಚಿಕ್ಕವರಲ್ವಾ ಇವರು ಅನ್ನೋ ಥರ ಅನ್ನಿಸ್ತಿತ್ತು. ಬಟ್ ಬರ್ತಾ ಏನಾಯ್ತು, ಹುಡುಗರು ಚಿಕ್ಕವರೇ ಆಗಿ
ಹೀರೋ ಆಗಕ್ಕೆ ಸ್ಟಾರ್ಟ್ ಆದರು. ಅವಾಗೆಲ್ಲ ನಮ್ಗಳನ್ನೆಲ್ಲ ನಾನು, ಸಂಗೀತ, ವೀಣಾ ಸುಂದರ್, ನಾವೆಲ್ಲ ನಮ್ಮೆಲ್ಲರನ್ನೂ ಅಮ್ಮನಾಗಿ ಸ್ವೀಕರಿಸ್ಬಿಟ್ರು. ಇಡೀ ಇಂಡಸ್ಟ್ರಿನೇ ಸ್ವೀಕರಿಸ್ತು. ಓಕೆ, ನೀವು ಆರಂಭದಲ್ಲಿ ಬಂದಾಗ ಅಮ್ಮನ ಪಾತ್ರ ಮಾಡಕ್ ಶುರು ಮಾಡ್ತೀರಿ. ಅದು ಬಿಟ್ಟು ಬೇರೆ ಪಾತ್ರ ಆ ಥರದ್ದು ಯೋಚನೆ ಇರಲಿಲ್ಲ ಅಂದ್ರೆ ಆ ಪಾತ್ರ ನಾನು ಮಾಡಬೇಕಿತ್ತು, ಬರೀ ಅಮ್ಮ ಪಾತ್ರನೇ ಬರ್ತಾ ಇದೆ, ಇದು ಚೆನ್ನಾಗಿತ್ತು, ನೀವು ಯಾವತ್ತೂ ಅನಿಸ್ಲಿಲ್ವಾ ಅಂತ? ಅಂದ್ರೆ ಬೇರೆ ಪಾತ್ರಕ್ಕೆ ಫ್ರಾಂಕ್ಲಿ ಸ್ಪೀಕಿಂಗ್ ಅನ್ಸಿಲ್ಲ ಸರ್. ಅನಿಸ್ಲಿಲ್ಲ ಅವತ್ತು? ಅನ್ಸೇ ಇಲ್ಲ. ಯಾಕೆಂದ್ರೆ ನೀವು ಯಾವುದೇ ಸಿನಿಮಾ ತಗೊಳ್ಳಿ, ಹಳೆಯ ದಾರ ತಗೊಳ್ಳಿ, ಹೊಸ ದಾರ ತಗೊಳ್ಳಿ, ಯಾವ ದಾರ ತಗೊಳ್ಳಿ, ನಿಮ್ಗೆ ಎಲ್ಲೂ ಇದು ಸಿನಿಮಾನೇ ಹೀರೋ ಓರಿಯೆಂಟೆಡ್ ಮಾಧ್ಯಮ ಅಲ್ವಾ? ಕರೆಕ್ಟ್. ಈ ಹೀರೋ ಬಂದ್ರೆ ಫ್ರೇಮಲ್ಲಿ ಸುತ್ತಲೂ ಯಾರಿದ್ರು ಕಾಣೋದಿಲ್ಲ, ನಿಜ, ಕಾಣಲ್ಲ. ನನ್ನ ತಲೆಯಲ್ಲಿ ಏನಿತ್ತು ಅಂದ್ರೆ, ಹೀರೋ ಮದರ್ ಆದ್ರೆ ಇಲ್ಲ ಹೀರೋಯಿನ್ ಮದರ್ ಆದ್ರೆ ನಾನು ಕಾಣಿಸ್ಕೋತೀನಿ ಫ್ರೇಮಲ್ಲಿ, ಇರ್ತೀನಿ ಅನ್ನೋದಿತ್ತು ನನ್ನ ತಲೆಯಲ್ಲಿ. ನಿಜ. ಅದಲ್ಲದೆ ನಿಮಗೆ ಬೇರೆ ಏನ್ ಪಾತ್ರನೂ ಸೃಷ್ಟಿ ಆಗೋದಿಲ್ಲ. ಕರೆಕ್ಟ್. ನಾನು ಗಜಾದಲ್ಲಿ ಅತ್ತಿಗೆ ಆಗಿ ಆಕ್ಟ್ ಮಾಡಿದ್ದೀನಿ. ಎಷ್ಟು ಸಿನಿಮಾದಲ್ಲಿ ಅತ್ತಿಗೆ ಪಾತ್ರ ನೀವು ಹೈಲೈಟ್ ಮಾಡ್ತೀರಿ? ಕರೆಕ್ಟ್. ಮಾಡಲ್ಲ. ಬಂದು ಹೋಗಂತ ಬರ್ತಾರೆ ಹೋಗ್ತಾರೆ, ಅಂದ್ರೆ ಇರಲ್ಲ. ಹೀರೋ ಎಲ್ಲಿರ್ತಾನೆ ಅಲ್ಲಿ ಹೀರೋ ಇದ್ರೆ ಅಮ್ಮ ಇರ್ತಾರೆ, ಏನೋ ಒಂದು ಸೆಂಟಿಮೆಂಟ್ ಸೀನ್ ಇರುತ್ತೆ, ಒಂದು ಎಮೋಷನಲ್ ಸೀನ್ ಇರುತ್ತೆ, ಇಲ್ಲ ಏನೋ ಒಂದು ಅಮ್ಮ ವಿತ್ತಿದು ಇರುತ್ತೆ, ಆ ತರದ್ದು ನಡೆಯುತ್ತೆ. ಅದರ್ವೈಸ್ ಅತ್ತಿಗೆ, ಅಕ್ಕ ಅಥವಾ ನೇಬರ್ ಈ ತರದ್ ಏನ್ ಬೇಕಾರ ಮಾಡ್ಬೋದು, ಇಲ್ಲ ಅಂತಲ್ಲ. ಆ ಪಾತ್ರ ಪವರ್ಫುಲ್ ಆಗಿರ್ಬೇಕು, ಚೆನ್ನಾಗಿ ಬರ್ದಿರ್ಬೇಕು ಅಷ್ಟೇ. ಅತಿರಥ ಅಂತ ಒಂದ್ ಸಿನಿಮಾ, ಆ ಸಿನಿಮಾದಲ್ಲಿ ನಾನು ಹೀರೋ ಮದರ್ ಅಲ್ಲ, ಬರೀ ಮದರ್ ಅಷ್ಟೇ. ಒಂದೇ ಸೀನು ನಂದು, ಒಂದೇ ದಿನ ಶೂಟ್. ಬೆಳಗ್ಗೆ ಹೋದೆ, ಮೈಸೂರು ಹಾಸ್ಪಿಟ್ಲಲ್ಲಿ ಶೂಟ್ ಮಾಡಿದ್ರು ನಮ್ಮ ಮಹೇಶ್ ಸರ್, ಇವರು ಡೈರೆಕ್ಟ್ರು. ಇಡೀ ದಿನ ನಮ್ಮದೇ ಶೂಟ್ ಅಷ್ಟೇ. 5 ಗಂಟೆಗೆ ನಾನು ವಾಪಸ್ ಬೆಂಗಳೂರು ಕಡೆ ಹೊರಡಕ್ಕೆ ಬಂದಿದ್ದೆ. ಆ ಸಿನಿಮಾನಲ್ಲಿ ಆ ಸೀನ್ ತುಂಬಾ ಹೈಲೈಟ್ ಆಗಿದೆ. ಅತಿರಥ ಅನ್ನೋ ಸಿನಿಮಾದಲ್ಲಿ ಅಂಥ ಪಾತ್ರಕ್ಕೆ ನನಗೆ ಓಕೆ, ತೊಂದರೆ ಇಲ್ಲ. ಒಂದಿನ ಶೂಟಿಂಗ್ ಕರಿತೀರಾ, ಬರ್ತೀನಿ, ಬಟ್ ನನ್ನ ಪಾತ್ರ ಹೈಲೈಟ್ ಆಗ್ಬೇಕು, ಏನೋ ಒಂದು ಅನ್ಸ್ಬೇಕು, ನೋಡಿದವ್ರಿಗೂ ಅದು ಟಚ್ ಆಗಬೇಕು. ಹೌದು, ಆ ತರ ಅಂತ ನಾನು ತಲೆನಲ್ಲಿ ಇಟ್ಕೊಂಡು ಅದು ಹಾಗೇನೆ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದೀನಿ ಜರ್ನಿ. ಹೊಸಬ್ರು ಸಿನಿಮಾಗಳಲ್ಲಿ ನೋಡಿದ್ರು ಅಮ್ಮ ಅಲ್ಲೇ ಆಗ್ತೀರಿ, ಅಲ್ಲಿ ಹೀರೋಗೂ ಅಮ್ಮ ಆಗಿರ್ತೀರಿ, ಇಲ್ಲ ಹೀರೋಯಿನ್ಗೆ ಅಮ್ಮ ಆಗಿರ್ತೀರಿ. ನೀವು ಒಂದು ಸಿನಿಮಾ ಅಂದ್ರೆ ಅಮ್ಮ ಅಂದ್ರೆ ಫಿಕ್ಸ್ ಅಂತ ಮಟ್ಟಕ್ಕೆ ನೀವು ಇಂಡಸ್ಟ್ರಿಯಲ್ಲಿ ಟಾಕ್ ಆಗಿದೆ. ಈ ಸ್ಟಾರ್ಗಳು ಅಂತ ಬಂದಾಗ ಬಹುತೇಕ ಸ್ಟಾರ್ ನಟರ ಜೊತೆಗೆ ನಟಿಸಿದರೆ ಎಲ್ಲ ಸ್ಟಾರ್ಗಳಿಗೂ ಅಮ್ಮ ಆಗಿರೋದು ಉಂಟು. ಯಶ್ ಆಗಿರ್ಬೋದು, ಆಮೇಲೆ ಒಂದಿಷ್ಟು ಹೀರೋಗಳು, ಈ ತಲೆಮಾರಿನ ಹೀರೋಗಳನ್ನು ಸೇರಿಸಿ ನೀವು ಮಾಡದೇ ಇರೋಂಥ ಹೀರೋಗಳು ಅಂದ್ರೆ ಯಾರಿರ್ಬೋದು ಅಂತ ನೀವು ಸ್ಕ್ರೀನ್ ಶೇರ್ ಮಾಡೋಕ್ಕಾಗಿಲ್ಲ ಇದುವರೆಗೂ? ಸ್ಕ್ರೀನ್ ಶೇರೇ ಮಾಡೋಕ್ಕಾಗದೇ ಇರೋದು ಅಂದ್ರೆ ಉಪೇಂದ್ರ ಸರ್, ಜಗ್ಗೇಶ್ ಸರ್, ಶಿವರಾಜ್ ಕುಮಾರ್ ಅವರು, 3 ಜನದ ಜೊತೆ ಸ್ಕ್ರೀನ್ ಶೇರ್ ಮಾಡೋಕ್ಕಾಗಿಲ್ಲ. ಅಥವಾ ಬಂದಾಗ ನಿಮ್ ಡೇಟ್ಸ್ ಏನಾದ್ರು ಕ್ಲಾಶ್ ಆಗಿತ್ತಾ ಹೇಗೆ ಅಂತ? ಉಪೇಂದ್ರ ಸರ್ ಜೊತೆ ಒಂದು ಸಿನಿಮಾ ಮಾಡೋ ಟೈಮಲ್ಲಿ ಡೇಟ್ಸ್ ಕ್ಲಾಶ್ ಆಗಿ ಮಿಸ್ ಆಯ್ತು ಆ ಸಿನಿಮಾ. ಇನ್ ಮಿಕ್ಕಿದಿಬ್ರಿಗೆ ಏನು ಆ ಥರ ಕಾಲ್ಸ್ ಬಂದಿಲ್ಲ. ಓಕೆ. ಹೀರೋಯಿನ್ ಮದರ್ ಆಗಿ ಬಂದ್ರು ಓಕೆ, ಅಥವಾ ಏನಾದರೂ ಪಾತ್ರ ಒಂದು ಇಂಪಾರ್ಟೆಂಟ್ ಪಾತ್ರವಾಗಿ ಬಂದ್ರು ಓಕೆ. ಬಟ್ ಅದೇ ನಾನು ಮೊದಲೇ ಹೇಳ್ದಂಗೆ ಬರುವ ಇದು ಅದರ ಅವಶ್ಯಕತೆ ಸಿನಿಮಾಗೆ ಇರಲ್ಲ, ಆದ ಕಾರಣ ಬರ್ದಿರಲ್ಲ. ಈಗ ಎಷ್ಟೋ ಸಿನಿಮಾಗಳಲ್ಲಿ ಅಮ್ಮನಾಗಿ ಆ್ಯಕ್ಟ್ ಮಾಡಿದ್ದೀರಿ. ನಿಮಗೆ ತುಂಬ ಪ್ರಭಾವ ಬೀರಿದ ಸಿನಿಮಾ ಅಂದ್ರೆ ಆ್ಯಸ್ ಎ ಅಮ್ಮ ಆಗಿ ನಿಮಗೆ ಟಚ್ ಆಗಿದ್ದು ಆ ಸಿನಿಮಾ ಪಾತ್ರ? ನನಗೆ ಟಚ್ ಆಗಿದ್ದು, ನನಗೆ ಟಚ್ ಆಗಿದ್ದು ಅಂದರೆ ಒಲವಿನ ಓಲೆ ಅಂತ ಒಂದು ಸಿನಿಮಾ, ಟೇಶಿ ವೆಂಕಟೇಶ್ ಅವ್ರ ಡೈರೆಕ್ಟ್ರು. ಅದು ಆನೇಕಲ್ ಬಾಲರಾಜ್ ಅವರ ಮಗ ಸಂತು. ಹೌದು, ಪಾಪ ಅವನ ಸಿನಿಮಾ. ನಾನು ಅವನು ತಾಯಿ ಮಗ. ಇದು ಒಂದು ಕುಗ್ರಾಮದಲ್ಲಿ ನಾವು ಶೂಟ್ ಮಾಡಿದ್ದು. ಯಾಕೆ ಇದನ್ನ ಕುಗ್ರಾಮ ಅಂತ ಹೇಳ್ತಿದ್ದೀನಿ, ಇದು ಜನಕ್ಕೆ ಗೊತ್ತಾಗ್ಲಿ ಅಂತ. ತುಂಬಾ ದೂರ ಏನಿಲ್ಲ ಸರ್, ಅದು ತುಮಕೂರಿಂದ ಗುಬ್ಬಿಗೆ ಹೋಗೋ ಮಧ್ಯದಲ್ಲಿ ಬರುತ್ತೆ ಈ ಹಳ್ಳಿ. ಇವತ್ತಿಗೂ ಜನ ಅದನ್ನು ಅಪ್ಕೊಂಡು ಬದುಕ್ತಾ ಇದ್ದಾರೆ. ಅಂದ್ರೆ ಆ ಹಳ್ಳಿಯ ಅವ್ರಿಗೆ ಯಾರಿಗೂ ಈ ಪಟ್ಟಣದ ಅನುಕೂಲಗಳಿಲ್ಲ ಈಗಲೂ. ಅಂದ್ರೆ 2012 ಬೀದಿಗೊಂದು ನಲ್ಲಿ ಇದೆ. ಎಲ್ಲರೂ ಬೀದಿ ನಲ್ಲಿ ನೀರ್ ಹಿಡ್ಕೊಂಡು ತಪ್ಪಲೆಗಳಲ್ಲಿ ತುಂಬ್ಕೊಂಡು ಮನೆಗೆ ತಗೊಂಡ್ ಹೋಗ್ತಾರೆ ಹೊರತು ಯಾರು ಸ್ವಂತವಾಗಿ ಪೈಪ್ ಹಾಕಿಸ್ಕೊಂಡು ಅವ್ರ ಮನೆಯಲ್ಲಿ ಬೇಸಿಕ್ ಅಲ್ವಾ ಅದು ನೀರು, ಅದು ಮತ್ತೆ ಸರ್ಕಾರ ಆದವ್ರು ಬಂದು ತಲೆ ತಿಂದು ಹೇಳಿ ಕೇಳಿ ಮಾಡಿ ಒಂದೊಂದು ಟಾಯ್ಲೆಟ್ ಅಂತ ಕಟ್ಕೊಂಡಿದ್ದಾರೆ ಮನೆಯಿಂದ ಹೊರಗಡೆ. ಎಲ್ಲರೂ ಅದ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹೊಸದಾಗಿ ಕಟ್ಟಿದ್ದಾರೆ, ಇಲ್ಲ ಸರ್ಕಾರದವ್ರು ಫೈನ್ ಹಾಕ್ತಾರೆ ಅದಕ್ಕೆ ಕಟ್ಟಿದ್ದಾರೆ ತರ.
ಆ ಥರ ಇರುವಂತಹ ಒಂದು ಓಪನ್ ಡ್ರೈನೇಜು, ಆ ಥರ ಇರುವಂಥ ಒಂದು ಹಳ್ಳಿ ಅದು. ಆ ಸಿನಿಮಾದಲ್ಲಿ ನಂದು ತಾಯಿ ಪಾತ್ರ ಅಗೇನ್. ಮಗನ್ನ ಹೆಚ್ಚಾಗಿ ಪ್ರೀತಿ ಮಾಡುವಂಥ ತಾಯಿ, ಅವನಿಗೆ ಒಂಥರ ಎಷ್ಟು ಸಾಧ್ಯವೋ ಅಷ್ಟು ಅನುಕೂಲ ಮಾಡ್ಕೊಳ್ಳೋಕ್ಕಾಗಿ ಪ್ರೊಟೆಕ್ಟ್ ಮಾಡುವಂಥ ತಾಯಿ ಪಾತ್ರ ಅದು. ಚೆನ್ನಾಗಿ ಬರೆದಿದ್ರು ಆ ತಾಯಿ ಪಾತ್ರ. ತುಂಬಾ ಪರಿಣಾಮಕಾರಿ ಆಯಿತು. ಪವರ್ಫುಲ್ ತಾಯಿ. ಪವರ್ಫುಲ್ ಅಂದರೆ ಜೋರುದಾರು ಆ ಥರದ್ದಲ್ಲ, ಬಟ್ ಒಂಥರ ಎಲ್ರಿಗೂ ಮನಸ್ಸಿಗೂ ಮುಟ್ಟುವಂಥ ಪಾತ್ರ ಆಯ್ತದು. ವೆರಿ ಇಂಪಾರ್ಟೆಂಟ್ ರೋಲು. ಆ ಪಾತ್ರಕ್ಕೆ ನನಗೆ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಬಂತು. ವೆರಿ ಗುಡ್. ಪೋಷಕ ನಟಿ ಅಂತ 2012 ಬಂತು. 13 ಅದನ್ನ ಕೊಟ್ರು. ಓಕೆ. ಯಶ್ ಜೊತೆಗೆ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಮಾಡ್ತೀರಿ, ರಾಜಾ ಹುಲಿ ಮಾಡ್ತೀರಿ, ಸೊ ದರ್ಶನ್ ಜೊತೆಗೆ ಮಾಡ್ತೀರಿ, ಇನ್ನೊಂದಿಷ್ಟು ಹೀರೋಗಳ ಜೊತೆಗೆ ಮಾಡ್ತೀರಿ. ನಿಮ್ಗೆ ತುಂಬಾ ಕಂಫರ್ಟಬಲ್ ಹೀರೋ ಅಂತ ಅನ್ಸಿದ್ದು ನಿಮ್ಗೆ ಸೆಟ್ಟಲ್ಲಿ ಯಶ್ ಹೆಂಗೆ ಇರ್ತಾ ಇದ್ರು ಅಂತ ನೀವು ನೋಡಿದಂಗೆ? ನಾನು ತುಂಬಾ ಕಂಫರ್ಟಬಲ್ ಅಂಡ್ ಡೌನ್ ಟು ಅರ್ತ್ ಪರ್ಸನ್. ಏನು ಯೋಚನೆ ಇರಲ್ಲ. ಒಂಥರ ಹಿಂಗೆ ಕುದುರೆಗೆ ಹಿಂಗೆ ಕಟ್ಟು ಬಿಟ್ರೆ ಹಿಂಗೆ ನೇರವಾಗಿ ಒಂದೇ ರಸ್ತೆಯಲ್ಲಿ ಹೋಗುತ್ತೋ. ಇದು ನಾನು ನೋಡಿರೋ ಯಶ್ಗೆ ತಲೆಯಲ್ಲಿ ಸಿನಿಮಾ ಬಿಟ್ರೆ ಇನ್ನೇನಿಲ್ಲ. ಸಿನಿಮಾ ಅಂದರೆ ನಾನಿರೋ ಸೀನ್ ಚೆನ್ನಾಗಾಗಬೇಕು ಅಲ್ಲ, ಸಿನಿಮಾ ಚೆನ್ನಾಗಾಗಬೇಕು. ಸಿನಿಮಾ ನಾನು ಹೊತ್ಕೊಂಡಿದ್ದೀನಿ ನನ್ನ ಭುಜದ ಮೇಲೆ. ರಿಲೀಸ್ ಮಾಡಿದ್ಮೇಲೆ ಅದು ನಾಳೆ ಬೆಳಗ್ಗೆ ಅಂತ ಜನರ ಸಿನಿಮಾ. ಬಟ್ ಇವತ್ತು ರಾತ್ರಿವರೆಗೂ ನಾನು ಅವ್ರಿಗೆ ಕೊಡೋವರೆಗೂ ಅದು ನಂದು. ಏನು ದಿ ಬೆಸ್ಟ್ ಮಾಡೋಕ್ಕಾಗತ್ತೆ ಆ ಸಿನಿಮಾದಲ್ಲಿ ಅದನ್ನು ಮಾಡೋಣ. ನಿಮ್ಮ ಸೀನ್ ತಾಯಿ ಪಾತ್ರ ಚೆನ್ನಾಗಿರ್ಬೇಕು, ತಂದೆ ಕಟ್ ಮಾಡಬೇಕು, ಇಲ್ಲ ತಂದೆ ಬೆಳಿಬೇಕು, ಅದೆಲ್ಲ ಏನೂ ಇಲ್ಲ. ಸಿಟ್ಟು ಓವರ್ ಆಲ್ ನಿಮ್ಗೆ ಜನ ಏನೇನು ಇಷ್ಟಪಡ್ತಾರೆ ನಾವು ಅದನ್ನ ಕೊಡಬೇಕು. ಈ ಥರ ಒಂದು ಮನಸ್ಥಿತಿ ಇರುವಂತಹ ಹೀರೋ. ಹಾಗಾಗಿ ಬಹುಶಃ ಯಶಸ್ಸು ಅವ್ರನ್ನ ಬಿಡದೆ ಬೆನ್ನ ಹಿಂದೆ ಇದೆ. ಹಾಗೆ ಚೆನ್ನಾಗಿರ್ಲಿ, ಅವರು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಬೆಳೀಲಿ ಅಂತ ನಾನು ಆಶಿಸ್ತೀನಿ. ಓಕೆ. ದರ್ಶನ್ ಕೂಡ ನೀವು ಗಜ ಸಿನಿಮಾದಲ್ಲಿ ನೋಡಿದ್ದೀನಿ, ಚಿಂಗಾರಿಲ್ ನೋಡಿದ್ದೀನಿ, ಮೂರು ಸಿನಿಮಾ ನೋಡಿದ್ರಿ. ಅವರ ವ್ಯಕ್ತಿತ್ವದ ಬಗ್ಗೆ ಹೇಳೋದಾದ್ರೆ ನೀವು ಯಾಕಂದ್ರೆ ತುಂಬಾ ಹತ್ರದಿಂದ ನೋಡಿದ್ರಿ, ಯಾಕಂದ್ರೆ ಗೊತ್ತಿಲ್ಲದ ವಿಚಾರಗಳು ಬೇರೆ ಬೇರೆ ಇರ್ತವೆ, ನಿಮ್ಗೆ ಗೊತ್ತಾಗಲ್ಲ. ಆನ್ ಸೆಟ್ ಅಲ್ಲಿ ದರ್ಶನ್ ಹತ್ರದಿಂದ ನೋಡಿರುವಂತರು, ಅವರ ಇದು ಹೆಂಗಿತ್ತು ನಡೆ ನುಡಿಗಳೆಲ್ಲ ಹಾಗೆ ಅಂತ? ಗಜ ಸಿನಿಮಾ ಮಾಡಿದಂತ ಟೈಮಲ್ಲಿ ನೀವು ಅವ್ರ ಅತ್ತಿಗೆ ಪಾತ್ರ, ಚಿತ್ರಶನ ಮೇಡಮ್ ಅಮ್ಮ ಅಂತ, ಶ್ರೀನಾಥ್ ಅಂಕಲ್ ತಂದೆ ಪಾತ್ರ. ಕ್ಯಾರವನ್ಸ್ ಇಲ್ಲ ಅವಾಗ, 2006 ಯಾರಿಗೂ ಇಲ್ಲ, ಹೀರೋಗೂ ಇಲ್ಲ. ಲಲಿತ್ ಮಹಲ್ ಅಲ್ಲಿ ಶೂಟಿಂಗ್. ಲಲಿತ್ ಮಹಲ್ ನಮ್ಮನೆ ಅಲ್ಲಿ, ಅಂದ್ರೆ ಇವರು ಅಗೇನ್ ಹಿರಣ್ಯ ಅವರು ತಾತ ಅಲ್ಲಿ. ಸೊ ನಮ್ದು ಎಲ್ಲಾರ್ದು ಮೈಸೂರಲ್ಲಿ ಶೂಟಿಂಗ್ ಆದ್ರಿಂದ ಲಲಿತ್ ಮಹಲ್ ಪ್ಯಾಲೇಸ್ಗೆ ಹೋದಾಗ ನೋಡಿ ನೀವು, ವುಡನ್ ಫ್ಲೋರಿಂಗ್ ಒಂದು ಹಾಲ್ ಇದೆ. ಆ ವುಡನ್ ಫ್ಲೋರ್ ಹಾಲಲ್ಲಿ ಒಂದು ಕಾರ್ನರಲ್ಲಿ ನಾವೆಲ್ಲರೂ ಕೂತ್ಕೊಂಡು ಮೇಕಪ್ ಮಾಡ್ಕೊಳ್ಳೋದು, ಮತ್ತೆ ಅಲ್ಲೇ ಮುಂದಕ್ಕೆ ಈ ಕಡೆ ಸ್ವಲ್ಪ ಚೇರ್ ಹಾಕೊಂಡು ಕೂತ್ಕೊಂಡು ಮಾತಾಡೋದು, ಹೀಗೆ ಅಷ್ಟೇ. ಅದೇ ನಮ್ಮ ಪ್ರಪಂಚ ಆಗಿತ್ತು. ಯಾರೇ ಬರಲಿ, ಕೋಮಲ್ಲೋ, ಹಿರಣ್ಣಯ್ಯನವರು, ಶ್ರೀನಾಥ್ ಅಂಕಲ್ಲು, ಚಿತ್ರ ಮೇಡಮು, ನಾನು, ನನ್ನ ಜೊತೆ ತೇಜಸ್ವಿನಿ ಇರ್ತಾ ಇದ್ಲು, ತಂಗಿ ಕ್ಯಾರೆಕ್ಟರ್ ಮಾಡಿದ್ರಲ್ಲ ತೇಜಸ್ವಿನಿ, ಮತ್ತು ಮಗು ಕ್ಯಾರೆಕ್ಟರ್ ಮಾಡಿತ್ತು ಅದೇ ಸಾನಿಯಾ, ಅವಳದು ಆ ಥರ ಒಂಥರ. ಆಮೇಲೆ ಶೋಭರಾಜ್ ಸರ್ ಬಂದಿದ್ರು. ಯಾರೇ ಬರಲಿ ಸರ್, ಅದೇ ನಮ್ದು ಒಂಥರ ಅಡ್ಡ ಥರ. ಇಲ್ಲ ಅದೇ ಅದ್ರ ಕಾನ್ಸೆಪ್ಟೇ ಇಲ್ಲ. ಇತ್ತೀಚೆಗೆ ಬೆಳೆದಿದ್ದು. ದರ್ಶನ್ ಅವ್ರು ಬಂದ ಕೂಡಲೇ ಬಂದು ಎಲ್ಲರನ್ನೂ ಮಾತಾಡಿಸಿ, ತಿಂಡಿ ಆಯ್ತಾ, ಊಟ ಆಯ್ತಾ, ಇಲ್ಲ ಕಾಫಿ ಕುಡಿದ್ರ, ಎಲ್ಲರನ್ನೂ ಪ್ರತಿಯೊಬ್ಬರು ಇನ್ಕ್ಲೂಡಿಂಗ್ ನಮ್ಮ ಸಾನಿಯನ್ನು. ಅಯ್ಯೋ ಸಾನಿಯಂಗೆ ಅವ್ರ ಫೇವ್ರೇಟು, ಅವ್ರಿಗೆ ಸಾನಿಯಾ ಫೇವ್ರೇಟ್, ಆ ಥರ. ಅಷ್ಟು ಕ್ಯೂಟ್, ಅಷ್ಟು ಪ್ರೀತಿಯಿಂದ ನೋಡ್ಕೊಂಡ್ರು ಮಗುನ. ಎಲ್ಲರನ್ನೂ ಮಾತಾಡಿಸಿ ಆಮೇಲೆ ಅವರು ಮುಂದಕ್ಕೆ ಕೆಲಸಕ್ಕೆ ಹೋಗ್ತಾ ಇದ್ದಿದ್ದು. ಪ್ರತಿ ಅವ್ರ ಅಫ್ಕೋರ್ಸ್ ಹೀರೋ ಅಲ್ವಾ, ಬರೋತ್ತಿಗೆ ಎಲ್ಲ ರೆಡಿ ಇರ್ತಾ ಇತ್ತು. ಬಂದು ಮಾತಾಡಿಸಿ ಅಥವಾ ಟೀಗಿ ಕುಡಿತೀವ ಅದು ಏನು ಅಷ್ಟೇ, ಅದು ಇಮಿಡಿಯೇಟ್ ಶೂಟು. ನಾವು ಹೀರೋ ಸೈಡ್ ಆಗಿದ್ರಿಂದ ಹೀರೋ ಮನೆಗೆ ಹೋದ್ರೆ ನಾವು ಮನೆಗೆ ಹೋಗ್ತಾ ಇದ್ವಿ. ಆ ಥರ ಇತ್ತು. ತುಂಬ ಹಂಬಲ್ ಅಂಡ್ ಆತ್ಮೀಯವಾದಂಥ ವ್ಯಕ್ತಿ ನಾನು ನೋಡಿ. ಪುನೀತ್ ಸರ್ ಜೊತೆಗೂ ನೀವು ಮಾಡಿದ್ರಿ, ರಾಜಕುಮಾರ ಆಗಿರ್ಬೋದು, ಯುವರತ್ನ ರಾಜಕುಮಾರ ಎರಡು ನಾನು ಸ್ಕ್ರೀನ್ ಶೇರ್ ಮಾಡಿರೋದು ಪುನೀತ್ ಸರ್ ಜೊತೆ. ಬಟ್ ಅವ್ರು ನನಗೆ ನಾ ಹೇಳಿದ್ನಲ್ಲ ವಜ್ರೇಶ್ವರಿ ಕಂಬೈನ್ಸ್ ಶುರು ಮಾಡಿದಂಥ ಎಲ್ಲ ಸೀರಿಯಲಲ್ಲೂ ನಾನಿದ್ದೀನಿ. ಒಂಥರ ಏನೋ ಸಂಸ್ಥೆ ಇದ್ದಂಗೆ. ಬೆಳದಿಂಗಳಾಗಿ ಬಾ ಅಂತ ಒಂದು ಪೂರ್ಣಿಮಾ ಕಂಬೈನ್ಸ್ ಇದು ವಜ್ರೇಶ್ವರಿದು ಸೀರಿಯಲ್ ಕಲರ್ಸ್ ಕನ್ನಡಗೆ ಬರ್ತಾ ಇತ್ತು. ಅದ್ರಲ್ಲಿ ನಂದೊಂದು ಡಾಕ್ಟರ್ ಪಾತ್ರಕ್ಕೆ ನನ್ನ ಕಾಸ್ಟ್ ಮಾಡ್ತಾರೆ. ಡೈರೆಕ್ಟರ್ ಎ ಜಿ ಶೇಷಾದ್ರಿ ಅವರು. ಕ್ಯಾರೆಕ್ಟ್ರು ತುಂಬ ಜನರನ್ನ ಒಂಥರ ವಾವ್ ಅನ್ಸಿದಂಥ ಕ್ಯಾರೆಕ್ಟರ್ ಅದು.
ತುಂಬಾ ಜನ ನೋಡ್ತಾ ಇದ್ರು ಅಂದ್ರೆ ಚಾಯ್ಸ್ ಇರ್ಲಿಲ್ಲ, ಒಂದು ಕಲರ್ಸು ಮತ್ತೆ ಉದಯ ಈ ತರ ಇತ್ತು. ತುಂಬಾ ಒಳ್ಳೆ ಕತೆ ಅದು. ಓಕೆ. ನವೀನ್ ಕೃಷ್ಣ ಹೀರೋ ಆಗಿದ್ರು, ನಂದಿನಿ ಹೀರೋಯಿನ್, ಫ್ಯಾಮಿಲಿಗೆ ಹೆಣ್ಕೊಂಡಂತ ಕತೆ ಅದು. ಭರತ್ ಭಾಗವತರು, ತುಂಬಾ ತುಂಬಾ ಚೆನ್ನಾಗಿತ್ತು ಸರ್, ತುಂಬಾ ಚೆನ್ನಾಗಿತ್ತು. ಅದ್ರಲ್ಲಿ ಒಂದು ಪಾತ್ರನ ಸುಮಾರು ಜನಕ್ಕೆ ಯಾಕಪ್ಪ ಈ ಪಾತ್ರ ಬಂತು ಅಂತಾನೂ ಅನ್ಸಿದೆ. ವಾವ್, ಈ ಪಾತ್ರ ಬಂತಲ್ಲ, ಇದಕ್ಕೇನೋ ಬೇರೆ ಆಯಾಮ ಇದೆ ಅಂತಾನು ಅನ್ಸಿದೆ. ಆ ತರ ಅಷ್ಟು ಪವರ್ಫುಲ್ ಆಗಿದ್ದಂತ ಒಂದು ಪಾತ್ರ. ಆ ಪಾತ್ರ ಮಾಡೋ ಸಂದರ್ಭದಲ್ಲಿ ಸೆಟ್ಗೆ ಪುನೀತ್ ಸರ್, ರಾಘಣ್ಣ ಇಬ್ರು ಬರ್ತಾರೆ. ಶೂಟಿಂಗ್ ನಡೆಯುವಾಗ ಬರ್ತಾರೆ. ಆ ಹಂಬಲ್ ಮತ್ತೆ ಹೇಗಿರ್ಬೇಕು ಅನ್ನೋದನ್ನ ಅವ್ರಗಳನ್ನ ನೋಡಿ ಕಲಿಬೇಕು ಇವತ್ತಿಗೂ ಅಷ್ಟೇ. ಪ್ರೊಡಕ್ಷನ್ ಹೌದು ಹೌದು. ಬಂದ್ ಕೂಡ್ಲೆ ಇಬ್ರು ಅವ್ರದೇ ಟೀಮ್ ಅಲ್ವಾ, ಲೈಟು, ಕ್ಯಾಮರಾ, ಸೌಂಡು, ಪ್ರೊಡಕ್ಷನ್ನು ಎಲ್ಲಾರನು ಶೇಕ್ ಹ್ಯಾಂಡ್ ಮಾಡಿ, ಏನೋ ಊಟ ಆಯ್ತೇನೋ, ಮಾಡಿದ್ಯಪ್ಪ, ತಿಂದ್ಯಾ, ಬಂದ್ಯಾ, ಎಲ್ಲ ಮುಗಿಸಿ ಕ್ಯಾಮ್ರಾ ಹತ್ರ ಬರ್ತಾರೆ. ಆರ್ಟಿಸ್ಟ್ಗಳು ಯಾರಿರ್ತಾರೆ ಹಾಗೆ ಬಂದು ಎಲ್ಲಾರನು ಮಾತಾಡಿಸಿ ಸ್ವಲ್ಪ ಹೊತ್ತಿದ್ದು ಸೆಟ್ಟಲ್ಲಿ ಬೇಕು ಬೇಡ ನೋಡ್ಕೊಂಡು ಆಮೇಲೆ ಹೋಗ್ತಾ ಇದ್ರು. ಹಾಗ ನನಗೆ ಪರಿಚಯ ಅಪ್ಪು ಅವರು. ಇನ್ನೊಂದು ಚಿಕ್ಕ ಹುಡುಗಿಯಿಂದನೂ ಪರಿಚಯ. ಹೇಗೆ ಅಂದ್ರೆ ನಮ್ಮನೆ ವಯಾಲಿಕಾವೆಲ್ಲ, ಅವರೆಲ್ಲ ಅವ್ರ ಎದುರುಗಡೆ ಗ್ರೌಂಡ್ ಅಲ್ಲೇ ಕ್ರಿಕೆಟ್ ಆಡಕ್ ಬರ್ತಾ ಇದ್ರು. ಹಾಗ ನಮ್ಮನೆಯವ್ರು ಎಲ್ರು ಅದನ್ನ ನೋಡ್ತಾ ಇದ್ವಿ. ನಮ್ಮ ಕಸಿನ್ ಸಿಸ್ಟರು ಅಮೇರಿಕಲ್ಲಿರ್ತಾರೆ. ಅವರ ಮನೆಗೆ ಅಣ್ಣವರು ಹೋದಾಗ ಅವ್ರ ಮನೆಗೆ ಹೋಗಿದ್ದು, ಉಳ್ಕೊಂಡಿದ್ದು ಇದೆಲ್ಲ ಇದೆ ಅಮೇರಿಕದಲ್ಲಿ. ನಮ್ಮ ಭಾವನ ರಿಲೇಟಿವ್ಸ್ ಇನ್ನೊಬ್ರು ಅಣ್ಣ ಅವ್ರ ಜೊತೆಗೆ ರಾಜ್ಕುಮಾರ್ ಸರ್ ಅವರ ಒಡನಾಟ ತುಂಬಾ ಇತ್ತು. ಸೊ ಇಲ್ಲಿಗೆ ಇವ್ರು ಬಂದಾಗ ನಮ್ಮನೆಗೆ ಬರಲೇಬೇಕು ಅದೆಲ್ಲಾನು ಹೇಳಿದಾಗ ನಮ್ಮನ್ನು ಕರ್ಕೊಂಡು ಹೋಗಿದ್ರು. ಕರ್ಕೊಂಡು ಹೋಗಿ ನಾವು ಅವ್ರ ಮನೆಯಲ್ಲಿ ಇದ್ದು, ಅಂದ್ರೆ ಇದ್ದು ಮೀನ್ಸ್ ಒಂದು ಫಂಕ್ಷನ್ ಅಟೆಂಡ್ ಮಾಡಿ, ಊಟ ಮಾಡಿ, ಇದೆಲ್ಲ ಮಾಡಿ, ಆಮೇಲೆ ಅವರು ನಮ್ಮ ಭಾವನ ಮನೆ ಕಡೆ ಒಂದು ಫಂಕ್ಷನ್ಗೆ ಬಂದು ಅಣ್ಣವರು ಬಂದಿದ್ರು. ಅವರು ಪುನೀತ್ ಚಿಕ್ಕವರು ಅವಾಗ. ಒಂಥರ ಅದು ಹೇಗೆ ಅಂದ್ರೆ ಈಗ ನೆನ್ಸ್ಕೊಳಕ್ಕೆ ಅದು ಒಂಥರ ಓ ಅನ್ನೋ ತರ ಅನ್ಸುತ್ತೆ. ಆಗ ಬಹುಶಃ ಚಿಕ್ಕವರಾದ್ರಿಂದ ಅದ್ರ ಬೆಲೆ ಗೊತ್ತಾಗಿರ್ಲಿಲ್ವೋ ಏನೋ. ಸೊ ನೀವು ಸೀರಿಯಲ್ ಮಾಡಿ ಆ ನೆನಪುಗಳನ್ನೆಲ್ಲ ಯಾವತ್ತಾದ್ರೂ ಸೆಟ್ಟಲ್ಲಿ ಹಂಚ್ಕೊಂಡಿದ್ದೆ ಸರ್ ಬಂದಾಗ, ಅಥವಾ ನೀವು ಮಾಡುವಾಗ? ಇಲ್ಲ, ಓನ್ಲಿ ಮಾತಾಡ್ತಾ ಇದ್ದೀವಿ ಅಷ್ಟೇ. ಚೆನ್ನಾಗಿರಮ್ಮ, ಚೆನ್ನಾಗಿದೆ ಅಷ್ಟೇ. ಇವತ್ತೇ ಮೊದಲನೇ ಬಾರಿಗೆ ನಾನು ಈ ಪಾಡ್ಕಾಸ್ಟ್ ಅಲ್ಲೇ ಇದನ್ನೆಲ್ಲ ಹೇಳ್ತಾ ಇರೋದು. ಅಲ್ಲ ಬೇಕಾ, ಅದೇ ಅಲ್ವಾ ನೆನಪುಗಳೇ ಅಲ್ವಾ ಉಳಿಯೋದು ಕೊನೆವರೆಗೂ. ಅದಕ್ಕೆ ಕೇಳಿದೆ ಮೇಡಮ್. ಈಗ ಕಿರುತೆರೆ ಮತ್ತು ಸಿನಿಮಾ ಎರಡನ್ನೂ ಕೂಡ ನೀವು ಒಂದೇ ತಕಡಿಯಲ್ಲಿ ಹಾಕೊಂಡವರು, ಎರಡು ಕೂಡ ಒಂದೇ ಅಂತ ನೋಡಿದವರು. ಎರಡು ಅಂತ ಬಂದಾಗ ನಿಮಗೆ ಕಂಫರ್ಟ್ ಝೋನ್ ಯಾವುದು, ಸೀರಿಯಲ್ಲು ಅಥವಾ ಸಿನಿಮಾ? ಎರಡೂ ಕಂಫರ್ಟೇ ಸರ್. ಸುಮ್ಮನೆ ಒಂದು ಇದಕ್ಕೊಂದು ಇದಾಗೋ ಹಾಗೆ, ರಿಲೇಟ್ ಆಗೋ ಹಾಗೆ ಒಂದು ಮಾತು ಹೇಳ್ತೀನಿ. ನಮ್ಮನ್ನು ಸಿನಿಮಾಲ್ ಕಾಸ್ಟ್ ಮಾಡಿದಂಥ ಒಂದಿಬ್ಬರು ಪ್ರೊಡಕ್ಷನ್ ಮ್ಯಾನೇಜರ್ಸು, ಮೇಡಮ್ ನಾವು ಸೀರಿಯಲ್ ಅಷ್ಟು ನಿಮ್ಮನ್ನು ದುಡ್ಸಲ್ಲ ಇಲ್ಲಿ, ಸಿನಿಮಾದವ್ರು ಸೀರಿಯಲ್ ಅಷ್ಟು ನಿಮ್ಮನ್ನು ದುಡ್ಸಲ್ಲ ಇಲ್ಲಿ, ಅಷ್ಟೊಂದು ಕೆಲಸ ಏನಿರೋದಿಲ್ಲ, ನಾವು ಇಷ್ಟೇ ಪೇಮೆಂಟ್ ಕೊಡೋದು, ಈ ಥರ ಮಾತಾಡಿದ್ರು. ತಪ್ಪೋ ಸರಿನೋ ಗೊತ್ತಿಲ್ಲ, ಜಡ್ಜು ಮಾಡಲಿಲ್ಲ ನಾನು ಅದ್ರ ಬಗ್ಗೆ ಮತ್ತೆ ಮಾತಾಡೋಕೆ ಹೋಗ್ಲಿಲ್ಲ. ಅವ್ರಿಗೇನು ಸರಿ ಅನಿಸ್ತೋ ಅವ್ರು ಮಾತಾಡಿದ್ರು. ದಟ್ ಈಸ್ ವೇರ್ ಹೀ ಈಸ್ ಅಂತ ನಾನು ಅನ್ಕೊಂಡು ಸುಮ್ಮನಾಗೋದು. ಅದು ಹಾಗಲ್ಲ ಸರ್. ಸಿನಿಮಾದಲ್ಲಿ ನಾವು ಯಾವ ಶ್ರಮ ಪಡ್ತೀವೋ ಸೀರಿಯಲಲ್ಲೂ ಅದೇ ಶ್ರಮ ಪಡ್ತೀವಿ. ಇಲ್ಲಿ ನಿಮಗೆ ನೀವು ಅದನ್ನ ಶೂಟ್ ಮಾಡೋ ರೀತಿ ಬೇರೆ. ಸಿನಿಮಾದಲ್ಲಿ ಲೈಟಿಂಗ್ಸು, ಸೆಟ್ಟು, ಅದು ಜನರು ಇದು ಅದೇ ಅದರ ಇದು ಬೇರೆ. ಅಷ್ಟೇ ಬಿಟ್ರೆ ನೀವಿಲ್ಲೂ ತಾಯಿಯಾಗಿನೇ ಆಕ್ಟ್ ಮಾಡಬೇಕು, ಮಾತಾಡಬೇಕು, ಅಳಬೇಕು, ಹೇಳ್ಬೇಕು, ಕೂತ್ಕೋಬೇಕು, ಅಲ್ಲೂ ಅದನ್ನೇ ಮಾಡಿ ಅಲ್ವಾ. ನಿಮಗೇನ್ ಬೇಕು? ನಿಮಗೆ ಕಲಾವಿದ್ರು ಬೇಕು, ನಮಗೆ ಕೆಲಸ ಬೇಕು. ಸೊ ಎರಡು ಸಿನಿಮಾದ್ರೇನು ಸೀರಿಯಲ್ ಎರಡು ಒಂದೇ. ಸೊ ನಾನು ಯಾಕೆ ನಿಮಗೆ ಆ ಎರಡರ ವ್ಯತ್ಯಾಸ ಕೇಳಿದೆ ಅಂದ್ರೆ, ಸೊ ಇಲ್ಲೊಂದು ಚೌಕಟ್ಟು ಇರುತ್ತೆ, ಸಿನಿಮಾದಲ್ಲೂ ಒಂದು ಚೌಕಟ್ಟು ಇರುತ್ತೆ. ಸೊ ಅದು ಅವೆರಡು ವ್ಯತ್ಯಾಸ ಕೇಳಿದೆ ಅಷ್ಟೇ. ಇತ್ತೀಚಿನ ದಿನಗಳಲ್ಲಿ ಸರ್ ಮಾತಾಡಬೇಕು ಅಂದ್ರೆ ಸಿನಿಮಾ ಕಂಫರ್ಟ್ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ನಮಗೆ ಒಂದು ಪರ್ಸನಲ್ ಸ್ಪೇಸ್, ಕ್ಯಾರವಾನ್ ಇರುತ್ತೆ, ಅಸಿಸ್ಟೆಂಟ್ ಜೊತೆನಲ್ಲೇ ಇರ್ತಾನೆ. ಆಮೇಲೆ ಇವಾಗಂತೂ ಎಲ್ಲ ಪ್ರೊಡಕ್ಷನ್ ಅವರು ಅಡುಗೆ ಮಾಡ್ತಾರಲ್ಲೇನೆ. ಇದು ಸುಮಾರು ವರ್ಷಗಳ ಹಿಂದೆಯಿಂದನೂ ಮಾಡ್ಕೊಂಡಿದ್ದಾರೆ. ಅಡುಗೆ ಅಲ್ಲಿ ಸೆಟ್ಟಲ್ಲೇ ಅಡುಗೆ ಮಾಡೋದು. ಆದ್ರೆ ಅದೇನಾಗ್ಬಿಡುತ್ತೆ ಅಂದ್ರೆ ನಿಮ್ಗೆ ಏನೋ ಒಂಥರ ನಿಮ್ಮ ಆರೋಗ್ಯ ಕೆಡೋದಿಲ್ಲ, ರುಚಿಯಾಗೂ ಇರುತ್ತೆ, ಆರೋಗ್ಯಕ್ಕೂ ಒಳ್ಳೇದು. ಆ ಥರ ಒಂಥರ ಕ್ಯಾರಿಯರ್ ಕಳಿಸ್ಬಿಡ್ತಾರೆ ಕ್ಯಾರವಾನ್ಗೆ.
ಅವ್ನು ನೀಟಾಗಿ ಬಡಿಸ್ತಾನೆ, ಅದೆಲ್ಲ ನಿಮಗೆ ಚೆನ್ನಾಗಿ ಅನ್ಸುತ್ತೆ. ಸೀರಿಯಲಲ್ಲಿ ಬಿಕಾಸ್ ಇದು ಎವ್ರಿ ಡೇ ರೊಟೀನ್ ವರ್ಕ್ ಆದ್ರಿಂದ ಈ ಕಂಫರ್ಟ್ನ ನಾವು ಸೀರಿಯಲ್ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಒಂದು ಅಲ್ಲೊಂಚೂರು ಫಾಸ್ಟ್ ವರ್ಕ್ ಇರುತ್ತಾ ಅಂತ ಸೀರಿಯಲ್, ನಿಮಗೆ ಸಿನಿಮಾದಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೋಬಹುದು. ಅಂದ್ರೆ ಇದಾದ್ಮೇಲೆ ಈ ಸೀನ್ ವೈಡ್ ಶಾಟ್ ಏನ್ ಆಗೋಗುತ್ತೋ ಕ್ಲೋಸ್ ಅಪ್ ಆಗೋವರೆಗೂ ಹತ್ತತ್ರ 1 hour ಅಥವಾ ಅಟ್ಲೀಸ್ಟ್ 40 minutes ಟೈಮ್ ಇರುತ್ತೆ. ಲೈಟಿಂಗ್ ಚೇಂಜ್ ಮಾಡಬೇಕು, ಹೀಗೆ ಮಾಡಬೇಕು, ಆಮೇಲೆ ಕರಿತೀವಿ, ಅದೆಲ್ಲ ಟೈಮ್ ಕಾಮನ್. ಸೀರಿಯಲ್ ಅಲ್ಲಿ ಏನಿಲ್ಲ, ನೀವು ನಿಂತಂಗೆನೆ ನಿಮ್ ಸುತ್ತಲೂ ಲೈಟ್ ಚೇಂಜ್ ಆಗುತ್ತೆ. ಅಲ್ಲೂ ಅಫ್ಕೋರ್ಸ್ ಟೈಮ್ ತಗೋತಾರೆ, ಇಲ್ಲ ಅಂತಲ್ಲ, ಬಟ್ ತುಂಬಾ ಇಲ್ಲ. ಬಿಕಾಸ್ ಕೆಲಸ ಆಗ್ತಾ ಇರ್ಬೇಕು, ಮುಂದಕ್ಕೆ ಹೋಗ್ತಾ ಇರ್ಬೇಕು, ಬೇರೆ ಸೀನ್ ಬರ್ತಾ ಇರ್ಬೇಕು, ಹೀಗಾಗಿ ಆಗತ್ತೆ. ಸ್ವಲ್ಪ ಫಾಸ್ಟ್, ನೀವು ಹೇಳ್ದಂಗೆ ಸ್ವಲ್ಪ ಫಾಸ್ಟ್ ಆಗತ್ತೆ. ನೀವು ಆನ್ ಇಯರ್ ಹೋಗ್ತಾ ಇರ್ತೀರಲ್ಲ, ಎಷ್ಟೋ ಸೀನ್ಗಳು ನಾವು ಇವತ್ತು ಮಾಡ್ತೀವಿ, ನಾಳೆ ಟೆಲಿಕಾಸ್ಟ್ ಆಗಿ ಗೊತ್ತಾಗಲ್ಲ. ಬಟ್ ಸಿನಿಮಾ ಕಾಯ್ಬೇಕು, ಸಿನಿಮಾಗೆ ಕಾಯ್ಬೇಕು. ಇಲ್ಲಾಂದ್ರೆ ಅಲ್ಲೇ ಜಡ್ಜ್ಮೆಂಟ್ ಸಿಕ್ಕೋಗ್ಬಿಡುತ್ತೆ, ಇವತ್ತಿನ ನಾಳೆನೆ ಸಿಕ್ಕೋಗ್ಬಿಡುತ್ತೆ. ನಿಮಗೆ ತುಂಬಾ ಪಾಪ್ಯುಲಾರಿಟಿ ಅಂತ ತಂದು ಕೊಟ್ಟಿದ್ದು ಕಿರುತೆರೆನೋ ಸಿನಿಮಾನ ಅಂತ, ಯಾಕಂದ್ರೆ ನೀವು ಎರಡರಲ್ಲೂ ಕೂಡ ಒಂದೇ ವೇನಲ್ಲಿ ಬಂದಂಥವ್ರು. ನೀವು ಕಂಡುಕೊಂಡಾಗ ನಾನು ಸೀರಿಯಲ್ ಇಂದ, ಆಗ ಸೀರಿಯಲ್ ಅಂದ್ರೆ ಮನೆ ಮಂದಿಗೆ ಬೇಡ, ರೀಚ್ ಆಗ್ತೀವಿ. ಸಿನಿಮಾ ಅಂತಂದ್ರೆ ತುಂಬಾ ವೈಡ್ ಆಗುತ್ತೆ. ಸೊ ಹಾಗಾಗಿ ಹೇಳಿದ್ದು, ತನ್ನ ಜನಪ್ರಿಯತೆ ತಂದು ಕೊಟ್ಟಿದ್ದು ಕಿರುತೆರೆನೆ ಸರ್. ಓಕೆ, ಅದೇ ನೀವು ಹೇಳಿದ ಹಾಗೆ ಟಿವಿ ಹಾಕ್ಬಿಟ್ಟಿರ್ತಾರೆ ಎಲ್ಲಾರ ಮನ್ಲು, ನಮ್ಮ ಮನ್ಲು ಅಷ್ಟೇ ಓಡ್ತಾ ಇರುತ್ತೆ, ಕೆಲ್ಸದ ಪಾಡ ಕೆಲ್ಸ ಆಗ್ತಾ ಇರುತ್ತೆ, ನೋಡ್ತಾ ಇರ್ತಾರೆ. ನಾವು ಎವ್ರಿ ಡೇ ಅವ್ರ ಮನೆಗೆ ಹೋಗೋದ್ರಿಂದ ಅವ್ರ ಮನೇಲಿ ಒಬ್ರನ್ನಾಗಿ ನಮ್ಮನ್ನ ತಗೊಂಡಿರ್ತಾರೆ. ಸಿನಿಮಾ ಹಾಗಾಗಲ್ವಲ್ಲ, ಪ್ರತಿಯೊಬ್ರು ಸಿನಿಮಾ ನೋಡ್ಬೇಕು. ಒಂದು, ಎರಡನೇದು ಇವ್ರು ನೋಡಿದಂಥ ಸಮಯದಲ್ಲಿ ನಾವಿರ್ಬೇಕು ಸಿನಿಮಾದಲ್ಲಿ, ಅವಾಗ ಗೊತ್ತಾಗತ್ತೆ. ಬಟ್ ತುಂಬಾ ಯಂಗ್ಸ್ಟರ್ಸ್ ಮತ್ತೆ ಕ್ಯಾಬ್ ಡ್ರೈವರ್ಸ್ ಅಥವಾ ಹೊರಗಡೆ ಹೆಚ್ಚು ಕೆಲಸ ಮಾಡೋವಂಥವ್ರು ಸಿನಿಮಾ ನೋಡ್ತಾರೆ. ಅವ್ರಗಳಿಗೆ ಸಿನಿಮಾಯಿಂದ ನಾನು ಗೊತ್ತು. ಅದರ್ವೈಸ್ ತುಂಬಾ ಜನ ಗುರುತಿಸಿರೋದು ಕಿರುತೆರೆಯಿಂದ, ಧಾರಾವಾಹಿ ಅಂತ. ಬಹುತೇಕ ಜನ ಅಲ್ಲೇ ಗುರುತಿಸಿದ್ದಾರೆ. ಈಗ ಸಿನಿಮಾ ಮತ್ತು ಸೀರಿಯಲ್ ಎರಡನ್ನೂ ಮಾಡ್ಕೊಂಬಂದು ಅಂತವ್ರು ಒಂದಷ್ಟು ಗ್ಯಾಪ್ ತಗೊಂಡು ಸಿನಿಮಾಗೆ ಬಂದ್ರೆ, ಈಗ ಸಿನಿಮಾದಲ್ಲಿ ಬ್ಯುಸಿ ಆಗಿರುವಾಗಲೇ ಮತ್ತೆ ಕಿರುತೆರೆಗೂ ಬಂದ್ರಿ. ಈಗ ಭಾರ್ಗವಿ ಸೀರಿಯಲ್ ಮಾಡ್ತಾ ಇದ್ದೀನಿ, ಅಮ್ಮನ ಕಾಣಿಸ್ಕೊಳ್ತಿದ್ರಿ. ಸೊ ಅಲ್ಲಿ ಬೈತೀರಿ, ಅಳ್ತೀರಿ, ಅಳಿಸ್ತೀರಿ, ಎಲ್ಲಾ ಮಾಡ್ತೀರಿ. ಸೊ ಹೆಂಗೆ ಈಗ ಇಲ್ಲಿ ಬಿಸಿ, ಅಲ್ಲಿ ಮತ್ತೆ ತೊಡಸ್ಕೊಂಡ್ರೆ ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಿ? ಇಲ್ಲ ಸರ್, ಇದು ನಾನು ಯೋಚನೆ ಮಾಡೇ ಭಾರ್ಗವಿಯಲ್ಲಿ ಬಿ ತಗೊಂಡೆ. ಓಕೆ, ಕಾರಣ ಏನಂದ್ರೆ ಪಾತ್ರ ಒಂದು, ಎರಡನೇದು ಈ ಪಾಪ್ಯುಲಾರಿಟಿ ಏನಿದೆಯಲ್ಲ, ಈ ಗುರುತಿಸುವಿಕೆ ಏನಿದೆಯಲ್ಲ, ಇದು ಕ್ರಮೇಣ ಕಳ್ಕೊಂಡ್ಬಿಡ್ತೀವಿ ನಾವು ಸೀರಿಯಲ್ ಬಿಟ್ರೆ. ಬಿಕಾಸ್ ನಾವು ಬಂದಿರೋದು ಸೀರಿಯಲ್ ಕಡೆಯಿಂದ. ಅದು ನನಗೆ ಡೈಜೆಸ್ಟ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅನ್ನೋ ತರ ಆಯ್ತು. ಅಲ್ಲ, ಅಫ್ಕೋರ್ಸ್ ಯಾವುದು ಶಾಶ್ವತ ಅಲ್ಲ, ನೀವು ಏನೇ ಆಗಿದ್ರು ಯಾವುದು ಶಾಶ್ವತ ಅಲ್ಲ. ಆದ್ರೂ ಕೂಡ ಬರೀ ಸಿನಿಮಾನೇ ಮಾಡ್ಕೊಂಡು ಹೋಗ್ತಾ ಇದ್ದಾಗ, ಸಿನಿಮಾ ಯಾವತ್ತಿದ್ರೂ ಹೀರೋ ಮಾಧ್ಯಮ ಇಲ್ಲ ಹೀರೋಯಿನ್ ಮಾಧ್ಯಮ. ಅಮ್ಮ ಅಥವಾ ಅಪ್ಪ ಇಲ್ಲ ಡಾಕ್ಟ್ರು ಇಲ್ಲ ಲಾಯರು ಇವರೆಲ್ಲ ಬರ್ತಾರೆ ಹೋಗ್ತಾರೆ ಅಷ್ಟೆ. ನಿಮಗೆ ನಿಮ್ಮ ಒಂದು ಗುರುತಿಸಿಕೊಳ್ಳುವಿಕೆಗೆ ಕಿರುತೆರೆ ಹೆಲ್ಪ್ ಮಾಡುತ್ತೆ. ಪ್ರತಿಯೊಂದು ಪಾತ್ರನೂ ರಿಜಿಸ್ಟರ್ ಆಗುತ್ತೆ. ಹಾಗೆ ಆದಂಥ ಟೈಮಲ್ಲಿ ನಾನು ಬಿಟ್ಟು ಹೋದಾಗ, ಅವಾಗ ಸಿನಿಮಾಲೂ ಬ್ಯುಸಿ ಇದ್ದೆ, ಸಿನಿಮಾನೂ ಬರ್ತಾ ಇತ್ತು, ಎಲ್ಲ ಒಂಥರ ಅದು ಕಳೆದೋಯ್ತು 7 ವರ್ಷ. ಆಮೇಲೆ ಒಂಥರ ಮಾಡ್ಬೋದಿತ್ತು ಅನ್ನೋದು ನನಗೆ ಹಿಂದೆ ಓಡಕ್ಕೆ ಸ್ಟಾರ್ಟ್ ಆಯಿತು. ಆಗ ನಾನು ಭಾರ್ಗವಿ LLBನ ತಗೊಂಡೆ. ಈ ಭಾರ್ಗವಿ LLBನಲ್ಲಿ ಅರುಣಾ ಬಾಲರಾಜ್ ಅವ್ರನ್ನ ಸಿಡುಕಿನ ಅಮ್ಮ ಅಂತ ಕರಿಬೇಕು ಅಥವಾ ಭಾವನಾತ್ಮಕವಾಗಿ ಇರೋ ಅಮ್ಮ ಅಂತ ಕರಿಬೇಕು ಅಂತ? ಯಾಕಂದ್ರೆ ಎಲ್ಲವೂ ಇದೆ. ಹೌದು ಸರ್, ಹೌದು. ನನ್ನ ಪಾತ್ರಕ್ಕೆ ಎಸ್ಪೆಷಲಿ ಎಲ್ಲಾ ಭಾವನೆಗಳನ್ನು ಸಿಕ್ಕಿದೆ. ಆ ಪಾತ್ರವೇ ಆಗಿದೆ, ಎಲ್ಲಾ ಭಾವನೆಗಳು ಸಿಕ್ಕಿದೆ. ಒಂದು ಏನು ಸ್ವಲ್ಪ ಗೊತ್ತಾಗದೆ ಇರೋಂಥ ಅಮ್ಮನೂ ಕೂಡ, ಬಟ್ ಹಾಗನ್ಬಿಟ್ಟು ತನ್ನ ಕೆಲಸ ಆಗದೆ ಹೋದ್ರೆ ಸುಮ್ಮನೆ ಇರೋಂಥೋಳೇನಲ್ಲ. ತಿರುಗಿ ಬಿದ್ದು ಜೋರ್ ಮಾಡಿ ಹಠ ಮಾಡಿ ಅದನ್ನ ರಂಪ ಮಾಡಾದ್ರೂ ಮಾಡಿಸ್ಕೊಂಡಿದ್ದಾಳೆ, ಆ ಥರ. ಬಟ್ ಆಮೇಲೆ ಅದ್ರ ನಿಜ ಅರ್ಥ ಆದಾಗ ನನ್ನಿಂದ ಹಿಂಗೆ ಆಗೋಯ್ತಲ್ಲ ಅನ್ನೋ ಒಂದು ಇದಕ್ಕೆ ಕರಗಿ ಅಳಿಸಿದ್ದು ಈ ಥರದ್ದು ಪಾತ್ರ ಆಗಿರೋದ್ರಿಂದ ಇದು ಆ ಸಮಯಕ್ಕೆ ತಕ್ಕ ಹಾಗೆ ಬದಲಾಗ್ತಾನೂ ಹೋಗಿದೆ. ಅರುಣಾ ಬಾಲರಾಜ್ ಅವರು ಅಮ್ಮನಾಗೆ ಗುರ್ಸ್ಕೊಂಡಿದ್ದಾರೆ. ಆದರೆ ಅಮ್ಮ ತುಂಬಾ ದುಬಾರಿನ ಹೇಗೆ ಅಂತ? ಇಲ್ಲ ಸರ್, ಅಮ್ಮ ದುಬಾರಿ ಅಲ್ಲ. ಅಮ್ಮ ಎಲ್ರ ಕೈಗೂ ಇಟ್ಕೊಂತ ಅಮ್ಮನೇ. ಇನ್ನೊಂದು ಏನಾಗತ್ತೆ ಅಂದ್ರೆ ಸರ್, ನನ್ನ ರಿಕ್ವೆಸ್ಟ್ ಏನು ಅಂದ್ರೆ, ಇದ್ರ ಮೂಲಕ ಯಾರೇ ಇದನ್ನ ನೋಡ್ತಾ ಇದ್ರು, ಯಾವುದೇ ಕಲಾವಿದರಾಗಿರ್ಬೋದು ಆಗಿರ್ಬೋದು, ನೀವೇ ಇವಾಗ ನೀವೊಂದು ಸಿನಿಮಾ ಮಾಡ್ತಾ ಇದ್ದೀರಾ ಅಂದ್ರೆ ನೇರವಾಗಿ ಫೋನ್ ಮಾಡಿ. ಕರೆಕ್ಟ್.
ನೀವು ಇನ್ನೊಬ್ರು ಹೇಳ್ತಾರೆ ಅರುಣಾ ಮೇಡಮ್ ಬ್ಯುಸಿ ಇದ್ದಾರೆ ಅಂತ, ನೀವು ಯಾಕೆ ನಂಬ್ತೀರಾ ಅದನ್ನ? ನಿಮಗೆ ಅವ್ರು ಬೇಕಾಗಿದ್ರೆ ನೀವು ದಯವಿಟ್ಟು ಫೋನ್ ಮಾಡಿ ತಿಳ್ಕೊಳ್ಳಿ, ಮಾತಾಡಿ. ನಮ್ಮದು ನನಗೆ ಎಷ್ಟೋ ಸಿನಿಮಾಗಳು ಪ್ರೊಡ್ಯೂಸರ್ ಪಿಚ್ ಅನ್ನೋದು, ಅಥವಾ ಪ್ರೊಡ್ಯೂಸರ್ ಪಿಚ್ ಅಂತ ಸುಮಾರು ಜನ ಶೂಟ್ ಮಾಡ್ತಾರೆ ಈಗ. ಅದಕ್ಕೆ ನಾವು ಯಾವ ರೆಮ್ಯುನರೇಷನ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಪಾಪ ಆ ಮಕ್ಕಳೇ ದುಡ್ಡು ಹಾಕೊಂಡು ಊಟ ತಿಂಡಿ ತರಿಸ್ಕೊಟ್ಟು ಕ್ಯಾಮ್ರಾ ಬಾಡಿಗೆ ಕೊಟ್ಕೊಂಡು ಇದೆಲ್ಲ ಮಾಡ್ತಿರುವಾಗ ಅದನ್ನ ಹೇಳ್ತಾರೆ ಬಾಯ್ ಬಿಟ್ಟು ಕೂಡ, ಹಿಂಗಿದೆ ಅಂತ. ಅಲ್ಲ, ಅವಾಗೆಲ್ಲ ಏನು ಮಾಡೋಕ್ಕಾಗಲ್ಲ. ಆಯ್ತಪ್ಪ, ಓಕೆ ನಾನು ಮಾಡ್ಕೊಡ್ತೀನಿ ಅಂತ ಮಾಡಿದ ದುಡ್ಡು ತುಂಬ ಬೇಕಾದಂಥ ಸಿನಿಮಾಗಳಿಗೆ ನಾನು ಬಂದು ಮಾಡ್ಕೊಡ್ತೀನಿ ಬಿಡಿ ಅಂತ ಮಾಡಿದ್ದುಂಟು. ಹಾಗಾಗಿ ಅಮ್ಮ ದುಬಾರಿ ಅಲ್ಲ ಖಂಡಿತವಾಗ್ಲೂ. ಈ ಸೀರಿಯಲ್ಲು ಮತ್ತೆ ಸಿನಿಮಾ ಹೋಲಿಸಿದ್ರೆ ಸಂಭಾವನೆ ವಿಚಾರವಾಗಿ ಯಾವುದು ಬೆಸ್ಟ್ ಅಂತ ಹೇಳ್ಬೋದು ಅಂತ? ಸೀರಿಯಲ್. ಕಾರಣ ಇಷ್ಟೇ ಸರ್, ತಪ್ಪದೆ ನಿಮಗೆ ಬರ್ತಾ ಇರುತ್ತೆ. ಕರೆಕ್ಟ್. ಸಿನಿಮಾ 3 ದಿನದ್ದಾಗೋದ್ರೆ ಅದು 3 ತಿಂಗಳಾದ್ಮೇಲೆ ಬರ್ಬೋದು ನಿಮಗೆ ದುಡ್ಡು, ಬರ್ದೇನೂ ಇರ್ಬೋದು, ಅವತ್ತೇನೂ ಬಂದ್ಬಿಡ್ಬೋದು. ಡಿಪೆಂಡ್ಸ್ ಆನ್ ಯುವರ್ ಲಕ್. ಅವತ್ತಿನ ದಿನದ ಲಕ್, ಸಿನಿಮಾ ಲಕ್ ಅಂತೀರಾ ಸಂಭಾವನೆ ವಿಚಾರದಲ್ಲಿ? ಹೌದು ಸರ್. ಇಲ್ಲ, ಕೆಲವೊಂದು ಪ್ರೊಡಕ್ಷನ್ಸ್ ತುಂಬಾ ಪ್ರಾಂಪ್ಟ್ ಆಗಿ, ತುಂಬಾ ನೀಟಾಗಿ ಇದನ್ನ ಇಸ್ಕೊಂಡು, ಬ್ಯಾಂಕ್ ಡೀಟೇಲ್ಸ್ ಇಸ್ಕೊಂಡು, ನೋಟ್ ಬ್ಯಾನ್ ಆದ್ಮೇಲೆ ಅಂತೂ ಬ್ಯಾಂಕ್ ಡೀಟೇಲ್ಸ್, ಪ್ಯಾನ್ ಕಾರ್ಡ್ ನಾವು ಕಾಸ್ಟ್ ಆಗಿದ್ ಕೂಡಲೇ ಅದು ಹೋಗ್ಬಿಡ್ಬೇಕು ಅವ್ರಿಗೆ ಮಾಡಿ. ಪಾಪ ಮಾಡಿದ್ದಾರೆ, ಏನು ಅದು ₹1 ಮೋಸ. ಬಟ್ ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ ಸರ್, ನನಗೆ ಕಿರುತೆರೆಲಾಗ್ಲಿ ಸಿನಿಮಾಲಾಗ್ಲಿ ₹1 ಮೋಸ ಆಗಿಲ್ಲ. ಓಕೆ, ಅದನ್ನೇ ಹೇಳಕ್ ಹೋದೆ. ನಿಮಗೆ ಇಷ್ಟು ವರ್ಷದ ಅನುಭವದಲ್ಲಿ, ಇಷ್ಟು ವರ್ಷದ ಏನು ಕೆಲಸ ಮಾಡಿದ್ರಿ, ನಿಮ್ಮ ವೃತ್ತಿ ಜೀವನದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆದಿದ್ದು ಯಾವುದು ಅಂತ? ಕನ್ನಡ ಸಿನಿಮಾದಲ್ಲಿ ಸಿಕ್ಕಿದೆ. ಯಾವ ಸಿನಿಮಾ ಅಂತ ಹೇಳ್ಬೋದಾ? ಬೇಡ ಸರ್. ದೊಡ್ಡ ಸ್ಟಾರ್ ಸಿನಿಮಾನೇ ಇರ್ತದೆ ಬಹುಶಃ. ಆಕ್ಚುಲಿ ಫ್ರಾಂಕ್ಲಿ ಸ್ಪೀಕಿಂಗ್, ಸ್ಟಾರ್ ಸಿನಿಮಾ ನಾವು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಸರ್. ಹೌದಾ? ಅದರಲ್ಲಿ ಬೇರೆ ಬೇರೆ ಆಯಾಮಗಳಿರುತ್ತೆ, ಅದನ್ನ ನಮ್ಮ ಮುಂದೆ ಇಟ್ಬಿಡ್ತಾರೆ. ನಾವೇನು ಮಾಡಕ್ ಆಗಲ್ಲ. ನೋಡ್ಕೊಂಡು ತಗೊಳ್ಳಿ, ಫೈಟ್ಗೆ ಹಿಂಗಿದೆ, ಫೈಟ್ಗೆ ಇಷ್ಟು ಕೊಡ್ತಾ ಇದೀವಿ, ಫೈಟ್ ಮಾಸ್ಟರ್ ಹೀಗಿದ್ದಾರೆ, ಇಂತಹ ಕ್ಯಾಮ್ರಾ ತರಿಸ್ತಾ ಇದೀವಿ. ಕರೆಕ್ಟ್, ಅವೆಲ್ಲ ಸಿನಿಮಾಗ್ ಬೇಕು ನಿಜ. ನಮ್ಮ ಸಂಭವ ಇಲ್ಲ ಮೇಡಮ್, ನಾವು ಕೊಡಕ್ಕೆ ಸಾಧ್ಯ. ಆರ್ಟಿಸ್ಟ್ ಹಿಂಗಿದೆ ಹಂಗಿದೆ ಈ ತರದೆಲ್ಲ ಅವರೇ ಒಂದು ಹಾಕೊಂಡ್ಬಿಟ್ಟಿರ್ತಾರೆ, ಹಾಗಾಗತ್ತೆ. ಬಟ್ ಅದೇ ರೀತಿ ಹೆಚ್ಚು ಸಂಭಾವನೆ ಪಡೆದಂತ ಇದು ಅಂದ್ರೆ ಯಾವುದು ಅಂದ್ರೆ ಸಿನಿಮಾಲೇನೆ ತಗೊಂಡಿದ್ದೀರಿ ಬಹುಶಃ. ಬಟ್ ನೀವು ಈಗ ಹೇಳಿದ್ರೆ ಸಿನಿಮಾ ಮತ್ತು ಸೀರಿಯಲ್ ಯಾವ್ದು ಹೆಚ್ಚು ಯಾವ್ದು ಕಮ್ಮಿ ಅಂತ ಗೊತ್ತಿಲ್ಲ ಸರ್ ನಂಗೆ. ಅಂದ್ರೆ ಈಗ ಅದು ರಿಲೇಟಿವ್ ಅಲ್ವಾ, ಅದು ಕೆಲವೊಮ್ಮೆ ಪಾತ್ರ ತುಂಬಾ ಚೆನ್ನಾಗಿದ್ದಾಗ ಕಾಂಪ್ರಮೈಸ್ ಆಗ್ಬಿಡ್ತದೆ, ಪೇಮೆಂಟ್ ಇಂಪಾರ್ಟೆಂಟ್ ಬಹುತೇಕ ನಟರು ಹಂಗೇನೆ. ನನಗೆ ಒಂದು ಸಿನಿಮಾ ಮಾಡ್ತೀನಿ ಅಂದ್ರೆ ಪಾತ್ರ ಗಿಟ್ಬೇಕು, ಇಲ್ಲ ಜೇಬ್ ಗಿಟ್ಬೇಕು. ಇದನ್ನೇ ಹೇಳೋದು ನಾನು, ಜೇಬ್ ಗಿಟ್ಬೇಕು. ಪಾತ್ರ ಓಕೆ, ಸುಮಾರು ಅಮ್ಮ ನೀವ್ ಇರ್ಬೇಕು, ಬರ್ಬೇಕು, ಒಂದು 10 days ನೀವು ಬನ್ನಿ ಅಂತ, ಸರಿ ಓಕೆ, ಒಳ್ಳೆ ಪೇಮೆಂಟ್ ಕೊಡು, ಬರ್ತೀನಿ ಅಂತ. ಅವನಿಗೆ ಅದು ದುಬಾರಿ ಅನ್ನಿಸ್ಬೋದು, ನನಗೆ ಏನೂ ಇಲ್ಲದೆ ಇರ್ಬೋದು. ಆತರ ನಾ ಹೇಳಿದ್ದು. ಈ ಕೆಲವೊಬ್ರು ಈಗ ಅಂದ್ರೆ ಒಂದಂತೂ ನಾನು ಕಂಡ್ಕೊಂಡಿರೋದು ಏನು ಅಂದ್ರೆ, ಹೆಣ್ಮಕ್ಳ ಪಾತ್ರ ಇರತ್ತಲ್ಲ, ತಾಯಿ, ಅತ್ತಿಗೆ, ಅಜ್ಜಿ, ಈ ತರದ್ದೆಲ್ಲ ಮಾಡ್ತೀವಲ್ಲ ನಾವು, ನಮ್ಗೆ ಹೆಚ್ಚು ಶ್ರಮ ಇರುತ್ತೆ. ಕಾಸ್ಟ್ಯೂಮ್ ಹಾಕೋ, ಮೇಕಪ್ ಹಾಕೋ, ಜ್ಯುವೆಲ್ರಿ ಹಾಕೋ, ಕಾಯಿ ಪಾತ್ರಗಳು ಮಾಡು, ಇಲ್ಲ ಅಳು, ಏಳು, ಕೂತ್ಕೋ, ಓಡೋಗು, ಮೆಟ್ಲತ್ತು, ಕೆಳಗಿಳಿ, ಈ ತರದೆಲ್ಲ ಮಾಡಿರ್ತೀವಿ. ಅಲ್ಲ, ಪಾತ್ರ ಅದು ಮಾಡ್ಲೇಬೇಕು, ಕಷ್ಟ ಅಂತಲ್ಲ. ಅದೇ ಒಬ್ಬ ತಂದೆ ಅಥವಾ ಒಬ್ಬ ಪೊಲಿಟಿಷಿಯನ್ ಅಥವಾ ಒಬ್ರು ಬೇರೆಯವ್ರು ಯಾರೋ ಒಬ್ರು ಅಷ್ಟು ಕಷ್ಟಪಡಲ್ಲ. ಕೂತಲ್ಲೇ ಇರ್ತಾರೆ, ಕಾಲ್ ಮೇಲೆ ಕಾಲ್ ಹಾಕೋತಾರೆ, ಸೆಟ್ಗೆ ಬರೋದ್ ಲೇಟು. ಯಾಕಂದ್ರೆ ಏನೂ ಇರಲ್ವಲ್ಲ ಅವ್ರದ್ದು, ಮೇಕಪ್ ಪಾತ್ರ ನಮ್ಮಷ್ಟು ತಯಾರಾಗಬೇಕು ಅನ್ನೋದಿರೋದು ಇಲ್ಲದೆ ಇರೋ ಕಾರಣ ಬರ್ತಾರೆ, ಒಳ್ಳೆ ಸಂಭಾವನೆ ತಗೋತಾರೆ, ಹೋಗ್ತಾರೆ. ಈ ನಿಮ್ಮ ಸಂಭಾವನೆ ವಿಚಾರದಲ್ಲಿ ತಾರತಮ್ಯ ಇದೆ ಅಂತ ಅನ್ಸುತ್ತಾ? ಇದೆ ಸರ್, ಸಿಕ್ಕಾಪಟ್ಟೆ ಇದೆ. ಯೂಶಲಿ ಹೀರೋಗಷ್ಟು ಅದ್ರ ಹೀರೋಯಿನ್ ಕಮ್ಮಿ, ಪೋಷಕ ನಟಿಗೆ ಇಷ್ಟು, ಪೋಷಕ ನಟನಿಗೆ ಎಷ್ಟು, ಈ ತರದೆಲ್ಲ ಇರುತ್ತೆ. ಹೇಳ್ತಿರೋದು ಹೀರೋಯಿನ್ ಬಿಟ್ಬಿಡಿ, ಓಕೆ, ಪೋಷಕ ನಟ ಅಂಡ್ ಪೋಷಕ ನಟಿ ಇರ್ತೀವಲ್ಲ, ತಾರತಮ್ಯ ಇದೆ, ಅಲ್ಲೂ ಇದೆ. ಓ ಖಂಡಿತ ಇದೆ, 100% ಇದೆ. ನಿಮಗೂ ಅನುಭವ ಆಗಿದೆ ಸರ್, ಆಗಿದೆ. ಒಂದೇನು ಅಂದ್ರೆ ಸರ್, ನಾನು ಮೊದ್ಲಿಂದನೂ ಅಷ್ಟೇ, ನನ್ನ ಯಾವ ಕೋ ಆರ್ಟಿಸ್ಟ್ ಜೊತೆನೂ ನನ್ನ ಪೇಮೆಂಟ್ನು ಡಿಸ್ಕಸ್ ಮಾಡಲ್ಲ, ಅವ್ರದನ್ನು ಕೇಳಕ್ ಹೋಗಲ್ಲ. ಬಟ್ ಗೊತ್ತಾಗತ್ತಲ್ಲ, ಅವಾಗ ಅನ್ಸುತ್ತೆ ನಾನೇ ಜಾಸ್ತಿ ಕೆಲಸ ಮಾಡಿದಿನಲ್ಲ, ಇವ್ರಿಗಿಂತ ಇವ್ರು ಯಾಕೆ ಈ ಪಾಟಿ ದುಡ್ಡು ತಗೋತಾ ಇದಾರೆ ಅಂತ ಅನ್ಸುತ್ತೆ. ಆ ಧ್ವನಿ ಎತ್ತಬೇಕು ಅನ್ಸುತ್ತೆ. ಯಾರ ಹತ್ರ ಮಾತಾಡೋದು ಇದನ್ನೆಲ್ಲ? ಹೌದು, ನಿಜ ಅಲ್ವಾ? ಮಾತಾಡೋಕ್ಕಾಗಲ್ಲ. ಸರ್ ಇರಿ ಮೇಡಮ್, ಒಂದು ಅರ್ಧ ಗಂಟೆ ಫೋನ್ ಮಾಡ್ತೀವಿ ಅಂತ ಬರೋದೇ ಇಲ್ಲ ಫೋನು. ಏನು ತಪ್ಪು ಮಾತಾಡಿರಲ್ಲ ನಾವುಗಳು, ಗೊತ್ತಾಯ್ತು. ಆದ್ರೂ ಈ ತರ ಆಗತ್ತೆ.
ಇಷ್ಟು ವರ್ಷದ ಅನುಭವದಲ್ಲಿ ಯಾವುದೋ ನಿಮ್ ಚೆಕ್ ಬೌನ್ಸ್ ಆಗಲಿ ಇದಾಗಲಿ ಆಗಿಲ್ಲಲ್ಲ? ಇಲ್ಲ ಸರ್. ನೀಟಾಗಿ ಬಂದಿದೆ, ತಲುಪಿದೆ. ಕಮ್ಮಿ ಆಗಿದ್ರು ಕಮ್ಮಿ ಆದ್ರೂ ಜಾಸ್ತಿ ಆದ್ರೂ ಏನೇ ಆದ್ರೂ ತಲುಪಿದೆ. ನಾನು ಫಾಲೋ ಅಪ್ ಎಲ್ಲ ಮಾಡಿರೋ ಸಿನಿಮಾಗಳು ಉಂಟು, ಕೆಲವೊಂದು ಬಿಟ್ಬಿಟ್ಟಿದೀನಿ, ಆಗಲ್ಲ ಇವ್ರು ಕೊಡಲ್ಲ. ಆಮೇಲೆ ಏನಾಗುತ್ತೆ ಅಂದ್ರೆ ಸರ್, ನಾವು ಕೇಳೋದು ನಾವು ಮಾಡಿರೋ ಕೆಲ್ಸಕ್ಕೆ ದುಡ್ಡು ಕೊಡಿ, ನೀವು ಮಾತಾಡಿರೋದನ್ನ ಕೊಡಿ ಅಂತಾನೆ ಕೇಳೋದು ಅಲ್ವಾ. ಎಕ್ಸ್ಟ್ರಾ ಏನೋ ಸೇರಿಸ್ಕೊಡಿ ಅಂತ ಕೇಳಿದ್ರೆ ಕೊಡ್ತೀರಾ? ಇಲ್ಲ ತಾನೇ. ಅದನ್ನು ಕೊಟ್ಟಿರಲ್ವಲ್ಲ ನೀವು, ಅದಕ್ಕೆ ಕೇಳ್ತೀವಿ. ಅದು ಸ್ವಲ್ಪ ಒಂದು 4-5 ಫೋನ್ ಕಾಲ್ ಆದಮೇಲೆ ಒಂಥರ ಮುಜುಗರ ಆಗ್ಬಿಡತ್ತೆ, ಅಸಹ್ಯ ಆಗತ್ತೆ. ಅಯ್ಯೋ ಕೊಟ್ರೆ ಸರಿ, ಕೊಡ್ದಿದ್ರೆ ನೀನೇ ಇಟ್ಕೋ ಅದನ್ನ ಅಂತ ಬಿಟ್ಟಿರೋದುಂಟು ಸರ್. ನೀವು ಆ್ಯಸ್ ಎ ನಟಿಯಾಗಿ ನಿಮಗೆ ತುಂಬ ಪ್ರಭಾವ ಬೀರಿದಂಥ ನಟಿ ಯಾರು ಅಂತ ಕನ್ನಡದಲ್ಲಿ ಹೇಳೋದಾದ್ರೆ? ಅಂದರೆ ನೀವು ಅಮ್ಮನ ಪಾತ್ರ ಮಾಡ್ತಾ ಇದ್ದೀರಿ, ಈಗ ಹಿಂದಿನ ಅಮ್ಮನಗಳನ್ನೆಲ್ಲ ನೀವು ನೋಡಿರ್ತೀರಿ. ಸೊ ನಿಮಗೆ ಪ್ರಭಾವ ಬೀರಿದ್ದು ನಟಿ? ನನಗೆ ಚೈಲ್ಡ್ಹುಡ್ಡಿಂದಾನು ಇದುವರೆಗೂ ಲಕ್ಷ್ಮಿ ಮೇಡಮ್. ಲಕ್ಷ್ಮಿ ಮೇಡಮ್ ಇದುವರೆಗೂ ಲಕ್ಷ್ಮಿ ಮೇಡಮ್ ಆಸ್ ಅ ಹೀರೋಯಿನ್, ಆಸ್ ಅ ಮದರ್, ಅವ್ರಿಗೆ ಅವ್ರು ಮಾಡದೇ ಇರೋ ಪಾತ್ರನೇ ಇಲ್ಲ ಅನ್ಸುತ್ತೆ. ಅವ್ರ ಜೊತೆಗೆ ಶೇರ್ ಮಾಡ್ಕೊಳ್ಳೋ ಮಾಡಿದೀನಿ ಸರ್, ಮಾಡಿದೀನಿ. ಅದೇ ನಾನು ತುಂಬಾ ತುಂಬಾ ಖುಷಿ ಆಗುತ್ತೆ. ಈಗ ಗಣೇಶ್ ಅವ್ರದ್ದೊಂದು ಸಿನಿಮಾ ಮಾಡ್ತಾ ಇದೀವಿ, ಅದರಲ್ಲಿ ಅವರು ರಮೇಶ್ ಗಣೇಶ್ ಪಿನಾಕ ಅಂತ. ಅಲ್ಲ ಅಲ್ಲ ಅಲ್ಲ, ಪಿನಾಕನೂ ಅಲ್ಲ, ಇದು ಅಲ್ಲ, ಇನ್ನೊಂದು ಶ್ರೀನಿವಾಸ್ ರಾಜು ಅವ್ರದ್ದು ಸಿನಿಮಾ, ಹೊಸ ಸಿನಿಮಾ. ಅದರಲ್ಲಿ ಅವ್ರದ್ದು ಮೇಜರ್ ಕ್ಯಾರೆಕ್ಟರ್ ಇದೆ. ಅವರ ಸೊಸೆಯಾಗಿ ನಾನು ಆಕ್ಟ್ ಮಾಡ್ತಾ ಇದ್ದೀನಿ. ಮೀಟ್ ಮಾಡಿದೆ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಓ ಬಾರಿ ಬಾರಿ ಖುಷಿ ಕೊಟ್ಟಂತ ಕ್ಷಣ. ಚಿಕ್ಕಂದಿನ ನೀನು ನೋಡ್ತಾ ಇದ್ದ ಶೇರ್ ಮಾಡುವಂತ ಅವಕಾಶ ಸಿಕ್ಕಾಗ ಇರುವ ಖುಷಿನೇ ಬೇರೆ. ಅಯ್ಯೋ ಹೌದು ಹೌದು, ಹಾಗಾಯ್ತು. ಈ ಇಷ್ಟು ವರ್ಷ ಜರ್ನಿನಲ್ಲಿ ನಿಮ್ಗೆ ಎಂದೂ ಕೂಡ ಸಿನಿಮಾ ಆಗಲಿ ಸೀರಿಯಲ್ ಆಗಲಿ ಸಾಕು ಅಂತ ಅನ್ಸಿದ್ದು? ಇಲ್ಲ ಸರ್, ಅನ್ಸೇ ಮಾಡಬೇಕು ಅಂತ. ಎವ್ರಿ ಡೇ ಶೂಟಿಂಗ್ ಮಾಡಕ್ಕೂ ನಾ ರೆಡಿ ಇದ್ದೀನಿ. ಶೂಟಿಂಗ್ ಇಲ್ದಾಗ ಎಲ್ಲ ಕಳ್ಕೊಂಡಂತ ಫೀಲ್ ಆಗುತ್ತೆ. ಮುಂಚೆ ಆಗ್ತಿರ್ಲಿಲ್ಲ, ಈಗ ಆಗತ್ತೆ ಅಲ್ವಾ? ಆಗತ್ತೆ ಸರ್, ಖಂಡಿತ ಆಗತ್ತೆ. ಒಂದು ನಾನು ನೋಡಿರೋ ಪ್ರಕಾರದಲ್ಲಿ ತಿಂಗಳಲ್ಲಿ 31 ದಿನ ಇದ್ರೆ 31 ದಿನವೂ ಯಾರು ಶೂಟ್ ಮಾಡಲ್ಲ. ಗೌರ್ಮೆಂಟ್ ಆಫೀಸ್ ತರಾನೇ ರಜೆಗಳು, ಇದು ನಮ್ಗೆ ಇನ್ನೂ ಹೆಚ್ಚಿರುತ್ತೆ. ಸೊ ಶೂಟಿಂಗ್ ಇರಬೇಕು, ಜನರ ಅಂದ್ರೆ ಲೈಕ್ ಬೆರಿಬೇಕು, ಜನರ ಜೊತೆ ಪಾತ್ರ ಆಗ್ಬೇಕು, ಕ್ಯಾಮ್ರಾ ಸೌಂಡ್ ಕೇಳ್ತಾ ಇರಬೇಕು, ಒಂದು ಎಲ್ಲವೂ ಚೆನ್ನಾಗಿರುತ್ತೆ ಶೂಟಿಂಗ್ ಸೆಟ್ ಅಲ್ಲಿ. ನೀವೇ ನೋಡಿರೋ ಹಾಗೆ ಕರೆಕ್ಟ್. ಸಿನಿಮಾ ಆಗ್ಲಿ ಸೀರಿಯಲ್ ಏನೇ ಆದ್ರೂ ಅಷ್ಟೇ, ನಾವು ಕಿರ್ಚಾಡ್ತೀವೋ ಅವ್ರು ಕಿರ್ಚಾಡ್ತಾರೋ ಅದೆಲ್ಲವೂ ಚೆನ್ನಾಗೇ ಇರುತ್ತೆ. ಅದಕ್ಕೆ ಮತ್ ಮುಗಿದ್ಮೇಲೆ ಮುಗಿತಾ 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 ಅನ್ನೋ ಒಂದು ಆತಂಕ, ಹೇಳಿಲ್ವಲ್ಲ ನಾವೇ ಕೇಳೋಣ ಅಂತ, ಅಥವಾ ಬಟ್ ಇನ್ನೂ ಇದೆಯೇನೋ, ನಮ್ಗೇನು ಕಾಸ್ಟ್ಯೂಮ್ ಚೇಂಜ್ ಹೇಳಿಲ್ಲ, ಆ ಥರ ಸುಮಾರು ಹೇಳಿದೀವಿ ಅಂತ ಅವ್ರು ಅನ್ಕೊಂಡ್ಬಿಟ್ಟಿರ್ತಾರೆ ಪಾಪ, ನಮಗೆ ಗೊತ್ತಿರಲ್ಲ. ಶಾರ್ಟ್ ರೆಡಿ ಆದಾಗ ನಾವು ಹಾಗೆ ಇರ್ತೀವಿ. ಸೊ ಹಳೆ ಕಾಸ್ಟ್ಯೂಮ್ ಅಂದ್ರೆ ಹಳೆ ಸೀನಿನ ಕಾಸ್ಟ್ಯೂಮ್ನ ಚೇಂಜ್ ಮಾಡಿ ಇದಕ್ಕೆ ತಕ್ಕಂಗೆ ಮುಂಚೆನೇ ಹೇಳಿಲ್ಲ, ನೀನು ಯಾಕೆ ಹೇಳಿದೆ ಮೇಡಮ್ ನೀವು ಹೇಳಿಲ್ಲ, ಇದೆಲ್ಲ ಒಂದು ಬರ್ತದೆ. ಆ ಕಾನ್ವರ್ಸೇಷನ್ ಒಂಥರ ಖುಷಿ ಅನ್ಸುತ್ತೆ, ಚೆನ್ನಾಗಿರುತ್ತೆ. ರೀಸೆಂಟ್ ಆಗಿ ಒಂದು ಪೋಸ್ಟ್ ನೋಡಿದೆ ನಿಮ್ದು, ಮಾರ್ಕ್ ಸಿನಿಮಾದ ಒಂದು ಡಬ್ಬಿಂಗ್ ಮಾಡ್ತಾರೆ. ಆ ಸಿನಿಮಾದಲ್ಲಿ ಏನ್ ಪಾತ್ರ ಅಂತ, ಅದು ಕೂಡ ಇದೇ ತಿಂಗಳಲ್ಲಿ ಬರ್ತಾ ಇದೆ? ಹೌದು ಸರ್, ಹೌದು, ಇದೇ ತಿಂಗಳಲ್ಲಿ ಬರ್ತಾ ಇದೆ. ಅಲ್ಲೂ ಹೇಗೆ ನಮ್ಮನ ಹೇಗೆ ಅಂತ? ಇಲ್ಲ ಸರ್, ಅದರಲ್ಲಿ ಒಂದಿನದ ಪಾತ್ರನೇ. ಓಕೆ. ನಾನು ಇದಕ್ಕೋಸ್ಕರ ಅಂದ್ರೆ ಯಾತಕ್ಕೆ ಒಪ್ಕೊಂಡೆ ಅಂದ್ರೆ, ಒಂದು ಟೀಮಲ್ಲಿ ನಾನು ಇರ್ತೀನಿ ಅನ್ನೋ ರೀಸನ್ಗೋಸ್ಕರ ಮಾಡ್ಬೇಕಾಗತ್ತೆ. ಆ ಟೀಮ್ಗೆ ನಾನು ಗೊತ್ತಿದ್ದೀನಿ ಅನ್ನೋ ತರ ಅವರು ಅದೇ ತರನೇ ಕರೆದ್ರು. ಮೇಡಮ್ ಒಂದೇ ಸೀನ್ ಇರೋದು, ಒಂದಿನದ ಪಾತ್ರ, ನೀವು ಮಾಡಿ ಚೆನ್ನಾಗಿರತ್ತೆ ಅಂತ ಹೇಳಿ ಕರೆದ್ರು. ಹೋಗಿ ಪಾತ್ರ ಮುಗಿಸ್ಬಿಟ್ಟು ಬಂದೆ. ಓಕೆ. ಈಗ ಅಯೋಗ್ಯ 2 ನಲ್ಲಿ ಏನ್ ಪಾತ್ರ ನಿಮ್ದು? ಅಯೋಗ್ಯ 2 ನಲ್ಲಿ ಅಯೋಗ್ಯನ್ ತಾಯಿ, ಸತೀಶನ್ ತಾಯಿ. ಅಯೋಗ್ಯ 1 ನಲ್ಲಿ ಏನಿತ್ತು, ಅಯೋಗ್ಯ 2 ನಲ್ಲಿ ತಾಯಿ ಪಾತ್ರ. ಅದ್ಭುತ. ಅದೇ ಮಗನ್ ಬೈಕೊಂಡಿರೋದ ಹೆಂಗೆ ಅಂತ? ಇಲ್ಲ 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 ಇಲ್ಲ, ಈಗ ಮಗನ ಜೀವನ ಬದಲಾಗಿರತ್ತಲ್ಲ. ಯಾಕಂದ್ರೆ 1 ನಲ್ಲೇ ಆ ಸೊಸೆ ಬಂದ್ಬಿಟ್ಟಿದ್ದಾಳೆ. ಸೊ ಈಗ ನಮ್ದು ಸಂಸಾರದ ಕತೆ ಸ್ಟಾರ್ಟ್ ಆಗಿರುತ್ತೆ ಇಲ್ಲಿ ಅಯೋಗ್ಯ 2 ನಲ್ಲಿ. ಅದರಲ್ಲಿ ಬರುವಂತಹ ಒಂದು ದಿನಗಳ ಇದು ಏನೋ ಕಾನ್ವರ್ಸೇಷನ್ನು, ಏಳೋದು ಬೀಳೋದು. ಅವನು ಅದ್ರಲ್ಲಿ ಗೆದ್ದುಬಿಟ್ಟಿದ್ದಾನೆ, ಪಂಚಾಯತಿ ಸದಸ್ಯ ಆಗ್ಬಿಟ್ಟಿದ್ದಾನೆ. ಅಲ್ಲಿಂದ ಕತೆ ಮುಂದಕ್ಕೆ ಕಂಟಿನ್ಯೂ ಆಗಿದೆ. ಬಹಳ ಚೆನ್ನಾಗಿದೆ ಸರ್ ಅಯೋಗ್ಯ 2. ನಾನು ಇದೀನಿ ಅಂತ ಹೇಳ್ಕೊತಿಲ್ಲ ಇದನ್ನ, ನಾನು ಆಕ್ಟ್ ಮಾಡಿದಂಥ ಎಕ್ಸ್ಪೀರಿಯನ್ಸು ಗೊತ್ತಾಗ್ಬಿಡುತ್ತೆ. ಅದ್ರ ಪ್ರಕಾರ ಈ ವರ್ಷಕ್ಕೆ ಎಷ್ಟು ಸಿನಿಮಾಗಳಲ್ಲಿ ನೀವು ಕಾಣಿಸ್ಕೋತೀರಿ ಅಂತ? ಯಾಕಂದ್ರೆ ಈ ವರ್ಷ ನೋಡಿದ್ರೆ ಒಂದು 190+ ಹೊಸಬ್ರು ಸಿನಿಮಾ ಬಂತು, ಬೇರೆ ಎಲ್ಲ ಸೇರಿಸಿದ್ರೆ 250+ ಸಿನಿಮಾಗಳು ಆಯ್ತು ಈ ವರ್ಷ. 2 ದೊಡ್ಡ ಸಕ್ಸಸ್ ಬಂತು ಬಿಡಿ. ಇನ್ನು ಉಳಿದ ಬಹುತೇಕ ಸಿನಿಮಾಗಳಲ್ಲಿ ನಾವು ವಿಮರ್ಶೆ ಮಾಡೋಕ್ಕಂತ ಸಿನಿಮಾ ನೋಡಿದಾಗ ನೀವು ಕಾಣಿಸ್ಕೊಂಡಿದ್ದೀರಿ. ನಿಮ್ಗೆ ವರ್ಷಕ್ಕೆ ಎಷ್ಟು ಸಿನಿಮಾ ಬರ್ತೀರಿ ಅಂತ? ಇಲ್ಲ ಸರ್, ನೀವು ಹೇಳಿದ ಲೆಕ್ಕಕ್ಕೆ ನಾನು ಬರ್ತೀನಿ.
250 ಸಿನಿಮಾ ರಿಲೀಸ್ ಆಗಿದೆ. ನಾವು ತಾಯಿ ಪಾತ್ರ ಮಾಡೋರು ಎಷ್ಟು ಜನ ಇದ್ದೀವಿ? ಹಾಂ, ಹಾಗೆ ಒಂದು 10 ಜನ ಅನ್ಕೊಳ್ಳಿ ಸರ್. ಡಿವೈಡ್ ಆಗ್ತದೆ ಅದು. 10 ಸಿನಿಮಾ ಮಾಡಿದೀವಿ ಅಂತಾನೆ ಇಟ್ಕೊಳ್ಳಿ ವರ್ಷಕ್ಕೆ ಒಬ್ಬೊಬ್ರು. ಇನ್ನೊಂದು 50 ಸಿನಿಮಾನ ನೀವು ಅಲ್ಲಿಗೆ 100 ಸಿನಿಮಾ ಆಗೋದು. ಒಬ್ರಿಗೆ 10 ಸಿನಿಮಾ ಕೊಟ್ಟರು 100 ಸಿನಿಮಾ. ಇನ್ನು 150 ಸಿನಿಮಾದಲ್ಲಿ 50 ಸಿನಿಮಾದಲ್ಲಿ ತಾಯಿ ಪಾತ್ರನೇ ಇಲ್ಲ, ಇರಲ್ಲ. ಎಷ್ಟೋ ಕಡೆ ಸಿಂಗಲ್ ಪೇರೆಂಟ್, ತಂದೆ ಇರ್ತಾನೆ ಅಥವಾ ತಂದೆ ಇರಲ್ಲ, ತಾಯಿ, ಈ ಥರ. ಹಾಗ ಆದ ಪಕ್ಷದಲ್ಲೂ ನಾವು ಅಷ್ಟೂ ಜನ ಬ್ಯುಸಿ ಇರ್ಬೇಕಲ್ವಾ ಸರ್? ನಿಜ, ಯಾರು ಬ್ಯುಸಿ ಇಲ್ಲ. ಎಲ್ಲ ಆರಾಮಾಗಿದ್ದೀರಿ. ಶೂಟಿಂಗ್ ವೀಣಂಗ್ ಫಾರ್ಮ್ ಶೂಟಿಂಗ್ ಇಲ್ಲ, ನಾ ಮನೇಲೇ ಇದ್ದೀನಿ. ಚಿತ್ಕಲಾ ಇಲ್ಲ, ಏನಮ್ಮ ಇದ್ರಲ್ಲೇ ಇದೀವಿ ಎಲ್ಲರೂ. ಸೇಲಿಂಗ್ ಇನ್ ದ ಸೇಮ್ ಬೋಟ್. ನೀವು ಹೇಳ್ದಂಗೆ ಅದೇ ಡಿವೈಡ್ ಆಗ್ತದೆ. ಏನಾಗ್ತಿದೆ ಅಂತ ಗೊತ್ತಿಲ್ಲ, ಏನಾಗ್ತಿದೆ ಗೊತ್ತಿಲ್ಲ. ಒಬ್ಬ ಕಲಾವಿದ್ರು ಮನಸ್ಸು ಮಾಡಿದ್ರೆ 2 ಶಿಫ್ಟ್ ಅಲ್ಲಿ ಕೆಲಸ ಮಾಡ್ಬೋದು. ಮಾಡಿದ್ದಾರೆ. ಈಗ ಕಲಾವಿದರ ಸಂಖ್ಯೆ ಹೆಚ್ಚಾಗಿದೆ, ಹಾಗಾಗಿ ನಮ್ಗೆ ಸಿನಿಮಾಗಳು ಬರ್ತಿಲ್ವೋ? ಯಾಕೆಂದ್ರೆ ನೋಡಿ, ಇವಾಗ 250 ಸಿನಿಮಾದಲ್ಲಿ ಅಟ್ಲೀಸ್ಟ್ ಒಂದು 50 ಸಿನಿಮಾ ನಾನು ಇರ್ಬೇಡ್ವಾ? ಕರೆಕ್ಟ್. ಇಲ್ವಲ್ಲ? ಇಲ್ಲ, 10-12 ಸಿನಿಮಾ ಅಂದ್ರೆ ಹಿಂಗೆ. ಇದನ್ನೇ ಪ್ರೊಫೆಷನ್ ಅಂತ ತಗೊಂಡು ಜೀವನದಲ್ಲಿ ಇದನ್ನ ಒಂದು ಭಾಗ ಅಂತ ತಗೊಂಡು ಮಾಡುವಾಗ ದುಡಿಮೆ ಮುಖ್ಯ ಆಗುತ್ತಲ್ಲ ಸರ್. ನಮ್ಗೆ ಪಾತ್ರ ಸಿಕ್ಕರೆ ದುಡಿಮೆ ಇರುತ್ತೆ, ಇಲ್ಲದೆ ಇದ್ರೆ ಮನೇಲಿರ್ತೀವಿ. ಓಕೆ, ಇಂಡಸ್ಟ್ರಿಯಲ್ಲಿ ನೀವು ಗಳಿಸಿದ್ದೇನು, ಕಳ್ಕೊಂಡಿದ್ದೇನು ಸರ್? ಇಂಡಸ್ಟ್ರಿಯಲ್ಲಿ ನಾನು ಗಳಿಸಿದ್ದು ಈಗ ತಾಯಿ ಅನ್ನುವ ಒಂದು ಪಟ್ಟ, ಮತ್ತೆ ಅದಕ್ಕೆ ಸಿಕ್ಕಂತ ಗೌರವ. ಇದಕ್ಕೆ ಎಷ್ಟು ಬೆಲೆ ಕೊಟ್ಟರು ಸಾಕಾಗಲ್ಲ. ಅದಕ್ಕೆ ಬಹಳ ಜನ ಸಂತೂರ್ ಮಮ್ಮಿ ಅಂತಾರೆ ನಿಮ್ಮನ್ನ. ಓ ಸರ್, ಸಂತೂರ್ ಮಮ್ಮಿ ಆಗೋದಕ್ಕೆ ಬೇರೆ ಚಿಕ್ಕವ್ರಿಗೆ ಒಂದು ಅಡ್ವೈಸ್ ಏನಂದ್ರೆ, ಸಣ್ಣ ವಯಸ್ಸಲ್ಲಿ ಮದುವೆ ಆಗಿ ಮಕ್ಳದ್ ಮಾಡ್ಕೊಂಬಿಡಿ ಅಂತ. ಯೌವನ ನಮ್ ಜೊತೆಲೇ ಇರುತ್ತೆ. ನಾನ್ ಕಂಡ್ಕೊಂಡಿರೋದು, ಹಾಗೂ ನನ್ನ ಫ್ರೆಂಡ್ಸ್ ಅವಾಗೆಲ್ಲ ನಾನು ಮದುವೆ ಆಗಿದ್ದು 93ನಲ್ಲಿ. ಫೈನಲ್ ಇಯರ್ ಡಿಗ್ರಿ. ಸೊ ನಾವು ಎಲ್ಲರೂ ಭೇಟಿ ಆಗ್ತೀವಲ್ಲ ಫ್ರೆಂಡ್ಸ್, ಎಲ್ಲರೂ ಈಗ ಹಾಗೆ ಇದೀವಿ. ಕಾಲೇಜಲ್ಲಿ ಇದ್ದು ಫ್ರೆಂಡ್ಸ್ಗಳ ಅದೇ ಚೈತನ್ಯ, ಅದೇ ಉತ್ಸಾಹ. ನಾ ಹೇಳೋದು ದೇಹ ದಪ್ಪ ಸಣ್ಣ ಆಗೋದು ಅದಲ್ಲ, ಒಂದು ಉತ್ಸಾಹ ಇರ್ಬೇಕಲ್ವಾ, ಚೈತನ್ಯ ಇರಬೇಕು ಜೀವನದಲ್ಲಿ, ಜೀವನ ನಡೆಸೋದಕ್ಕೆ. ಅದು ಹಾಗೆ ಇರುತ್ತೆ. ಅದೇ ನೀವು ಸ್ವಲ್ಪ ಲೇಟಾಗಿ, ಅಂದ್ರೆ ಮಕ್ಳುಗಳು ಇವಾಗ 26ಕ್ಕೆ ಓದ್ ಮುಗಿಸ್ತಾರೆ, 28ಕ್ಕೇನೋ ಕೆಲ್ಸಕ್ಕೆ ಸೇರ್ಕೋತಾರೆ, 1-2 ವರ್ಷ ಅಂತಾರೆ, 30 ಆಗತ್ತೆ, 30ರ ಮೇಲ್ ಮದುವೆನೂ ಆಗ್ತಾರೆ. 30ರ ಮೇಲ್ ಮದುವೆ ಆದ್ರೆ ಅವ್ರ ಫ್ಯಾಮಿಲಿ ಶುರು ಮಾಡಕ್ 1-2 ವರ್ಷ ಅಂತಾರೆ, 34 ಮಕ್ಕಳಾಗತ್ತೆ. ಆ ಮಕ್ಕಳಾದ ಆಗೋದಕ್ಕೆ ಇವ್ರಿಗೆ ಅಯ್ಯೋ ಇನ್ ಜೀವನನೇ ಸಾಕು ಅನ್ನೋ ಮಟ್ಟಕ್ಕೆ ಆಗ್ಬಿಡುತ್ತೆ. ಬಟ್ ಅದ್ ಹಾಗಲ್ಲ ಅಲ್ವಾ, ಪ್ರಕೃತಿ ಹಾಗಲ್ಲ ಅಲ್ವಾ. ಆ ಮಗು ಬೆಳೆದು ದೊಡ್ಡದಾಗ್ಬೇಕು, ಅದನ್ನೊಂದು ಸಮಾಜದಲ್ಲಿ ಒಂದು ಜವಾಬ್ದಾರಿಯುತ ಮನುಷ್ಯರನ್ನಾಗಿ ಮಾಡ್ಬೇಕಲ್ವಾ, ನಮ್ ಕರ್ತವ್ಯ ಅಲ್ವಾ ಅದು. ಚಿಕ್ಕ ವಯಸ್ಸಾದ್ರೆ ಎಲ್ಲಕ್ಕೂ ಪೇಷನ್ಸ್ ಇರುತ್ತೆ. ಚಿಕ್ಕ ವಯಸ್ಸಲ್ಲಿ ಆಗ್ಬೇಕು, ಅಡ್ಜಸ್ಟ್ ಮಾಡ್ಕೊಳಕ್ಕೆ, ಪೇಷನ್ಸ್ಗೆ, ಬೆಳೆಯಕ್ಕೆ. ಮಕ್ಕಳ ಜೊತೆ ನಾವು ಬೆಳಿತೀವಲ್ಲ ಸರ್. ನಿಜ, ಕರೆಕ್ಟ್. ಹಾಗಾಗತ್ತೆ. ನೀವು ಮದುವೆ ಆದ್ರೆ ಅದೇ ಹುಡುಗನ ಮದುವೆ ಆಗ್ಬೇಕು ಅಂತ ಅಂದಿದ್ರಂತೆ. ಹೌದು. ಏನದು ಆ ಸ್ಟೋರಿ ಏನು? ಅಂದ್ರೆ ಅದೇ ನಮ್ಮ ಸೋದರ ಮಾವ ಹೋಗ್ಬಿಟ್ರು ಅಂತ ಹೇಳದ್ನಲ್ಲ, ಆ ಟೀಮ್ನಲ್ಲೇ ನಮ್ಮ ಯಜಮಾನ್ರು, ನಮ್ಮ ಮಾವನವರು, ಅಂದ್ರೆ ಅವ್ರ ಫ್ರೆಂಡ್ಸ್ಗಳು ಎಲ್ಲರೂ ಇದ್ದಂತ ಸಮಯ ಅದು. ಸುಮಾರು ನಾನಲ್ಲೊಂದು 20 ದಿನ ಕಳೆದಿದ್ದೆ ಅಲ್ಲಿ. ನನಗೆ ಯಾವಾಗ ಕಾಲೇಜ್ ಟೈಮ್ ರಜಾ ಇತ್ತು, ಕಳೆದಿದ್ದೆ. ಅವಾಗ ಎಲ್ಲರೂ ಮನೆಗೆ ಬರೋದು, ಮಾತಾಡ್ಸೋದು, ಹೊಂದ್ಕೊಳ್ಳೋದು, ಹೋಗೋದು, ಇದೆಲ್ಲವೂ ನಾನು ಬೆಂಗಳೂರಲ್ಲೇ ಕಾಲೇಜು ಸ್ಕೂಲು ಎಲ್ಲ ಮಾಡಿದ್ರಿಂದ ಅಲ್ಲಿಯ ವಾತಾವರಣ ಬೇರೆ ಇತ್ತು. ಸ್ವಲ್ಪನೇ 2 ಅವರ್ಸ್ಗೆ ಸಿಕ್ಬಿಡುತ್ತೆ ವೆಮೆಲ್ ನಗರ್, ಬಟ್ ಸ್ಟಿಲ್ ಅಲ್ಲಿ ವಾತಾವರಣನೇ ಬೇರೆ ಇತ್ತು. ಆ ಒಂದು ಆತ್ಮೀಯತೆ, ಆ ಒಂದು ನಮ್ದು ತಮ್ದು ಅಂತ ಅಪ್ಕೊಳ್ಳೋ ಅಂತ ಮನೋಭಾವ ಇಲ್ಲಿ ಕಂಡಿರ್ಲಿಲ್ಲ ನನಗೆ. ನಾನು ಇದ್ದಂಥ ವಾತಾವರಣದಲ್ಲೋ ಏನೋ ನನಗೆ ಕಂಡಿರ್ಲಿಲ್ಲ. ಅಲ್ಲಿ ನೋಡಿದಾಗ ಮದುವೆ ಆದರೆ ನಾನು ಈ ಹುಡುಗನ ಮದುವೆ ಆಗ್ಬೋದಲ್ಲ ಅಂತ ನನ್ನ ತಲೆಗೆ ಬಂದಿತ್ತು. ಸೊ ಆಮೇಲೆ ಡಿಗ್ರಿ ಸೇರಿಕೊಂಡೆ, ಕಾಲೇಜು ಓದೋ ಟೈಮ್. ಆಮೇಲೆ ಮನೇಲೆಲ್ಲ ಫೈನಲ್ ಇಯರು ಹುಡ್ಕಣ ಮುಗಿಯೋತ್ತಿಗೆ, ಎಕ್ಸಾಮ್ ಮುಗಿಯೋತ್ತಿಗೆ ಹುಡುಗ ಸಿಗಬೇಕು, ಈ ಥರದ್ದೆಲ್ಲ ಬಂದಾಗ ಸಾಕಷ್ಟು ಜಾತಕಗಳ ಎಕ್ಸ್ಚೇಂಜು ಇದು ಎಲ್ಲ ಆಗ್ತಾ ಇದ್ದಾಗ ನನ್ನ ಗಮನಕ್ಕೆ ಬರದೆ ಆಗಿದ್ದು ನಂಗೆ ಗೊತ್ತಿಲ್ಲ. ಆದಾಗ ಅವಾಗ ನಾನು ಹೇಳಿದೆ, ನಾನು ಈ ಹುಡುಗನ ಮದುವೆ ಆಗಬೇಕು ಅಂತಿದ್ದೀನಿ ಅಂತ. ಅವಾಗ ಹೇಳಿದೆ ನಮ್ಮ ಪೇರೆಂಟ್ಸಿಗೆ ಹೇಳಿ. ನನ್ನ ಕಸಿನ್, ನಮ್ಮ ಸೋದರತ್ತೆ ಮಗಳು ಎಲ್ಲ ಮಾತಾಡೋಣ, ಯಾರು ಏನು, ನನಗಿಂತ ದೊಡ್ಡವರಲ್ವ ಅವರೆಲ್ಲ. ಸೊ ಇವಳು ಈ ಥರ ಹೇಳ್ತಾ ಇದ್ದಾಳೆ ಅಂದರೆ ಕೇಳೋಣ ನೋಡೋಣ ಅಂತ ಪಾಪ ನನ್ನ ಕಸಿನ್ ರಮೇಶ್ ಅಂತ ನಮ್ಮ ತಂದೆ ತಾಯಿ ಜೊತೆ ಎಲ್ಲ ಮಾತಾಡಿ, ಆಮೇಲೆ ನಾವೆಲ್ಲರೂ ಹೋಗಿ ಇವ್ರ ಮನೆಯಲ್ಲಿ
ಬಾಲರಾಜ್ ಮನೆಗೆ ಹೋಗಿ ಮಾತಾಡಿಸಿ, ನಮ್ಮ ಮಾವನವರು ಅವ್ರುಗಳಿಗೆ ಅವರು ಎಲ್ಲ ನಮ್ಮನ್ನು ನೋಡಿದ್ರು. ನಮ್ಮ ಚಿಕ್ಕಮ್ಮನ ಮತ್ತೆ ಎಲ್ಲ ಸಣ್ಣ ವಯಸ್ಸಿಂದ ಒಂದೇ ಕುಟುಂಬದ ಥರ ಇದ್ದಂಥವ್ರು. ಆದ್ರಿಂದ ಯಾಕಂದ್ರೆ ಆ ಕಾಲಘಟ್ಟದಲ್ಲಿ ಆ ಧೈರ್ಯ ಬೇಕು ಹೇಳೋದಕ್ಕೆ. ಅವಾಗೆಲ್ಲ ಹಂಗಿರ್ಲಿಲ್ವಲ್ಲ, ತೋರಿಸಿದ ಹುಡುಗನೇ ಮದುವೆ ಆಗ್ಬೇಕು ಅನ್ನೋ. ಬಟ್ ನಾವು ಅದೇ ಹುಡುಗನ ಮದುವೆ ಆಗ್ತೀನಿ ಅನ್ನೋದಿಲ್ಲ, ಬಟ್ ಅದೇ ಹುಡುಗನೇ ಮದುವೆ ಆದ್ರಿ, ಅದೇ ಸರ್, ಲೈಫ್ ಬಿಂದಾಸ್ ಆಗಿದೆ. ಚೆನ್ನಾಗಿದೆ. ಓಕೆ, ಆಮೇಲೆ ನಿಮ್ಮ ಮದುವೆ ಕೂಡ ಸಿನಿಮಾದ ರೀತಿನೇ ಆಗ್ಬಿಡ್ತು ಅಂತೆಲ್ಲ ಹೇಳ್ಕೊಂಡಿದ್ವಿ. ಸಿನಿಮಾ ರೀತಿ ಅಂದ್ರೆ ಹಾ, ಅದೇ ಅಂದ್ರೆ ಫಸ್ಟ್ ಮನೇಲಿ ಹುಡುಗಿ ಈ ತರ ಹೇಳ್ದಾಗ್ಲೇ ಅದರ ವಿರೋಧ ಇರುತ್ತೆ ಹೌದು, ಅಲ್ವಾ? ಕರೆಕ್ಟ್. ದೋ ಎಲ್ಲವೂ ಸರಿಯಾಗಿರುತ್ತೆ, ಹುಡುಗ ಓದಿರ್ತಾನೆ, ಕೆಲ್ಸದಲ್ಲಿರ್ತಾನೆ, ಆಲ್ರೆಡಿ ಸೆಟ್ಲ್ ಆಗಿರ್ತಾರೆ, ಎಲ್ಲವೂ ಸರಿ ಇದ್ರು ಇವಳು ಆಯ್ಕೆ ಮಾಡ್ಕೊಂಡ್ಬಿಟ್ಲಲ್ಲ, ಅದಕ್ಕೆ ಬೇಡ. ಓ, ಹಂಗೆ ಆತರ ಯೂಶಲ್ ತಂದೆ ತಾಯಿಯ ಇರುತ್ತೆ, ಅವ್ರು ಒಂದು ಪ್ರೀತಿ ವಿರೋಧ ಹಾಗೆಲ್ಲ ಇರುತ್ತೆ. ಆಗ ಕನ್ವಿನ್ಸ್ ಮಾಡಬೇಕು. ಅವಾಗೆ ನನ್ನ ಕಸಿನ್ ಕಮ್ಸ್ ಇನ್ ಟು ದ ಪಿಕ್ಚರ್. ಅವರೆಲ್ಲ ಕನ್ವಿನ್ಸ್ ಎಲ್ಲ ಮಾಡಿದ್ಮೇಲೆ ನಮ್ಮ ತಂದೆ ನಮ್ಮ ತಾಯಿಗೆಲ್ಲ ಇವ್ರ ಮನೆಗೆ ಹೋಗಿ ಒಂದ್ಸಲಿ ನಾವು ಮಾತಾಡ್ಸೋಣ ಅನ್ನೋ ಮನೋಭಾವ ಬಂದು, ಅವಾಗೆಲ್ಲ ನಮ್ದು ಇದಿತ್ತಲ್ವ ಮೆಟಡೋರ್, ಆದ್ರೆ ತುಂಬ ನಾವೆಲ್ಲರೂ ಬೆಮೆಲ್ ನಗರಕ್ಕೆ ಹೋಗಿ ಅವ್ರ ಮನೇಲೆಲ್ಲ ಮಾತಾಡಿಸಿ ಎಲ್ಲ ಅವಾಗೊಂದು ಕಾನ್ಫಿಡೆನ್ಸ್ ಬಂದು, ಆಮೇಲೆ ಟಕ್ ಟಕ್ ಅಂತ ಡೇಟ್ ಫಿಕ್ಸ್ ಆಗಿ ಅಕ್ಟೋಬರಲ್ಲಿ ಮದುವೆನೂ ಮಾಡಿಬಿಡ್ತಾರೆ. ಸಿನಿಮಾ ತರ ಆಗೋಯ್ತು. ಆ ಥರ ಆಗೋಯ್ತು. ಈ ನೀವು ಹೇಳ್ದಂಗೆ ನಿಮ್ಮ ಮಗಳು ನಿಮ್ಗೆ ಯಾವತ್ತೂ ಹೇಳಿಲ್ಲ ನಾನು ಹುಡುಗನ ಮದುವೆ ಆಗ್ತೀನಿ, ನೀವು ನೋಡಿದ ಹುಡುಗಿನೇ ಮದುವೆ ಆದ ಹುಡುಗನ? ಹೌದು ಸರ್, ಇಲ್ಲಿ ಆಪೋಸಿಟ್ ಆಯ್ತು. ನೀವು ನೋಡಿದ ಹುಡುಗ? ನಾವು ತುಂಬಾ, ನಾನು ಮತ್ತೆ ನಮ್ಮ ಯಜಮಾನ್ರು ಅನ್ಕೊಂಡಿದ್ವಿ, ಯಾರನ್ನಾದ್ರೂ ನನ್ನ ಮಗಳು ಇಷ್ಟಪಟ್ಟು ಕರ್ಕೊಂಡ್ ಬಂದ್ರೆ ನಾವ್ ಹೇಗ್ ರಿಯಾಕ್ಟ್ ಮಾಡ್ಬೇಕು, ನಾವೇನು ಹೇಗ್ ಸ್ವೀಕರಿಸ್ಬೇಕು ಅದನ್ನ, ಈ ತರದೆಲ್ಲ ಅನ್ಕೊಂಡಿದ್ವಿ. ಅವಳು BCom ಮಾಡಿದ್ಮೇಲೆ MBA ಮಾಡಿದ್ಲು ಚೆನ್ನೈಯಲ್ಲಿ ಒಂದು ಕಾಲೇಜಲ್ಲಿ, ಮಹಾಬಲಿಪುರಂ ಹತ್ರ ಇರೋ ಒಂದು ಕಾಲೇಜಲ್ಲಿ, ಗ್ರೇಟ್ ಲೇಕ್ಸ್ ಅಂತ. MBA ಮುಗಿಸ್ಕೊಂಡು ಬಂದ ಮೇಲೆ ಕೆಲಸ ಮಾಡೋದು. ಅವಳು ಅಲ್ಲೇ ಕ್ಯಾಂಪಸ್ ಸೆಲೆಕ್ಷನ್ ಎಲ್ಲ ಆಯಿತು ಡೆಲ್ ಕಂಪನಿಗೆ. ಸೆಲೆಕ್ಷನ್ ಎಲ್ಲ ಆಗಾದ್ಮೇಲೆ ಮಾಮೂಲು ರಿಲೇಟಿವ್ಸ್ ಗೊತ್ತಲ್ಲ, ಈ ಥರ ಹಿಂಗಿದೆಯಾ, ಹುಡುಗಿನ ಮದುವೆ ಮಾಡ್ತೀರಾ, ಅದು ಇದು ಎಲ್ಲ ಸ್ಟಾರ್ಟ್ ಆಯಿತು. ನಮ್ಗೆ ಅವಳು ಒಂದು 2 years ಕೆಲಸ ಮಾಡಲಿ ಅಂತ ಇತ್ತು. ಸೊ ನಾವು ಇಲ್ಲ ಇಲ್ಲ ಅಂತೆಲ್ಲ ಅಂದು ಮಾತಾಡಿ ಎಲ್ಲ ಶುರು ಮಾಡಿದ್ವಿ. ಇಲ್ಲ ನೋಡ್ತಾ ಇರಿ, ಅಷ್ಟು ಈಸಿ ಅಲ್ಲ ಹುಡುಗ ಸೆಟ್ ಆಗೋದು ಏನು. ಅವಾಗ ನಮ್ಮ ಮಗಳನ್ನ ಕೇಳಿದ್ವಿ, ಏನಮ್ಮ ನಾವು ನೋಡ್ಬೇಕಾ ಏನು ಏನ್ ಕತೆ ಅಂತೆಲ್ಲ. ಆಗ ಅವಳು ಹೇಳಿದ್ಲು, ಹೌದು ನಿಮ್ಮ ಡ್ಯೂಟಿ ಅದು, ನೀವು ನೋಡಿ, ನಾನು ನನ್ನ ಮನಸ್ಸಿಗೆ ಒಪ್ಪಿಗೆ ಆದ್ಮೇಲೆ ನಾನು ಮದುವೆ ಆಗ್ತೀನಿ ಅಂತ. ಆಗ ನಮ್ಮ ಹಳಿಯನ್ನ ಹುಡುಕುವ ಇದು ಶುರುವಾಯಿತು. ಸೊ ಹಂಗಾಗಿ ಆ ಜವಾಬ್ದಾರಿ ನಮಗೆ ಬಂತು. ಸೊ ನೀವು ನಿಮ್ಮ ಅಪ್ಪ ಅಮ್ಮಗೆ ಜವಾಬ್ದಾರಿ ಕೊಟ್ಟಿರಲಿಲ್ಲ, ಯಾರು ತಗೋಬೇಕು ಅಂತಿದ್ರು ಅವ್ರಿಗೆ ಕೊಡ್ಲಿಲ್ಲ, ಯಾರು ಎಲ್ಲ ಸಮಾಧಾನವಾಗಿದ್ರು ಅವ್ರಿಗೆ ಬಂತದು. ಸೊ ನೋಡಿ ಇದು ಹೇಗೆ ಸರ್ಕಲ್ ಆಗತ್ತೆ ಅನ್ನಕ್ಕೆ. ಮೇಡಮ್, ಈವಾಗಲೇ ಮಾತಾಡ್ತಾ ಹೇಳ್ತಾ ಇದ್ರು ಹೊರಗಡೆ, ಈ ಪ್ಯಾನ್ ಇಂಡಿಯಾ ಸಿನಿಮಾ ಕಾನ್ಸೆಪ್ಟ್ ಬಂದ್ಬಿಟ್ಟು ಕಲಾವಿದರಿಗೆ ಎಲ್ಲೋ ಒಂದು ಕಡೆಗೆ ಅವಕಾಶಗಳು ಕೈ ತಪ್ತಾ ಇದೆ ಅಂತ, ಅದನ್ನ ಹೆಂಗೆ ವ್ಯಾಖ್ಯಾನ ಮಾಡ್ತೀರಿ ಅಂತ? ಸರ್, ಇದು ಯಾವ ಥರ ಹೇಳ್ಬೋದು ಅಂತ ನನಗನ್ಸತ್ತೆ ಅಂದರೆ, ಪ್ಯಾನ್ ಇಂಡಿಯಾ ಅಂತ ಆದಾಗ ನೀವು ಎಲ್ಲ ಭಾಷೆನಲ್ಲೂ ರಿಲೀಸ್ ಮಾಡ್ತೀರಾ, ಹೌದು ಅಲ್ವಾ? ಮಾಡಿ, ಸಂತೋಷ. ಒಂದು ಸಿನಿಮಾದಲ್ಲಿ ಎಷ್ಟು ಕಲಾವಿದರು ಇರೋಕ್ಕೆ ಸಾಧ್ಯ, ಎಷ್ಟು ಭಾಷೆಯ ಕಲಾವಿದ್ರನ್ನ ನೀವು ಕರ್ಕೊಂಬಂದು ತುರುಕಕ್ಕೆ ಸಾಧ್ಯ? ಹೌದು. ಹೀಗಾದಂಥ ಪಕ್ಷದಲ್ಲಿ ಇವಾಗ ಒಂದು ಮೇಜರ್ ಆಗಿ ಒಂದು ತಾಯಿ ಪಾತ್ರ ಇರುತ್ತೆ ಅಂತ ಇಟ್ಕೊಳ್ಳಿ. ಅವಾಗ ಕನ್ನಡದ ತಾಯಿಗೆ ಪಾತ್ರ ಸಿಗಲ್ಲ, ಯಾಕಂದ್ರೆ ಹೀರೋ ಕನ್ನಡದವನಾಗಿರ್ತಾನೆ. ತಾಯಿನೂ ಕನ್ನಡದವಳಾಗ್ಬಿಟ್ರೆ ಇನ್ನೊಂದು ಭಾಷೆಗೆ ಅಲ್ಲಿ ಇದು ಹೋಯ್ತಲ್ಲ, ಅವಕಾಶ ಹೋಯ್ತಲ್ಲ. ಹಾಗಾಗಿ ತೆಲುಗು ತಾಯಿ ಅಥವಾ ತಮಿಳ್ ತಾಯಿ ಬರ್ತಾರೆ ಅಲ್ಲಿಗೆ, ಇನ್ನೊಂದು ಅಪ್ಪ ಬೇರೆ ಕಡೆ, ಅಪ್ಪ ಬೇರೆ ಇನ್ನೊಂದು ಭಾಷೆಯಿಂದ ಬಂದಿರ್ತಾರೆ, ವಿಲನ್ ಮತ್ತೊಂದು ಭಾಷೆಯಿಂದ ಬಂದಿರ್ತಾರೆ, ಹೀರೋಯಿನ್ ಆಸ್ ಯೂಶುವಲ್ ಯಾವ ಭಾಷೆಯಿಂದ ಬೇಕಾದ್ರೂ ಆಗ್ಬೋದು. ಹಾಗೆ ಎಲ್ಲವೂ ಕೂಡಿ ಒಂದು ಸಿನಿಮಾ ಆಗ್ತಾ ಇದೆ ಈಗ. ನಾವು ಕನ್ನಡ ಸಿನಿಮಾ ಮಾತ್ರ ನಂಬ್ಕೊಂಡು ಬದುಕ್ತಾ ಇರುವಂತಹ ಜನ, ಎಷ್ಟು ಜನ ಮಾಮೂಲು ಸಿನಿಮಾ ಮಾಡ್ತಾ ಇದ್ದಾರೆ? ಮಾಡ್ತಾ ಇಲ್ಲ ಯಾರೂ. ಸ್ವಲ್ಪ ಹೆಸರು ಗಳಿಸಿದಂತಹ ಹೀರೋಗಳೆಲ್ಲರೂ ಪ್ಯಾನ್ ಇಂಡಿಯಾ ಸಿನಿಮಾನೇ ನೋಡೋಣ, 5 ಭಾಷೆಯಲ್ಲಿ ಮಾಡ್ತೀವಿ, 6 ಭಾಷೆಯಲ್ಲಿ ಮಾಡ್ತೀವಿ, ಈ ಥರದ್ದೆಲ್ಲ ಮಾಡ್ತಾ ಇದ್ದಾರೆ. ಆಗ ನಾನು ಹೇಳೋದು, ನಮ್ಮ ಇಂಡಸ್ಟ್ರಿಯ ಜನಕ್ಕೆ ಕೆಲಸವಿಲ್ಲದ ಹಾಗೆ ಆಗ್ತಿದೆ. ದೋ ಕನ್ನಡ ಸಿನಿಮಾ ಕರ್ನಾಟಕದಲ್ಲೇ ಶೂಟ್ ಆದರೂ ಕೆಲಸ ಕಡಿಮೆ ಆಗ್ತಾ ಇದೆ. ನಿಜ, ನೀವು ಹೇಳೋದು ಅಕ್ಷರಶಃ ನಿಜ. ಯಾಕಂದರೆ ಪ್ಯಾನ್ ಇಂಡಿಯಾ ಅಂತ ಬಂದಾಗ ಎಲ್ಲ ಭಾಷೆಗಳನ್ನು ತಗೊಂಡು ಸಿನಿಮಾ ಮಾಡ್ತಾರೆ. ನಮ್ಮ ಪ್ರಕಾರ ಪ್ಯಾನ್ ಇಂಡಿಯಾ ಅಲ್ಲ, ಪ್ಯಾನ್ ಇಂಡಿಯಾ ಕನ್ನಡ ಸಿನಿಮಾ ಎಲ್ಲ ಭಾಷೆಗೂ ಆಗ್ಬೇಕು, ಅದು ಪ್ಯಾನ್ ಇಂಡಿಯಾ. ಸೊ ಕಾನ್ಸೆಪ್ಟೇ ಚೇಂಜ್ ಆಗಬೇಕು. ಈಗ ನೋಡಿ, ಕಾಂತಾರ ಮಾಡಿದಾಗ ಅದೇ ಪ್ಯಾನ್ ಇಂಡಿಯಾ ಆಯ್ತು. KGF ಮಾಡಿದಾಗ ರಿಲೀಸ್ ಆದ್ಮೇಲೆ ಪ್ಯಾನ್ ಇಂಡಿಯಾ ಆಯ್ತು. ಪ್ಯಾನ್ ಇಂಡಿಯಾ ಆಯ್ತು. ಆಮೇಲೆ ಪ್ಯಾನ್ ಇಂಡಿಯಾಗೆ ಸಿನಿಮಾ ಮಾಡ್ತೀವಿ ಅಂತ ಹೊರಟಿತ್ತು.
ಅವಾಗ ಬೇರೆ ಎಲ್ಲರೂ ಜಾಯ್ನ್ ಆಗ್ತಾರೆ. ಎಲ್ಲ ಜಾಯ್ನ್ ಆಗ್ತಾರೆ. ಕರೆಕ್ಟ್. ಅಲ್ಲಿ ನಮ್ಮ ಕನ್ನಡ ಕಲಾವಿದರಿಗೆ ಅವಕಾಶಗಳು ವಂಚಿತರಾದ ನಿಜ. ಒಂದೊಂದು ಸಿನಿಮಾ ಪ್ಯಾನ್ ಇಂಡಿಯಾ ಆಗಬೇಕು ಅಂತಂದ್ರೆ ಕನ್ನಡದ ಒಂದು ಒಳ್ಳೆಯ ಗಟ್ಟಿ ಕತೆ ಎಲ್ಲ ಕಡೆ ಸಲ್ಲಬೇಕು, ಅದು ಪ್ಯಾನ್ ಇಂಡಿಯಾ ಸಿನಿಮಾ. ಹೌದು, ಅದನ್ನ ಎಲ್ಲರೂ ಕೂಡ ಹಾಗೆ ಹೇಳೋದು. ಈಗ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರಗಳಿಗೆ ಮಾರುಕಟ್ಟೆ ಅಷ್ಟೊಂದಿಲ್ಲ. ಕನ್ನಡಿಗ ಇವತ್ತು ನೋಡುವ ನೋಟ ಬದಲಾಗಿದೆ, ಎಲ್ಲ ಮೊಬೈಲ್ನಲ್ಲಿ ನೋಡೋಕೆ ಶುರು ಮಾಡಿದ್ದಾನೆ. ಕನ್ನಡ ಮಾರ್ಕೆಟ್ ಕಮ್ಮಿ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಕಲಾವಿದರಿಗೂ ಅದರ ಪೆಟ್ಟು ಬಿದ್ದಿದೆ ಅಂತ ಅನ್ಸುತ್ತಾ ನಿಮಗೆ? ಅನ್ಸುತ್ತೆ ಸರ್, ಖಂಡಿತ ಬಿದ್ದಿದೆ. ಈಗ ನೋಡಿ 2023 ನಲ್ಲಿ ನಾನು ಆಕ್ಟ್ ಮಾಡಿದಂಥ ಐ ಆಮ್ ಗಾಡ್ ಅಂತ ಒಂದು ಸಿನಿಮಾ ಮಾಡಿದ್ವಿ ನಾವು. ಓಕೆ. ಅದು ಮೇಜರ್ ಸಿನಿಮಾ ನಾನು ಮಾಡಿದ್ದು 2023 ನಲ್ಲಿ. ಇನ್ನು 2 ಸಿನಿಮಾ ಮಾಡಿದೆ, 2 ದಿನದ ಕೆಲಸ. ಅಂದ್ರೆ ನಾನು ಮಾಡಿದ ಟೋಟಲ್ 3 ಸಿನಿಮಾ 23 ನಲ್ಲಿ. ಓಕೆ. 24 ನಲ್ಲಿ ಒಂದೇ ಒಂದು ಸಿನಿಮಾನು ನಾನು ಮಾಡಲಿಲ್ಲ. ಇಲ್ಲ, ಒಂದು ಸಿನಿಮಾನೂ ಮಾಡಲಿಲ್ಲ. 23 ನಲ್ಲಿ ಕರೆಕ್ಟಾಗಿ ಬೆರಳೆಣಿಕೆ ಹಂಗೆ ಲೆಕ್ಕ ಹಾಕ್ಬಿಟ್ರೆ 15 ದಿನ ಕೆಲಸ ಮಾಡಿದ್ದೀನಿ ಅಷ್ಟೇ. ಇಡೀ ವರ್ಷ ನಾನು ಸೀರಿಯಲು ಒಪ್ಕೊಂಡಿರಲಿಲ್ಲ ನೋಡಿ. ಅಂಡ್ 24 ಅಲ್ಲಿ ಒಂದು ದಿನನೂ ನಾನು ಬಣ್ಣ ಹಚ್ಚಿಲ್ಲ, ಕೆಲಸ ಮಾಡಿಲ್ಲ. ಹೀಗೆ ಆದ್ರೆ ಈಗ ಇದನ್ನೇ ಬದುಕು ಅಂತ ನಂಬ್ಕೊಂಡಿರ್ತೀವಲ್ಲ, ಹೇಗೆ ನಡೆಸೋದು? ಪೆಟ್ಟಾಗಿದೆ, ಇಲ್ಲ ಅಂತ. ಬಟ್ ಇದನ್ನೇ ನಾವು ಇದು ಮಾಡಬಾರ್ದು. ನಾ ಹೇಳೋದು, ದೂಷಿಸಬಾರ್ದು ಇದನ್ನ. ನಾವು ಇದು ಸೀದಾನೇ ಹೋಗ್ತಿದ್ದಾಗ ಹಿಂಗೆ ತಿರುಗಿದ್ರೆ ನಾವು ತಿರುಗಬೇಕು. ನಾವು ಏನಾದ್ರು ಬದಲಾವಣೆ ತಂದ್ಕೋಬೇಕು, ಬೇರೆ ಏನಾದರೂ ಹುಡುಕೋಬೇಕು, ಮಾಡಬೇಕು. ಇದನ್ನು ಮಾಡ್ಕೋತಾ ಹೋಗಬೇಕು. ಬಟ್ ಮೊಬೈಲಲ್ಲಿ ಸಿನಿಮಾ ನೋಡೋದು, OTT ಸಿನಿಮಾಗಳು ತಪ್ಪು ಅಂತ ಹೇಳಲ್ಲ ಸರ್. ಬದಲಾವಣೆಯ ಕಾಲ ಈಗ, ಒಪ್ಕೊಂಡು ಮಾಡಬೇಕು ಅಷ್ಟೇ. ಬಟ್ ಮಾರ್ಕೆಟ್ ಒಂದು ಸ್ವಲ್ಪ ಕಡಿಮೆನೇ ಅಂತ ಅನಿಸುತ್ತೆ ನಿಮಗೆ ಬೇರೆ ಭಾಷೆಗೆ ಹೋಲಿಸಿದ್ರೆ? ಯಾಕಂದರೆ ದೊಡ್ಡ ದೊಡ್ಡ ಸಿನಿಮಾ ಬರ್ತವೆ ಇಲ್ಲಿ, ಬೇರೆ ಭಾಷೆಗೆ ನಾವೇನು ಹೋಲ್ತೀವಿ ಅಂಥ ಸಿನಿಮಾಗಳು ನಮ್ಮಲ್ಲೂ ಬರ್ತಾ ಇದೆ. ಆದರೂ ಕೂಡ ಕನ್ನಡಕ್ಕೆ ಒಂದಷ್ಟು ಮಾರುಕಟ್ಟೆಯ ತಾರತಮ್ಯ ಇದೆ ಅಂತ ಅನ್ಸಲ್ವಾ? ಮಾರ್ಕೆಟ್ ವಿಚಾರ ಅಲ್ವಾ? ಇದೆ ಇದೆ, ಇಲ್ಲ ಅಂತಲ್ಲ. ಏನಾಗಿದೆ ಅಂದ್ರೆ ಸರ್, ಇವಾಗ ಜನರಲ್ ಆಗಿ ಸಿನಿಮಾ ಅಂತ ನೀವು ಯಾವ್ದೋ ಒಂದು ಪ್ರಯೋಗಾತ್ಮಕ ಸಿನಿಮಾ ಮಾಡಿದ್ರಿ OTTಗೆ ಅಂತ ಹೇಳಿ, ಅಲ್ಲಿ ತಗೊಳ್ಳಿಲ್ಲ, ರಿಲೀಸ್ ಮಾಡಿ ಅಂತಾರೆ. ಹೌದು, ರಿಲೀಸ್ ಮಾಡಿ ಆಮೇಲೆ ನಾವು ತಗೊಳ್ತೀವಿ ಅಂತ ಹೇಳಿದ್ರು. ರಿಲೀಸ್ ಮಾಡುವಂತ ಸಿನಿಮಾ ಅಲ್ವೇ ಅಲ್ಲ ಅದು. ತಲೆಯಲ್ಲಿ ಇಟ್ಕೊಂಡು ಮಾಡಿದ್ದೇ OTTಗೋಸ್ಕರ ಈ ಸಿನಿಮಾ ಅಂತ. ಸೊ ಹೀಗಾದಾಗ ಸಿನಿಮಾಗಳು ಸೋಲತ್ವೆ. ಸೋತ್ರೆ ಒಬ್ಬ ಪ್ರೊಡ್ಯೂಸರ್ ಸೋತೋಗ್ತಾರೆ. ಒಬ್ಬ ಪ್ರೊಡ್ಯೂಸರ್ ಗಟ್ಟಿಯಾಗಿ ನಿಂತ್ರೆ 5 ಸಿನಿಮಾನಾದ್ರೂ ಮಾಡ್ಬೋದು ವರ್ಷಕ್ಕೆ. ಒಂದಿಷ್ಟು ಕಲಾವಿದರಿಗೂ ಅನುಕೂಲ ಆಗುತ್ತೆ. ಮಿನಿಮಮ್ 100 ಜನ ಕೆಲಸ ಮಾಡ್ತಾರೆ ಅಲ್ವಾ? ಅದು ಏನಾಗ್ಬಿಡುತ್ತೆ ಅಂದ್ರೆ, ಒಂದು ಸಿನಿಮಾ ಸೋತ ಅಂದ್ರೆ ಪ್ರೊಡ್ಯೂಸರ್ ಸೋತ್ರೆ ಅಲ್ಲಿ ಮುಂದಕ್ಕೆ ಧೈರ್ಯ ಬರೋದಿಲ್ಲ. ಇಲ್ಲ, ನಾನು ಪರವಾಗಿಲ್ಲ, ಇದ್ರಲ್ಲಿ ಸೋತ್ರೆ ಇದರಲ್ಲೇ ಗೆಲ್ತೀನಿ, ನಾನು ದುಡ್ಡು ಹಾಕ್ತೀನಿ ಅನ್ನೋ ಟೈಮ್ ಅಲ್ಲ ಇದು. ಆಗಲ್ಲ, ನಿಲ್ಲತ್ತೆ ಸಿನಿಮಾ. ಹೀಗಾಗತ್ತೆ. ಒಟ್ಟಾರೆ ಕನ್ನಡ ಚಿತ್ರರಂಗದಲ್ಲಿ ಅರುಣಾ ಬಾಲರಾಜ್ಗೆ ತೃಪ್ತಿ ಇದೆಯಾ? ತೃಪ್ತಿ ಇದೆ. ಕೆಲಸ ಮಾಡಿದ್ದು ತುಂಬಾ ಖುಷಿ ಇದೆ. ಖುಷಿ ಇದೆ ಸರ್. ಓಕೆ. ಇನ್ನೂ ಮಾಡ್ತಾನೆ ಇರ್ಬೇಕಂತ ಅನ್ಸುತ್ತೆ? ಅದಕ್ಕೇನಾದ್ರು ಟೈಮ್ ಬೌಂಡಿಂಗ್ ಹಾಕೊಂಡಿದ್ದೀರಾ? ಏನು ಟೈಮ್ ಬೌಂಡ್ ಹಾಕೊಂಡಿಲ್ಲ. ಒಳ್ಳೊಳ್ಳೆ ಪಾತ್ರದಲ್ಲಿ ಕಾಣಿಸ್ಕೋಬೇಕು ಅನ್ನೋ ಆಸೆ ಇದೆ, ನಿರೀಕ್ಷೆ ಇದೆ. ಅಂದ್ರೆ ನಾನು ಆವಾಗಲೇ ಹೇಳ್ದಾಗೆ ಒಂದೇ ಸೀನ್ ಆದ್ರೂ ಪರವಾಗಿಲ್ಲ, ಪಾತ್ರ ಚೆನ್ನಾಗಿರ್ಬೇಕು, ಅಂದ್ರೆ ಮನ ಮುಟ್ಟೋ ಹಾಗೆ ಇರಬೇಕು. ಅದು ಒಬ್ಬರಿಂದ ಮಾತ್ರ ಸಾಧ್ಯ ಅಲ್ಲ, ಆಕ್ಟ್ ಮಾಡೋದ್ರಿಂದ ಮಾತ್ರ ಅದಾಗೋದಿಲ್ಲ. ಪೂರಕವಾಗಿ ಎಲ್ಲವೂ ಇರಬೇಕು. ನೀವು ಬರೆಯುವಾಗ ತಲೆಯಲ್ಲಿ ಅದಿರಬೇಕು. ಶೂಟ್ ಮಾಡೋ ಟೈಮಲ್ಲಿ ತುಂಬಾ ಒಳ್ಳೆ ಸೀನ್ ಮಾಡಿರ್ತೀವಿ, ಅದು ಕ್ಯಾಮ್ರಾ ಆ್ಯಂಗಲ್ಲೇ ಸರಿಯಾಗಿರೋದಿಲ್ಲ, ಬೇರೆ ಹೈಲೈಟ್ ಆಗಿರುತ್ತೆ. ಅಥವಾ ಅದನ್ನು ಎಡಿಟ್ ಆದಮೇಲೆ ಅದು ಮ್ಯೂಟಲ್ಲಿ, ಮ್ಯೂಸಿಕಲ್ಲಿ ಕೂಗಾಟ ಕಿರ್ಚಾಟ ಎಲ್ಲ ಹೋಗ್ತಾ ಇರುತ್ತೆ. ಆವಾಗ ಏನು ಪ್ರಯೋಜನ ಆಗಲ್ಲ. ಈ ಥರದ್ದೆಲ್ಲ ಆಗತ್ತೆ. ಅದೇ ಎಲ್ಲವೂ ಪೂರಕವಾಗಿ ಇರಬೇಕು ಒಂದು ಸಿನಿಮಾ ಗೆಲ್ಲಬೇಕು ಅನ್ನೋದಾದ್ರೆ. ಹೊಸ ವರ್ಷ ಇನ್ನೇನು ಕಾಲಿಡ್ತಾ ಇದೆ. ಹೊಸ ವರ್ಷಕ್ಕೆ ಅಟ್ಲೀಸ್ಟ್ ನೀವೇನು 3 ಜನ ಸ್ಟಾರ್ಗಳ ಜೊತೆಗೆ ನಡ್ಸಕ್ಕಾಗಿಲ್ಲ ಅಂತ ಹೇಳಿದ್ರೆ ಆ ಆಸೆ ಹೊಸ ವರ್ಷದಲ್ಲಿ ಈಡೇರಲಿ. ಶಿವಣ್ಣ, ಉಪೇಂದ್ರ ಮತ್ತೆ ಜಗ್ಗೇಶ್ ಅವ್ರ ಜೊತೆ ಆಕ್ಟ್ ಮಾಡೋಂತಾಗಲಿ, ಮತ್ತೆ ನಿಮ್ಮ ಅಮ್ಮನ ಪಾತ್ರಗಳ ಯಾನ ಮುಂದುವರಿಲಿ ಅಂತ ಹೇಳ್ತಾ, ಇಷ್ಟೊತ್ತು ಅರುಣಾ ಬಾಲರಾಜ್ ಅವರು ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡ್ರು. ಯಾಕಂದರೆ ಕನ್ನಡ ಚಿತ್ರರಂಗದ ಅಮ್ಮ ಅಂತ ನೆನಪಾದಾಗ ಅರುಣಾ ಬಾಲರಾಜ್ ಅವರು ಸೇರಿದಂತೆ ಒಂದಿಷ್ಟು ನಟಿಯರು ಕಣ್ಮುಂದೆ ಹಾದು ಹೋಗ್ತಾರೆ. ಹಾಗೆ ಅರುಣಾ ಬಾಲರಾಜ್ ಸದ್ಯಕ್ಕೆ ಅಮ್ಮನಾಗಿ ಮುಂಚೂಣಿಯಲ್ಲಿ ಇರ್ತಕ್ಕಂಥ ನಟಿ. ಮೇಡಮ್, ಇಷ್ಟೊತ್ತು ನಮ್ಮ ಪಾಡ್ಕಾಸ್ಟ್ ಬಂದು ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ. ನಿಮ್ಮ ಜರ್ನಿ ತುಂಬ ಹ್ಯಾಪಿಯಾಗಿರಲಿ ಅಂತ ಹೇಳ್ತಾ ನಮಸ್ಕಾರ. ನಮಸ್ತೆ ಸರ್, ಥ್ಯಾಂಕ್ ಯು. ನಿಮ್ಮ ಪಾಡ್ಕಾಸ್ಟ್ಗೆ ನನ್ನ ಕರೆದು ನನ್ನ ಹತ್ರ ನನ್ನ ಮನಸ್ಸಿನ ಭಾವನೆಗಳನ್ನು ಮಾತಾಡ್ಸಿದ್ದೀರಿ. ಇದು ಎಲ್ರಿಗೂ ಮುಟ್ಟತ್ತೆ, ಎಲ್ಲರೂ ಇದನ್ನು ಒಪ್ಕೋತಾರೆ ಅಂತ ನಾನು ಅನ್ಕೋತೀನಿ. ಈ ಪಾಡ್ಕಾಸ್ಟ್ ನಿಜವಾಗ್ಲೂ ಚೆನ್ನಾಗಿದೆ. ಇದು ಮೊದಲು ನಾನು ಹಿಂದಿನಲ್ಲಿ ನೋಡೋಕ್ಕೆ ಶುರು ಮಾಡಿದ್ದು, ಈಗ ಆಲ್ಮೋಸ್ಟ್ ಎಲ್ಲ ಭಾಷೆನಲ್ಲೂ RJಗಳೆಲ್ಲರೂ ಇದನ್ನು ಮಾಡ್ತಾ ಇದ್ದಾರೆ.
ಅದು ತುಂಬ ಜನ ಅದಕ್ಕೆ ಸಪೋರ್ಟ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಆಗ್ತದೆ. ನಾನು ಸಬ್ಸ್ಕ್ರೈಬ್ ಮಾಡಿದ್ದೀನಿ. ಸೊ ಇದರಿಂದ ವಿಷಯಗಳು ತುಂಬ ಡೀಟೇಲ್ ಆಗಿ ಗೊತ್ತಾಗುತ್ತೆ ಜನಕ್ಕೆ. ಯಾವ ಡೌಟ್ ಇದ್ರು ಏನಿದ್ರು ಇದಲ್ಲಿ ಕೇಳಿದ್ನಲ್ಲ ಅಂದ್ಬಿಟ್ಟು ಹಾಕಿದ್ರೆ ಅದು ನಮಗೆ ಕ್ಲಾರಿಟಿ ಸಿಕ್ಬಿಡುತ್ತೆ. ಅಂತ ಒಂದು ಹೆಲ್ಪ್ಫುಲ್ ಆದಂಥ ಪ್ಲಾಟ್ಫಾರ್ಮ್ ಇದು. ಚೆನ್ನಾಗಿ ಹೀಗೆ ಮುಂದುವರಿಲಿ ಅಂತ ನಾನು ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು ಸರ್. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.